ಸೊ ಇಲ್ಲಿ ಆಡಿಟೋರಿಯಂ ಇಂದ ಹೊರಗಡೆ ಯಾರು ಇದ್ದೀರಾ? ಸೊ ದಯಮಾಡಿ ಇಲ್ಲಿ ಒಳಗಡೆ ಗ್ಯಾದರ್ ಆಗಿ. ಈಗ 3ನೇ ಗೋಷ್ಠಿ ಕೂಡ ಆರಂಭ ಆಗುತ್ತೆ. Good afternoon to all. I wholeheartedly welcome to all dignitaries, teaching and non-teaching, media friends and students to the third session of the one-day symposium on discourses on the works of Dr. Babasaheb Ambedkar in contemporary India. At the session, I would like to welcome resource person Dr. Kiran M. Gajanuru, Assistant Professor, Department of Public Administration, Central University of Karnataka, Kalaburagi, onto the stage. Thank you, sir. I request Mr. Ramachandrappa, Lecturer, Department of Economics, to introduce the resource person of this session. ಡಾಕ್ಟರ್ ಕಿರಣ್ ಎಂ ಗಾಜನೂರು ಇವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಸಾರ್ವಜನಿಕ ಆಡಳಿತ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಕುವೆಂಪು ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರ ವಿಷಯದಲ್ಲಿ PhD ಮತ್ತು ಪೋಸ್ಟ್ ಡಾಕ್ಟರಲ್ ಪದವಿ ಪಡೆದಿದ್ದಾರೆ. ರಾಜಕೀಯ ಸಿದ್ಧಾಂತ, ಆಡಳಿತಾತ್ಮಕ ಚಿಂತನೆ, ಸಾರ್ವಜನಿಕ ನೀತಿ ವಿಶ್ಲೇಷಣೆ, ಲಿಂಗಾಧಾರಿತ ಆಡಳಿತ ಮತ್ತು ರಾಜಕೀಯ ಭಾಗವಹಿಸುವಿಕೆ ಈ ವಿಷಯಗಳು ಅವರ ಪರಿಣತಿಯ ಕ್ಷೇತ್ರಗಳಾಗಿವೆ. ಇವರು ಹಿಂದೂ ಹಾಗೆಂದರೇನು ಮತ್ತು ಕನ್ನಡದ ಅನುಭವ ಪರಂಪರೆಯಲ್ಲಿ ಕನಕದಾಸರ ಅನುಭಾವಿಕ ನೆಲೆಗಳು ಎಂಬ ಪುಸ್ತಕಗಳ ಲೇಖಕರು ಆಗಿದ್ದಾರೆ. ಇವರ ಗಮನಾರ್ಹ ಶೈಕ್ಷಣಿಕ ಅಂಶಗಳು: ಡಾಕ್ಟರ್ ಗಾಜನೂರ್ ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಭಾರತೀಯ ನಿಯೋಗ ಸೇರಿದಂತೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರು 3 ಲೇಖನಗಳು ಕ್ರಮವಾಗಿ ಬೆಂಗಳೂರು, ಗುಲ್ಬರ್ಗ ಹಾಗೂ ಬೀದರ್ ವಿಶ್ವವಿದ್ಯಾನಿಲಯಗಳ ಪಠ್ಯವಾಗಿವೆ. ಕರ್ನಾಟಕ ಸರ್ಕಾರ ರಚಿಸಿದ 6 ಮತ್ತು 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ರಚನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ ಅವರು ಹಲವಾರು ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಯ ಸದಸ್ಯರು, ಅಧ್ಯಕ್ಷರಾಗಿದ್ದಾರೆ. ಭಾರತೀಯ ಸಮಾಜ ವಿಜ್ಞಾನ ಸಂಸ್ಥೆಯಿಂದ ಅನುದಾನ ಪಡೆದು ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿರುತ್ತಾರೆ. ಹಲವಾರು ಸಂಶೋಧನಾ ಪ್ರಾಜೆಕ್ಟ್ ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟಗೊಂಡಿವೆ. ಸರ್ ಅವರ ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ವಾರ್ತಾಭಾರತಿ ಸೇರಿದಂತೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳ ಕುರಿತ ಇವರ ವಿಶ್ಲೇಷಣೆಗಳು ಪ್ರಕಟಗೊಂಡಿವೆ. ಎಲ್ಲರಿಗೂ ಧನ್ಯವಾದಗಳು. Thank you, sir. Now I request Dr. Kiran M. Gajanuru, sir, to deliver a lecture on annihilation of caste. Good morning, everyone. ಯಾಕೆಂದ್ರೆ ಈ ಹಾಲ್ ಬಿಡಬೇಕಾದ್ರೆ ಐ ಗಾಟ್ ಎ ಬ್ಯೂಟಿಫುಲ್ ಅರೋಮಾ ಆಫ್ ಬಿರಿಯಾನಿ. ಇಲ್ಲಿಂದ ಹೋಗ್ಬೇಕಾದ್ರೆ ಭಾಳ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು, ರೈಟ್? ಸೊ ಹಾಗಾಗಿ ಊಟ ಆದಮೇಲೆ ಎಚ್ಚರ ಆಗಿದ್ದೀರೋ ಇಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಐ ಜಸ್ಟ್ ಸೆಡ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಯಾಕೆಂದರೆ ನನಗೆ ಬೆಳಿಗ್ಗೆ BK ರವಿ ಅವರು ಹೇಳ್ತಾ ಇದ್ರು, ನನಗೂ ಒಂದು 10-15 ವರ್ಷಗಳ ಬೋಧನಾ ಅನುಭವ ಇರೋದ್ರಿಂದ ಈ ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡೋ ಹುಡುಗರು ಗೊತ್ತು ನನಗೆ. ಕಣ್ಣು ಮುಚ್ಕೊಂಡಷ್ಟೇ ನಿದ್ದೆ ಮಾಡಲ್ಲ, ಕಣ್ಣು ಬಿಟ್ಕೊಂಡು ನಿದ್ದೆ ಮಾಡ್ತಾರೆ. ಹಾಗಾಗಿ ನಾವು ಬಹಳ ಮುಖ್ಯವಾದಂತಹ ಮತ್ತು ಈ ಕಾಲಕ್ಕೆ ಬಹಳ ಅತ್ಯಂತ ಅಗತ್ಯವಾದಂತಹ ಒಂದು ಟೆಕ್ಸ್ಟ್ನ ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾವು ಕಣ್ಣನ್ನಷ್ಟೇ ಅಲ್ಲ, ಪ್ರಜ್ಞೆಯನ್ನು ಓಪನ್ ಆಗಿಟ್ಕೊಂಡು ಒಂದು 25-30 ನಿಮಿಷಗಳ ಕಾಲ ನನ್ನ ಜೊತೆ ನೀವು ಪಯಣಿಸೋದಾದರೆ ಮೇ ಬಿ ನಾವು ಅಂಬೇಡ್ಕರ್ ಅವರನ್ನು, ಅವರ ಕಾಳಜಿಗಳನ್ನು ಅನುಸಂಧಾನ ಮಾಡಬಹುದು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಒಂದು. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಏನು ನನಗೆ ಅಂತಂದರೆ, ಕಳೆದ ಸಾರಿನ ಈ ಸಮಸ್ಯೆ ಆಗಿತ್ತು, ಈ ಸಾರಿನ ಈ ಸಮಸ್ಯೆ ಆಗಿದೆ. ಕಳೆದ ಸಾರಿ ಹರೀಶ್ ರಾಮಸ್ವಾಮಿ ಸರ್ ನನ್ನ ಗುರುಗಳಾಗಿದ್ದರು, ಈ ಸರಿ ಪ್ರೊಫೆಸರ್ ಚಂದ್ರಶೇಖರ್ ಸರ್ ನನ್ನ ಗುರುಗಳಾಗಿದ್ದಾರೆ. ಈ ಗುರುಗಳ ಎದುರುಗಡೆ ನಿಂತ್ಕೊಂಡು ವಿದ್ಯಾರ್ಥಿಗಳು ಮಾತಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಮುಜುಗರದ ವಿಷಯ. ಎಸ್ಪೆಷಲಿ ಈಸ್ ಫ್ರಮ್ ಸೋಷಿಯಾಲಜಿ, ಐ ಆಮ್ ಫ್ರಮ್ ಪೊಲಿಟಿಕಲ್ ಸೈನ್ಸ್. ಬಟ್ ನನ್ನ ಸಮಾಜಶಾಸ್ತ್ರೀಯ ತರಬೇತಿ ಏನಿದೆ ಅದು ಮೇ ಬಿ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಜೊತೆ
ಕುವೆಂಪು ಯೂನಿವರ್ಸಿಟಿಯ ಕಾರಿಡಾರ್ಗಳಲ್ಲಿ ರೂಪುಗೊಳ್ತು ಅಂತ ಅನ್ಸುತ್ತೆ. ಐ ಥ್ಯಾಂಕ್ ಹಿಮ್ ಫಾರ್ ಬ್ರಿಂಗಿಂಗ್ ಸಮ್ ಆಫ್ ದ ಸೋಷಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಇನ್ ಟು ಮೈ ಥಿಂಕಿಂಗ್. ಹಾಗಾಗಿ ಅವ್ರ ಎದುರುಗಡೆ ಮಾತಾಡಬೇಕಾದ್ರೆ ಸ್ವಲ್ಪ ಏನೋ ಇರುತ್ತದು. ಆ್ಯಂಡ್ ದೆನ್ ಜಗದೀಶ್ ಕೊಪ್ಪ ಸರ್, ನಾನು ನನ್ನ ಬರವಣಿಗೆನ ಆರಂಭ ಮಾಡಿದ್ದು ಅವರ ಒಂದು ಕೃತಿಯನ್ನು ವಿಮರ್ಶೆ ಮಾಡೋದ್ರ ಮೂಲಕ. ಸರ್ ಒಂದು ಪುಸ್ತಕ ಬರೆದಿದ್ರು, ಎಂದೂ ಮುಗಿಯದ ಚರಿತ್ರೆ ಅಲ್ಲ ಸರ್? ಎಂದೂ ಮುಗಿಯದ ಯುದ್ಧ. ಸೊ ಅದಕ್ಕೆ ಸಂವಾದಕ್ಕೊಂದು ರಿವ್ಯೂ ಬರೆದಿದ್ದೆ ನಾನು ಆ ಪುಸ್ತಕದ ಬಗ್ಗೆ. ನನಗೆ ಭಾಳ ಇಷ್ಟವಾದ ಪುಸ್ತಕ. ಅದಾದ ನಂತರದಲ್ಲಿ ಮರುಭೂಮಿಯ ಹೂವು ಅನ್ನೋ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ರು. ಹಾಗಾಗಿ ಇಂಥ ಮತ್ತೆ ವೆಂಕಟೇಶ್ ಸರ್ ಹೇಳೋಂಗೇ ಇಲ್ಲ, ಪಲ್ಲವ ಪ್ರಕಾಶನ ಅಂತ ಪ್ರಕಟಿಸಿ ಕರ್ನಾಟಕದ ಸಾಂಸ್ಕೃತಿಕ ವಲಯವನ್ನೇ ಪ್ರಭಾವಿಸಿರೋರು. ಈಗ ಇಂಥವ್ರು ಮುಂದೆ ಎಲ್ಲ ಮಾತಾಡಬೇಕಾದ್ರಿಂದ ನಾನು ಮೊದಲೇ ನಂದೊಂದು ಆಂಟಿಸಿಪೇಟರಿ ಬೇಲಿದೆ. ನಿರೀಕ್ಷಣಾ ಜಾಮೀನೇನು ಅಂತಂದರೆ, ನಾನು ಇವರು ಯಾರನ್ನೂ ಉದ್ದೇಶಿಸಿ ಮಾತಾಡ್ತಾ ಇಲ್ಲ, ನಾನು ಕೇವಲ ವಿದ್ಯಾರ್ಥಿಗಳನ್ನಷ್ಟೇ ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಸಂವಾದ ಇಲ್ಲಿರುವಂತಹ ಸ್ನಾತಕೋತ್ತರ ಮತ್ತು PhD ಹಂತದ ವಿದ್ಯಾರ್ಥಿಗಳ ಜೊತೆ ಆಗಿರುತ್ತೆ. ನನ್ನ ಗುರುಗಳೆಲ್ಲರೂ ಸಹ ನನ್ನ ಸಣ್ಣ ಪುಟ್ಟ ಮಿತಿಗಳಿದ್ರೆ ಈ ಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮನಸ್ಬೇಕಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲೇ ಅನದರ್ ಆಂಟಿಸಿಪೇಟರಿ ಬೇಲಿ. ಲೆಟ್ ಮಿ ಸ್ಟಾರ್ಟ್ ವಿತ್ ಒನ್ ಕ್ವೆಶ್ಚನ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅನ್ಹಿಲೇಷನ್ ಆಫ್ ಕಾಸ್ಟ್ ಅನ್ನುವ ಪುಸ್ತಕ ದ ಕನ್ನಡದ ಭಾಷಾಂತರ ಜಾತಿ ವಿನಾಶ. ಯಾಕೆ ಅಂಬೇಡ್ಕರ್ ಅವರು ಜಾತಿ ಸುಧಾರಣೆ ಅಂತ ಹಿಡಿದಲ್ಲೇ ಜಾತಿ ವಿನಾಶ ಅಂತ ಆ ಪುಸ್ತಕಕ್ಕೆ ಒಂದು ಟೈಟ್ಲ್ ಇಟ್ಟಿದ್ದಾರೆ? ಕಾಸ್ಟ್ ರಿಫಾರ್ಮ್ ಅಂತ ಯಾಕೆ ಇಡಲಿಲ್ಲ? ವೈ ಅನ್ಹಿಲೇಷನ್ ಆಫ್ ಕಾಸ್ಟ್ ಅಂತಿತ್ತು? ಯಾರಾದ್ರೂ ಹೇಳ್ಬೋದಾ? ನಿಮಗೆ ಹೊಳ್ತಿದ್ದೇವೆ, ಡೋಂಟ್ ವರಿ. ಯಾವುದನ್ನೇ ಆದರೂ ಬುಡದಿಂದ ಕಿತ್ತೊಗಿಬೇಕು. ಗುಡ್. ಮತ್ತೆ ಯಾರಾದರೂ ಯಾಕೆ ಜಾತಿ ಸುಧಾರಣೆ ಅಂತ ಇಡಲಿಲ್ಲ, ಜಾತಿಯನ್ನ ವಿನಾಶ ಮಾಡಬೇಕು ಅಂತೇಳಿ ತಮ್ಮ ಪುಸ್ತಕದ ಶೀರ್ಷಿಕೆಯನ್ನು ಆಯ್ದುಕೊಂಡ್ರು? ನಿಮ್ಗೆ ಏನು ಹೊಡೆಯುತ್ತದೆ ಹೇಳಿ? ಏನು ಎದುರ್ಕೊಳ್ಳೋಂಗಿಲ್ಲ. ಏನು ಹೊಡೆಯುತ್ತದೆ ಹೇಳಿ? ಯಾಕೆ ಇಟ್ಟಿರ್ಬೋದು? ಗೆಸ್. ಸಮಾನತೆಯ ಪರಿಕಲ್ಪನೆಗೋಸ್ಕರ ಇಟ್ರು. ಓಕೆ, ಆಮೇಲೆ ಊಟ ಆಗಿದೆಯಲ್ಲ, ಹಂಗಾಗಿ ಮಾತಾಡ್ತಾ ಹೋದ್ರೆ ಎಚ್ಚರ ಆಗ್ತೀವಿ ಅಂತಷ್ಟೇ. ಅನದರ್ 2 ರೆಸ್ಪಾನ್ಸ್, 2 ರೆಸ್ಪಾನ್ಸ್. ಯಾಕಿಟ್ರು ಸರ್? ಸ್ವತಃ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಸಹ ಜಾತಿ ಅನ್ನುವಂತಹ ಒಂದು ಏನು ನೋವನ್ನ, ಜಾತಿಯಿಂದ ಅನುಭವಿಸಿರ್ತಕ್ಕಂಥ ನೋವಿದೆಯಲ್ಲ, ಅವರು ಆ ನೋವನ್ನು ಉಂಡಿದ್ರು. ಆ ಕಾರಣಕ್ಕಾಗಿ ಈ ಜಾತಿ ಅನ್ನುವಂಥದ್ದು ಇರಬಾರ್ದು, ಅದಾದಾಗಲೇ ಮಾತ್ರ ನಾವು ಎಲ್ಲರೂ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ. ಮತ್ತು ಇಡೀ ಸಮಾಜದಲ್ಲಿ ಜಾತಿ ಅನ್ನುವಂಥದ್ದು ಏನಿದೆ ಅದು ಕೊನೆಗೊಂಡಾಗ ಮಾತ್ರ ನಾವು ಎಲ್ಲರೂ ಒಂದು ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಆ ಜಾತಿ ವಿನಾಶ ಅನ್ನುವಂತಹದ್ದು ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಅವರು ಅದನ್ನು ಬರೆದಿದ್ದಾರೆ ಅಂತ. ಓಕೆ, ರೈಟ್. ಲಾಸ್ಟ್ ಒನ್. ಜಾತಿ ಅನ್ನುವಂತಕ್ಕಂಥದ್ದು ಸುಧಾರಣೆ ಮಾಡದೇ ಇರತಕ್ಕಂಥ ಒಂದು ಎಕ್ಸಾಕ್ಟ್ಲಿ ದ ಪಾಯಿಂಟ್. ಇವರಿಬ್ಬರು ಏನು ಹೇಳಿದ್ರಲ್ಲ, ಅಂಬೇಡ್ಕರ್ ಅವರ ಇಡೀ ಬದುಕಿನ ಅಧ್ಯಯನದಲ್ಲಿ ಜಾತಿಯ ಕುರಿತಾದ ಅವರ ಅಧ್ಯಯನ ಏನಿದೆ, ಅಧ್ಯಯನಕ್ಕೆ ಒಂದು ಚರಿತ್ರೆ ಇದೆ. ಅವರು 1919ರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ತಪ್ಪಿದ್ರೆ ಯಾರಾದರೂ ತಿಳ್ಬೋದು, ಅವರು ಕೊಲಂಬಿಯಾ ಯೂನಿವರ್ಸಿಟಿಗೆ ಅವರ ಒಂದು PG ಡೆಸರ್ಟೇಷನ್ ಸಬ್ಮಿಟ್ ಮಾಡ್ತಾರೆ. ಜೆನಿಸಿಸ್ ಆಫ್ ಕಾಸ್ಟ್ ಅಂತ ಅದರ ಹೆಸರು. ಅಂದರೆ ಜಾತಿಯ ಮೂಲದ ಬಗ್ಗೆ ಒಂದು ಇದನ್ನು ಸಬ್ಮಿಟ್ ಮಾಡಿ, ಅಲ್ಲಿಂದ ಅವರು ಜಾತಿಯ ಕುರಿತಾದ ಪ್ರಶ್ನೆಗಳನ್ನು ಯೋಚಿಸ್ಕೊಂಡು ಬಂದವರು. ಸೊ ಅಂಬೇಡ್ಕರ್ ಅವರಿಗೆ ಬಹಳ ಸ್ಪಷ್ಟವಾಗಿ ಅರ್ಥವಾದ ಸಂಗತಿ ಯಾವುದು ಅಂತಂದರೆ, ಈ ಜಾತಿ ವ್ಯವಸ್ಥೆ ಅನ್ನೋದು ಸುಧಾರಣೆ ಮಾಡಲು ಆಗದ ಒಂದು ಸಮಸ್ಯೆ. ಹಾಗಾಗಿ ಈ ಸಮಾಜದಿಂದ ಜಾತಿಯನ್ನು ತೆಗಿಬೇಕು ಅಂತಂದರೆ, ಜಾತಿಯ ಮನೋಭಾವವನ್ನು ತೆಗಿಬೇಕು ಅಂದರೆ ಜಾತಿಯನ್ನು ಕಿತ್ತೊಗಿಬೇಕು. ಅನ್ಹಿಲೇಷನ್, ರಿಮೂವ್ ಅಷ್ಟೇ ಹೇಳಿಲ್ಲ ಅವರು, ಅನ್ಹಿಲೇಷನ್ ಅಂದರೆ ಜಾತಿಯನ್ನು ವಿನಾಶ ಮಾಡದ ಹೊರತು ನೀವು ಈ ಜಾತಿ ಸಮಸ್ಯೆಯಿಂದ ಮುಕ್ತರಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಅಂಬೇಡ್ಕರ್ ಅವರ ಬಹಳ ಕಮಿಟೆಡ್ ಆದಂಥ ಒಂದು ತೀರ್ಮಾನ ಆಗಿತ್ತು. ಸೊ ಹಾಗಾಗಿ ಅವರು ಅವರ ಪುಸ್ತಕಕ್ಕೆ ಅನ್ಹಿಲೇಷನ್ ಆಫ್ ಕಾಸ್ಟ್ ಅಂತ ಹೇಳ್ತಾರೆ. ಜಾತಿಯನ್ನು ಒಂದು ವಿನಾಶ ಮಾಡಬೇಕಾಗಿರೋ ಸಂಗತಿ.
ಅದನ್ನು ಸುಧಾರಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯು ಕೆನಾಟ್ ರೀಫಾರ್ಮ್ ಇಟ್. ಯಾರಿಗೆ ಅವರು ರೆಸ್ಪಾಂಡ್ ಮಾಡ್ತಾ ಇದ್ರು ಅಂದರೆ ಆ ಕಾಲದಲ್ಲಿ ಜಾತಿಯನ್ನು ಈಗೂ ನಾವು ಮಾತಾಡ್ತೀವಲ್ಲ, ನಮ್ಮ ಮಾತಾಡ್ಬೇಕಾದ್ರೆ ಮಾತಾಡ್ತಿರ್ತೀವಲ್ಲ, ಜಾತಿ ಅನ್ನೋದು ಒಂದು ಇದೆ, ಬಟ್ ಅದನ್ನ ತೆಗೆದುಬಿಟ್ರೆ ಎಲ್ಲ ಚೆನ್ನಾಗಾಗತ್ತೆ ಅಂತ ಮಾತಾಡ್ತಾ ಇರ್ತೀವಿ. ಅಂದರೆ ಅದು ಸುಧಾರಣೆ ಮಾಡಬೇಕು ಅಂತ ಮಾತಾಡ್ತಾ ಇರ್ತೀವಿ. ಆ ಕಾಲದಲ್ಲೂ ಆ ಥರದೊಂದು ಚರ್ಚೆ ಇತ್ತು, ಜಾತಿಯನ್ನು ಸುಧಾರಣೆ ಮಾಡ್ಬೋದು ಅಂತ ಚರ್ಚೆ ಇತ್ತು. ಆ ಚರ್ಚೆಗೆ ಪ್ರತಿಕ್ರಿಯೆಯಾಗಿ ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದರೆ, ಇದು ಸುಧಾರಣೆ ಮಾಡಬೇಕಾದ ಸಂಗತಿ ಅಲ್ಲ, ಇದು ವಿನಾಶ ಮಾಡಬೇಕಾದ ಸಂಗತಿ ಅನ್ನೋದು ಈ ಪುಸ್ತಕದ ಅತ್ಯಂತ ಕೋರ್ ಆದ ಆರ್ಗ್ಯುಮೆಂಟ್. ಇಡೀ ಪುಸ್ತಕದ ಮುಖ್ಯವಾದ ವಾದ ಏನು ಅಂದರೆ ಇಷ್ಟೇ. ಈ PG ಮತ್ತು ಸ್ನಾತಕೋತ್ತರ ಪದವಿ ಮತ್ತು PhD ಓದ್ತಾ ಇರೋ ಮಕ್ಕಳಿಗೆ ಒಂದು ಮಾಹಿತಿ ಏನು ಅಂದರೆ, ಯಾವುದೇ ಪುಸ್ತಕ ಕೆಲವು ವಾದಗಳನ್ನು ಮಂಡಿಸ್ತಾ ಇರ್ತದೆ. ಆ ವಾದಗಳನ್ನು ಮಂಡಿಸೋದಕ್ಕೆ ಅದು ವಿವರಗಳಿಂದ ತರ್ತಾ ಇರುತ್ತೆ. ಭಾಳ ಸರಿ ನಾವೇನು ಮಾಡ್ತೀವಿ, ವಿವರದಲ್ಲಿ ಕಳೆದೋಗ್ಬಿಟ್ಟಿರ್ತೀವಿ, ವಾದಗಳನ್ನು ಹಿಡ್ದಿರಲ್ಲ, ಅಥವಾ ವಾದಗಳನ್ನು ಕಳೆದೋಗಿರ್ತೀವಿ, ವಿವರಗಳನ್ನು ಮರ್ತಿರ್ತೀವಿ. ಸೊ ದಟ್ ಈ ಒಂದು ವಾದವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅಂದರೆ ಜಾತಿ ಅನ್ನೋದು ಸುಧಾರಣೆ ಮಾಡಲಾಗದ ಒಂದು ಸಾಮಾಜಿಕ ವಿದ್ಯಮಾನ, ಹಾಗಾಗಿ ಅದನ್ನು ವಿನಾಶ ಮಾಡಬೇಕು ಅನ್ನೋಂಥ ಒಂದು ವಾದವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂಬೇಡ್ಕರ್ ಅವರು ಈ ಲೇಖನವನ್ನು ಬರೀತಾರೆ. ಅನಿಲೇಷನ್ ಆಫ್ ಕಾಸ್ಟ್ ಅಂತ ಬರೆದಿದ್ದು ಈ ಒಂದು ವಾದವನ್ನು ಪುಷ್ಟೀಕರಿಸೋದಕ್ಕೆ. ಇದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ. ಅಂದರೆ ಯಾಕೆ ಅಂಬೇಡ್ಕರ್ ಇದನ್ನು ಪ್ರಕಟಿಸಿದ್ರು ಅಂತೇಳಿ, ಅಂಬೇಡ್ಕರ್ ಅವರಿಗೆ ಜಾತ್ ಪಾಟ್ ತೋಡಕ್ ಮಂಡಲ್ ಅಂತ ಆ ಕಾಲದ ಜಾತಿಯನ್ನ ಸುಧಾರಣೆ ಮಾಡಬೇಕು ಅಂತ ಬಯಸ್ತಾ ಇದ್ದಂಥ ಒಂದು ಗುಂಪು. ಆ ಗುಂಪಿನವ್ರು ಏನು ಹೇಳ್ತಾರೆ, ತಮ್ಮ ಆನ್ಯುವಲ್ ಕಾನ್ಫರೆನ್ಸ್ ಲಾಹೋರಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಆ ಆನ್ಯುವಲ್ ಕಾನ್ಫರೆನ್ಸಲ್ಲಿ ನೀವು ನಮ್ಮ ಅಧಿವೇಶನದಲ್ಲಿ ಒಂದು ಭಾಷಣ ಮಾಡಬೇಕು ಈ ಜಾತಿಯ ಸಮಸ್ಯೆ ಕುರಿತಂತೆ ಅಂತ ಕೇಳ್ಕೊತಾರೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಈ ಲೇಖನ ಮಾಡ್ತಾರೆ. ಈ ಲೇಖನವನ್ನು ಅವ್ರಿಗೆ ಕಳಿಸ್ಕೊಡ್ತಾರೆ. ನಾನು ಈ ಲೇಖನದ ಮೇಲೆ ಈ ಲೇಖನವನ್ನು ನಿಮ್ಮ ಅಧಿವೇಶನದಲ್ಲಿ ಮಂಡಿಸ್ಬೇಕು ಅಂತಿದ್ದೀನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಅದನ್ನು ಓದಿದ ಅವರಿಗೆ ಎಷ್ಟು ರ್ಯಾಡಿಕಲ್ ಆಗಿ ಅಂಬೇಡ್ಕರ್ ಅವರು ಮಾತಾಡಿರ್ತಾರೆ ಅಂದರೆ ಅರ್ಗಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂದರೆ ಯಾರು ಜಾತಿಯಲ್ಲಿ ಸುಧಾರಣೆ ಮಾಡಬೇಕು ಅಂತ ಆ ಕಾಲದಲ್ಲಿ ಬಯಸ್ತಾ ಇದ್ದಂತಹ ಪ್ರೋಗ್ರೆಸಿವ್ ಇದ್ರು, ಅವರಿಗೆ ಸ್ವತಃ ಅಂಬೇಡ್ಕರ್ ಮಂಡಿಸಿದ ಒಂದು ರ್ಯಾಡಿಕಲ್ ಆದಂತಹ ಆಲೋಚನಾ ಕ್ರಮ ಏನಿತ್ತು ಜಾತಿಯ ಕುರಿತಂತೆ, ಅದನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ, ಅಂಬೇಡ್ಕರ್ ಅವರಿಗೆ ದಯವಿಟ್ಟು ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡಿ, ನಿಮ್ಮ ವಾದ ಏನಿದೆ ಅದು ತುಂಬ ಹಾರ್ಶ್ ಆಗಿದೆ, ಹಾಗಾಗಿ ಇದನ್ನು ದಯವಿಟ್ಟು ತಿದ್ದುಪಡಿ ಮಾಡಿ ಅಂತ ಹೇಳಿ ಕೇಳ್ತಾರೆ. ಬಟ್ ಅಂಬೇಡ್ಕರ್ ಒಪ್ಪೋದೇ ಇಲ್ಲ ಅದಕ್ಕೆ. ನಾನು ಏನನ್ನು ಬರೆದಿದ್ದೀನೋ ಅದನ್ನೇ ಮಾತಾಡ್ತೀನಿ, ಬಟ್ ಐ ವೋಂಟ್ ಐ ಸ್ಪೀಕ್. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಅಧಿವೇಶನವನ್ನೇ ಮುಂದೂಡ್ತಾರೆ. ನಮ್ಮಲ್ಲಿ ಕ್ಯಾನ್ಸಲ್ ಅಂತೆಲ್ಲ ಕರೆಯಲ್ಲ, ಮುಂದೂಡಲ್ಪಟ್ಟಿದೆ, ರೈಟ್, ಹಿಂಗೆ ರೈಟ್. ಹಾಗಾಗಿ ಅದನ್ನು ಮುಂದೂಡ್ತಾರೆ, ಅದರ ಅರ್ಥ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಅಂಬೇಡ್ಕರ್ ಅವರ ಭಾಷಣ ಕ್ಯಾನ್ಸಲ್ ಆಗುತ್ತೆ. ಆಗ ಅಂಬೇಡ್ಕರ್ ಅವರು ಇದನ್ನು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ 1936. 1936ರಲ್ಲಿ ಅನಿಹಿಲೇಷನ್ ಕಾಸ್ಟ್ ಅನ್ನೋ ಹೆಸರಿನಲ್ಲಿ ಈ ಪುಸ್ತಕವನ್ನು ಅಂಬೇಡ್ಕರ್ ಅವರು ಪ್ರಕಟಿಸ್ತಾರೆ. ಸೊ ಇದು ಈ ಪುಸ್ತಕಕ್ಕಿರುವಂಥ ಚಾರಿತ್ರಿಕ ಹಿನ್ನೆಲೆ. ಮತ್ತು ಈ ಪುಸ್ತಕದ ಬಹಳ ಮುಖ್ಯವಾದ ವಾದ ಏನು ಅಂತಂದರೆ, ಜಾತಿ ಅನ್ನೋದು ಸುಧಾರಣೆಯಾಗುವ ವಿಷಯ ಅಲ್ಲ, ಬದಲಾಗಿ ವಿನಾಶವಾಗಬೇಕಾಗುವ ವಿಷಯ. ಬಟ್ ಯಾಕೆ ಆಗಬೇಕು ಅನ್ನೋದನ್ನು ಜಸ್ಟಿಫೈ ಮಾಡಬೇಕಲ್ಲ. ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಒಂದು ಅಭಿಪ್ರಾಯ ಹೇಳ್ಬಿಡೋದು. ಈ ಅಭಿಪ್ರಾಯನ ನೀವು ಸಬ್ಸ್ಟ್ಯಾನ್ಶಿಯೇಟ್ ಮಾಡಬೇಕಲ್ಲ. ಆ ಸಬ್ಸ್ಟ್ಯಾನ್ಶಿಯೇಷನ್ ಮಾಡುವ ಪ್ರಕ್ರಿಯೆನೇ ಈ ಕೃತಿಯಾಗಿ ರೂಪುಗೊಂಡಿದೆ. ಸೊ ಹಾಗಾಗಿ ಅನಿಲೇಷನ್ ಆಫ್ ಕಾಸ್ಟ್ ಅನ್ನೋದು ಒಂದು ಅಧಿವೇಶನಕ್ಕಾಗಿ ಮಾಡಿದಂಥ ಭಾಷಣ, ಅಲ್ಲಿ ಮಾಡಲಾಗದೇ ಇದ್ದಿದ್ದರಿಂದ ಅವರು ಅದನ್ನು ಮುಂದೆ ಪುಸ್ತಕವಾಗಿ ಪ್ರಕಟ ಮಾಡ್ತಾರೆ. ಈ ಪುಸ್ತಕದಲ್ಲಿರುವಂತಹ ಮುಖ್ಯವಾದಗಳನ್ನು ನಾನು 13 ಭಾಗ ಮಾಡಿಕೊಂಡಿದ್ದೀನಿ. ಅಂದರೆ ಚಾಪ್ಟರ್ ವೈಸಲ್ಲಿ 13 ಮುಖ್ಯವಾದ ಚಾಪ್ಟರ್ಸ್ ಇದೆ. ಸೊ ಆ 13 ಚಾಪ್ಟರ್ಗಳಲ್ಲಿ ಏನೆಲ್ಲ ವಾದ ಮಾಡ್ಕೊಂಡು ಬರ್ತಾರೆ, ಆ ಮೂಲಕ ಅವರ ಕೊನೆಯ ವಾದ ಏನಿದೆ ಹೇಳಿದ್ನಲ್ಲ, ಜಾತಿ ವಿನಾಶ ಆಗಬೇಕು ಅಂತಾರಲ್ಲ, ಅದನ್ನು ಹೇಗೆ ಮಂಡಿಸ್ತಾರೆ ಅನ್ನೋದನ್ನಷ್ಟೇ ನಿಮ್ಮ ಎದುರುಗಡೆ ಮಂಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ವೆಂಕಟೇಶ್ ಸರ್ ಜೊತೆ ಮಾತಾಡಬೇಕಾದ್ರೆ ಟೆಕ್ಸ್ಟ್ ಸೆಂಟ್ರಿಕ್ ಆದ ಚರ್ಚೆಗಳಾಗಬೇಕು ಅಂತ ಮಾತಾಡ್ತಾ ಇದ್ವಿ ನಾವು. ಅಂದರೆ ನಮ್ಮಲ್ಲೇನಾಗಿದೆ ಅಂದರೆ, ಇವತ್ತು ಯಾವುದೋ ಒಂದು ಆಲೋಚನೆ ಇಟ್ಕೊಂಡು ತುಂಬ ಮಾತಾಡ್ಬಿಡೋದು, ಟೆಕ್ಸ್ಟನ್ನೇ ಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಪಠ್ಯ ಕೇಂದ್ರಿತ ಚರ್ಚೆಗಳಿಂದ ನಾವು ದೂರ ಹೋಗ್ತಾ ಇದ್ದೀವಿ. ಸೊ ಪಠ್ಯ ಕೇಂದ್ರಿತ ಚರ್ಚೆ ಆಗಬೇಕು ಅಂತ ಮಾತಾಡ್ಕೊಂಡಿದ್ದರಿಂದ ನಾನು ನನ್ನ ಪ್ರೆಸೆಂಟೇಷನನ್ನು ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಐ ಟ್ರೈ ಟು ಎಕ್ಸ್ಪ್ಲೈನ್ ಹೇಗೆ ಅಂಬೇಡ್ಕರ್ ಅವರು ಈ ಥರದ ಒಂದು ಅಭಿಪ್ರಾಯಕ್ಕೆ ಬಂದರು ಅಂತ. ಮೊದಲಿಗೆ ಅಂಬೇಡ್ಕರ್ ಅವರು
ಈ ಟೆಕ್ಸ್ಟಲ್ಲಿ ಪರಿಚಯ ಮತ್ತು ಪಠ್ಯದ ಉದ್ದೇಶ ಅಂತ ಹೇಳಿ ಬರೀತಾ ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಈ ದೇಶದಲ್ಲಿರೋ ಬಹಳಷ್ಟು ಜನರಿಗೆ ಇನ್ಕ್ಲೂಡಿಂಗ್ ಜಾತ್ ಪಾತ್ ತೊಡಕ್ ಮಂಡಲ್ ಅವರಿಗೆ ಜಾತಿ ಅನ್ನೋದು ಒಂದು ಸುಧಾರಣೆ ಆಗಬೇಕು ಅನ್ನುವಂಥ ಸಂಗತಿ ಅನಿಸಿದೆ. ಬಟ್ ಆದರೆ ಅವರು ನನಗೆ ಭಾಷಣ ಕರೆದಿದ್ದಾರೆ. ಬಟ್ ಆದರೆ ಈ ಭಾಷಣಕ್ಕೆ ಕರೆದಿದ್ದರಿಂದ ಅವರು ಬಹಳ ದೊಡ್ಡ ಅಪಾಯವನ್ನು ಎದುರಿಸ್ತಾರೆ. ಯಾಕಂದ್ರೆ ನನ್ನಂಥವನು ಬಂದು ಈ ಥರದ ವೇದಿಕೆಗಳಲ್ಲಿ ಮಾತಾಡೋದ್ರಿಂದ ಅವರಿಗೆ ಸಿಕ್ಕಾಪಟ್ಟೆ ಅಪಾಯ ಆಗ್ಬೋದೇನೋ. ಅವ್ರ ಧೈರ್ಯಕ್ಕೆ ನಾನು ಮೆಚ್ಕೋತೀನಿ. ಯಾಕೆ ಅಂದರೆ ಕಾಸ್ಟ್ ಹಿಂದೂಸ್ ಅಂತ ಕರೀತಾರೆ. ಕಾಸ್ಟ್ ಹಿಂದೂಸ್ ಅಂತ ಕರೀತಾರೆ. ಈ ಕಾಸ್ಟ್ ಹಿಂದೂಗಳು ನನ್ನನ್ನು ಹೇಗೆ ನೋಡ್ತಾ ಇದ್ದಾರೆ ಅಂದರೆ, ಆ ಕಾಲಕ್ಕೆ ಅವರ ಉದ್ಯಾನವನದಲ್ಲಿ ಸುಳಿದಾಡುತ್ತಿರುವ ಒಂದು ಹಾವಿನ ಥರ ನೋಡ್ತಾ ಇದ್ದಾರೆ. ಅಂದರೆ ಭಾರತದ ಸಮಾಜದಲ್ಲಿ ಅವತ್ತಿದ್ದಂಥ ಕಾಸ್ಟ್ ಹಿಂದೂ, ಜಾತಿ ಹಿಂದೂಸ್ ಏನಿದ್ದಾರೆ, ಇವರಿಗೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತಂದರೆ, ಅವ್ರದ್ದೊಂದು ಬ್ಯೂಟಿಫುಲ್ ಆದ ಉದ್ಯಾನವನ ಇದೆ, ಅದರೊಳಗಡೆ ಒಂದು ಹಾವು ಸೇರ್ಕೊಂಡಂಗೆ ನಾನು ಕಾಣ್ತಾ ಇದ್ದೀನಿ. ಹಾಗಾಗಿ ನನ್ನಂಥವ್ರನ್ನು ಇವರು ಭಾಷಣ ಕರೆಯೋದ್ರ ಮೂಲಕ ಅವರು ಅಪಾಯಗಳನ್ನು ಎದುರಿಸ್ಬೋದು ಅಂತ ಹೇಳಿ ಅವರು ಅದರಲ್ಲಿ ಬರೀತಾ ಹೋಗ್ತಾರೆ. ಬಹಳ ಮುಖ್ಯವಾದಂಥ ವಾದ ನಾನು ಏನು ಮಾಡ್ತಾ ಇದ್ದೀನಿ ಈ ಟೆಕ್ಸ್ಟಲ್ಲಿ ಅಂತ ಅವರು ಹೇಳೋದು, ಜಾತಿ ಭಾರತ ಸಮಾಜದ ಕೇಂದ್ರ ಸಮಸ್ಯೆಯಾಗಿದೆ. ಭಾರತದ ಸಮಾಜಕ್ಕೆ ಒಂದು ಸಮಸ್ಯೆ ಇದೆ ಅಂತಂದರೆ ಅದರ ಕೇಂದ್ರವಾದಂಥ ಸಮಸ್ಯೆ ಯಾವುದಾದ್ರೂ ಇದ್ರೆ ಜಾತಿನೇ. ಮಿಕ್ಕೆಲ್ಲ ಸಮಸ್ಯೆಗಳು ಅದಕ್ಕೆ ಅಸೋಸಿಯೇಟ್ ಆಗಿರುವಂಥ ಸಮಸ್ಯೆಗಳು. ಸೊ ಹಾಗಾಗಿ ನಾವು ಮೊಟ್ಟ ಮೊದಲು ಗುರುತಿಸ್ಕೋಬೇಕಾಗಿರೋದು ಜಾತಿ ಅನ್ನೋದು ಭಾರತ ಸಮಾಜದ ಒಂದು ಕೇಂದ್ರ ಸಮಸ್ಯೆ ಅನ್ನುವಂಥ ಒಂದು ಮಾತನ್ನು ಆ ಚಾಪ್ಟರ್ಲ್ಲಿ ಹೇಳ್ತಾರೆ. ಆಮೇಲೆ ಬಹಳ ಮುಖ್ಯವಾಗಿ ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಸಾಮಾಜಿಕವಾಗಿ ನೀವು ಸ್ವತಂತ್ರಗೊಳ್ಳದೆ ನೀವು ರಾಜಕೀಯವಾಗಿ ನಾವು ಸ್ವತಂತ್ರಗೊಳ್ತೀವಿ ಅನ್ನೋದಕ್ಕೆ ಅರ್ಥವೇ ಇರೋಲ್ಲ. ಮೊದಲು ನೀವೊಂದು ಸಮಾಜವಾಗಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನೋದನ್ನ ಮಾತಾಡ್ತಾರೆ. ಯಾಕೆ ಇದನ್ನು ಅವ್ರು ಹೇಳ್ತಾರೆ ಅಂತಂದ್ರೆ, ಯಾವ ಸಮಾಜಕ್ಕೆ ಒಂದು ಸಮಾಜವಾಗುವ ನೈತಿಕತೆ ಇಲ್ವೋ ಅದಕ್ಕೊಂದು ನೇಷನ್ ಆಗುವ ನೈತಿಕತೆ ಬರೋಕ್ಕೆ ಸಾಧ್ಯವೇ ಇಲ್ಲ. ದ ಸೊಸೈಟಿ ವಿಚ್ ಡೋಂಟ್ ಹ್ಯಾವ್ ಎ ಮಾರಲ್ ಟು ಬಿ ಎ ಸೊಸೈಟಿ, ಇಟ್ ಡೋಂಟ್ ಹ್ಯಾವ್ ಎ ಮೊರಾಲಿಟಿ ಟು ಕಾಲ್ ಇಟ್ ಸೆಲ್ಫ್ ಆಸ್ ಎ ನೇಷನ್. ಅಂದರೆ ಒಂದು ಸಮಾಜ ಭ್ರಾತೃತ್ವ ಭಾವನೆಯನ್ನ ಇಟ್ಕೊಂಡು ಒಂದು ಸಮಾಜವಾಗಿ ರೂಪುಗೊಳ್ಳಿಲ್ಲ ಅಂತಂದ್ರೆ ಅದು ಒಂದು ದೇಶವಾಗಿ ರೂಪುಗೊಳ್ಳೋಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಅವ್ರ ಮುಖ್ಯವಾದ ವಾದ ಏನು ಅಂತಂದ್ರೆ, ಭ್ರಾತೃತ್ವವಿಲ್ಲದ ಸಮಾಜವು ಕೇವಲ ಕೆಲವು ಜಾತಿಗಳ ಸಂಗ್ರಹವಾಗಿದೆ ಅಷ್ಟೇ. ಭಾರತದ ಸಮಾಜದಲ್ಲಿ ಜಾತಿ ಇರುವ ಕಾರಣಕ್ಕೆ ಇಲ್ಲಿ ಭ್ರಾತೃತ್ವವೇ ಇಲ್ಲ. ಭ್ರಾತೃತ್ವವೇ ಇಲ್ಲದೆ ಇರೋದ್ರಿಂದ ಈ ಸಮಾಜ ಹೆಂಗಿದೆ ಅಂತಂದ್ರೆ ಒಂದು ಕೆಲವು ಜಾತಿಗಳ ಸಂಗ್ರಹ ಥರ ಕಾಣ್ತಾ ಇದೆ ನನಗೆ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಯಾಕೆ ನನಗೆ ಹೀಗೆ ಕಾಣ್ತಾ ಇದೆ ಅಂತ ಅನ್ನೋದಕ್ಕೆ ಅವರು 2ನೇ ಚಾಪ್ಟರ್ ಬರೀತಾರೆ. ಅದರಲ್ಲಿ ಜಾತಿ ವ್ಯವಸ್ಥೆಯ ಸ್ವರೂಪದ ಬಗ್ಗೆ ಮಾತಾಡ್ತಾರೆ. ಹೇಗಿದೆ ಈ ಜಾತಿ ವ್ಯವಸ್ಥೆ ಅಂತ ಹೇಳಿ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ವಾದ ಏನು ಹೇಳ್ತಾರೆ ಅಂತಂದ್ರೆ, ಜಾತಿ ಅಂದರೆ ಶ್ರಮ ವಿಭಜನೆ ಅಲ್ಲ. ಇಟ್ಸ್ ನಾಟ್ ಎ ಡಿವಿಷನ್ ಆಫ್ ಲೇಬರ್, ಇಟ್ಸ್ ಎ ಡಿವಿಷನ್ ಆಫ್ ಲೇಬರರ್ಸ್. ಭಾರತದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ನಾವು ಯುರೋಪ್ನಲ್ಲಿ ಇದ್ದಂಗೆ ಕೇವಲ ಶ್ರಮ ವಿಭಜನೆ ಅಲ್ಲ, ಬದಲಾಗಿ ಶ್ರಮಿಕರ ವಿಭಜನೆ. ಶ್ರಮಿಕರನ್ನೇ ಜಾತಿಗಳಾಗಿ ವಿಂಗಡಿಸಲಾಗಿದೆ. ಈ ಥರದಲ್ಲಿ ಇಲ್ಲೊಂದು ಜಾತಿ ವ್ಯವಸ್ಥೆ ಇದೆ. ಇದನ್ನ ಮೋಸ್ಟ್ಲಿ ಅವರು ಇನ್ನೂ ವಿಸ್ತಾರವಾಗಿ ಆ ಟೆಕ್ಸ್ಟಲ್ಲಿ ಮಾತಾಡ್ತಾರೆ. ಏನು ಅಂತಂದ್ರೆ, ಭಾರತ ಅನ್ನೋದು ಒಂದು ಮಲ್ಟಿ ಸ್ಟೋರೇಜ್ ಕಟ್ಟಡ, ಅಂದರೆ ಬಹುಮಹಡಿಯ ಕಟ್ಟಡ. ಬಟ್ ಈ ಕಟ್ಟಡ ಹೆಂಗಿದೆ ಅಂತಂದ್ರೆ ಇದಕ್ಕೆ ಮೆಟ್ಲು ಇಲ್ಲ, ಲಿಫ್ಟು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೂಪಕ ಬಳಸ್ತಾರೆ. ಒಬ್ಬ ಹಿಂದೂ ಕಾಸ್ಟ್ ವ್ಯಕ್ತಿಗೆ ನಾನು ಅವನ ಬ್ಯೂಟಿಫುಲ್ ಉದ್ಯಾನವನದಲ್ಲಿ ಓಡಾಡ್ತಿರೋ ಹಾವಿನ ಥರ ಕಾಣ್ತಾ ಇದ್ದೀನಿ, ಯಾಕಂದ್ರೆ ಜಾತಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಭಾರತದಲ್ಲಿ ಜಾತಿ ಹೇಗಿದೆ ಅಂತಂದ್ರೆ, ಇಟ್ಸ್ ಅ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ವಿಚ್ ಡೋಂಟ್ ಹ್ಯಾವ್ ಸ್ಟೇರ್ಕೇಸ್ ಆ್ಯಂಡ್ ಲಿಫ್ಟ್. ಈ ಥರದಲ್ಲಿ ಭಾರತದಲ್ಲಿ ಒಂದು ಜಾತಿ ಸಮಸ್ಯೆ ಇದೆ. ಹಾಗಾಗಿ ಇದು ಆನುವಂಶಿಕ ಉದ್ಯೋಗವನ್ನು ಜಾರಿಗೊಳಿಸುತ್ತೆ. ಜಾತಿ ಇರುವ ಕಾರಣಕ್ಕೇನೆ ಇಲ್ಲಿ ಉದ್ಯೋಗ ಅನ್ನೋದು ಆನುವಂಶಿಕವಾಗಿದೆ. ಇಂಥ ಜಾತಿಯು ಇಂಥ ಕೆಲಸ ಮಾಡಬೇಕು, ಇಂಥ ಜಾತಿಯು ನೀವು ಎಷ್ಟೇ ಮಾಡೋದು ನೀವು ಇಲ್ಲೇ ಇರಬೇಕು ಅನ್ನುವಂಥ ಒಂದು ಆನುವಂಶಿಕ ಉದ್ಯೋಗದ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಹಾಗಾಗಿ ಏನಾಗಿದೆ ಅಂತಂದ್ರೆ, ಈ ಸಮಾಜದಲ್ಲಿ ಸಾಮಾಜಿಕ ಚಲನಶೀಲತೆ ಇಲ್ಲ. ದೇರ್ ಇಸ್ ನೋ ಸೋಷಿಯಲ್ ಮೂವ್ಮೆಂಟ್. ಸಾಮಾಜಿಕವಾದ ಚಲನಶೀಲ ಇಲ್ಲದ ಸಮಾಜ ನಾವು ಆಗಿದ್ದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಜಾತಿ ಇದೆ. ಹಾಗಾಗಿ ಅವ್ರೇನು ಹೇಳ್ತಾರಂದ್ರೆ, ನಾವು ಜಾತಿಯನ್ನು ನಾಶ ಮಾಡಬೇಕು. ಹೇಗೆ ಮಾಡೋಕೆ ಸಾಧ್ಯ ಅಂತಂದ್ರೆ ಸಾಮಾಜಿಕ ಒಕ್ಕಟ್ಟಿನ ಮೂಲಕ. ಯಾಕೆಂದ್ರೆ ಇದು ಗ್ರೇಡೆಡ್ ಇನ್ಇಕ್ವಾಲಿಟಿ, ಬರೀ ಇನ್ಇಕ್ವಾಲಿಟಿ ಅಲ್ಲ, ಇಟ್ಸ್ ಅ ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತ ಹೇಳ್ತಾರೆ. ಅಂದ್ರೆ
ಬಹಳ ಸರಿ ನಾವೀಗ ನಮ್ಮ ಸೋಷಿಯಾಲಜಿಕಲ್ ಥಿಯರಿಗಳು ಏನು ಹೇಳ್ತವೆ ಅಂದರೆ ಭಾರತದಲ್ಲಿ ವರ್ಣ ವ್ಯವಸ್ಥೆ ಇದೆ, ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 3-4 ವರ್ಣಗಳಿದೆ. ಇವು ಹೈರಾರ್ಕಿಕಲ್ ಆಗಿದೆ ಅಂತ ನಾವೇನು ಸೋಷಿಯಾಲಜಿಕಲ್ ಥಿಯರಿನಲ್ಲಿ ನೋಡ್ತೀವಿ. ಅಂಬೇಡ್ಕರ್ ಗೋ ಬಿಯಾಂಡ್ ದಟ್. ಅವ್ರೇನು ಹೇಳ್ತಾರೆ ಅಂದರೆ ಇಟ್ಸ್ ನಾಟ್ ನಿಯರ್ಲಿ ಲೈಕ್ ದಟ್. ಈಗ ನಾನು ಪ್ರಜಾವಾಣಿಗೆ ಒಂದ್ಸರಿ ಬರೆದಿದ್ದೆ, ನಮ್ಮ ಇಡೀ ಸಮಾಜವನ್ನು ಕಾಪಿಡ್ತಾ ಇರುವ ಒಂದು ಫಿಲಾಸಫಿಕಲ್ ಆದಂಥ ಆಲೋಚನೆ ಯಾವುದು ಅಂತ ಹೇಳಿದ್ರೆ ಪ್ಯೂರಿಟಿ ಇಂಪ್ಯೂರಿಟಿ ಅಂತ. ನಮ್ಮ ಇಡೀ ಸಮಾಜದ ಮೆದುಳುಗಳನ್ನು ರೈಟ್ ತುಂಬ ಪ್ರಭಾವಿಸಿರುವಂತಹ ಬಹಳ ಮುಖ್ಯವಾದಂಥ ಆಲೋಚನೆ ಯಾವುದು ಅಂತಂದರೆ ಶುದ್ಧತೆ ಮತ್ತು ಅಶುದ್ಧತೆ. ಇದು ಎಷ್ಟು ವ್ಯಾಪಕವಾಗಿದೆ ಅಂತಂದರೆ ಈ ಪರಿಭಾಷೆ ಊಟದಲ್ಲಿ ನಮಗೆ ಶುದ್ಧ ಅಶುದ್ಧ, ವೆಜ್ಜು ಶುದ್ಧ, ನಾನ್ ವೆಜ್ಜು ಅಶುದ್ಧ. ಅದರಲ್ಲೂ ವೆಜ್ನವ್ರು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಪ್ಯೂರ್ ವೆಜ್ ಅಂತ ಬೇರೆ ಹಾಕೋತಾರೆ, ಪರಿಶುದ್ಧ. ಹೌದು, ಪ್ಯೂರ್ ವೆಜ್ ಅಂತ ಇರ್ತದೆ. ನನಗೆ ಗೊತ್ತಿಲ್ಲ ವೆಜ್ಜಲ್ಲಿ ಅದೇನು ಪ್ಯೂರ್ ಇರ್ತದೆ ಅಂತ. ನಾನೆಲ್ಲೂ ಪ್ಯೂರ್ ನಾನ್ ವೆಜ್ ಹೊಟ್ಟೆ ನೋಡಿಲ್ಲ. ಆ್ಯಕ್ಚುಲಿ ಬೇಸಿಕಲಿ ನಾನ್ ವೆಜ್ ಇಸ್ ವೆರಿ ಪ್ಯೂರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಜಾತಿಯ ಒಂದು ಆಲೋಚನಾ ಕ್ರಮ, ಒಂದು ಫಿಲಸಫಿ ಏನಿದೆಯಲ್ಲ, ಅದು ನಮ್ಮ ಸಮಾಜದ ನಾರ್ಮೇಟಿವ್ ಆಗೋಗಿದೆ, ನಾರ್ಮ್ ಆಗೋಗಿದೆ. ಈ ಹೆಣ್ಮಕ್ಳ ವಿಷಯದಲ್ಲಿ ನೀವು ಇಷ್ಟು ದಿನ ಶುದ್ಧರು, ಇಷ್ಟು ದಿನ ಅಶುದ್ಧರು, ನೀವು ಇಲ್ಲಿಂದ ಇಲ್ಲಿ ತನಕ ಇಷ್ಟು ದಿನ ಬರಬೇಕು, ಇಲ್ಲಿಂದ ಇಷ್ಟು ದಿನಕ್ಕೆ ಇಷ್ಟು ದಿನಕ್ಕೆ ಹೋಗಬಾರ್ದು. ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಅವ್ನು ಶುದ್ಧ ನಾವು ಅಶುದ್ಧರು, ಅಥವಾ ಅವ್ರು ಅಶುದ್ಧರು ನಾವು ಶುದ್ಧರು, ಹಾಗಾಗಿ ಇದು ನಡೆಯಲ್ಲ. ರೈಟ್? ಸೊ ನಮ್ಮ ಎಲ್ಲ ಸಾಮಾಜಿಕ ಕೊಡುಕೊಳ್ಳುವಿಕೆಗಳೇನಿದೆ ಇವತ್ತು ನಾನು ಹೇಳ್ತಾ ಇರೋದು 21st ಸೆಂಚುರಿನಲ್ಲಿ ಈ ಹಾಲ್ನಲ್ಲಿ ಕೂತಿರುವ, ಈ ಹಾಲ್ನಲ್ಲಿ ನನ್ನ ಮಾತು ಕೇಳ್ತಾ ಇರುವ ನಿಮ್ಮ ಮನೆಗಳಲ್ಲಿರುವ ಸಾಮಾಜಿಕ ನಡವಳಿಕೆಗಳು ಸಹ ನಿರ್ದೇಶಿಸ್ತಾ ಇರೋದು ಈ ಶುದ್ಧತೆ ಅಶುದ್ಧತೆ ಅನ್ನುವಂಥ ಒಂದು ಸಾಮಾಜಿಕ ನಾರ್ಮ್. ಜಾತಿ ಇಷ್ಟು ಇನ್ಫಿಲ್ಟ್ರೇಟೆಡ್ ಆಗೋಗಿದೆ. ಹಾಗಾಗಿ ಇಷ್ಟೊಂದು ಇನ್ಫಿಲ್ಟ್ರೇಟೆಡ್ ಆಗೋಗಿರೋದ್ರಿಂದ ಜಾತಿ ಏನಾಗಿದೆ ಅಂದರೆ ಇದು ಗ್ರೇಡೆಡ್ ಇನ್ಇಕ್ವಾಲಿಟಿ ಕ್ರಿಯೇಟ್ ಮಾಡಿದೆ. ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂದರೆ ಏನಂದ್ರೆ, ಈಗ ದಲಿತರು ಅಂತ ತಗೊಂಡ್ರೆ, ಈಗ ಶೂದ್ರರು ಅಂತ ತಗೊಂಡ್ರೆ, ಶೂದ್ರರಲ್ಲೂ ಒಬ್ಬನಿಗೆ ಅನ್ನಿಸ್ತಾ ಇರ್ತದೆ ನಾನು ಇವನಿಗಿಂತ ಬೆಟರು, ಅವನಿಗಿಂತ ಬೆಟರು, ಅವನು ಇವರಿಗಿಂತ ಬೆಟರು. ಅಂದರೆ ಒಬ್ಬ ಬ್ರಾಹ್ಮಣ ಮತ್ತು ಶೂದ್ರನ ನಡುವೆ ಏನೆಲ್ಲ ತಾರತಮ್ಯಗಳಿದೆಯೋ, ಏನೆಲ್ಲ ವ್ಯತ್ಯಾಸಗಳಿದೆಯೋ, ಆ ಎಲ್ಲ ವ್ಯತ್ಯಾಸಗಳನ್ನು ನೀವು ವಿದಿನ್ ಶೂದ್ರರು ಕಾಣಕ್ಕೆ ಸಾಧ್ಯ ಇದೆ. ಸೊ ಇದನ್ನ ಅಂಬೇಡ್ಕರ್ ಅವರು ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತ ಕರೆದರು. ಯಾಕೆ ಈ ಗ್ರೇಡೆಡ್ ಇನ್ಇಕ್ವಾಲಿಟಿ ಅನ್ನೋದು ಎಸ್ಟಾಬ್ಲಿಷ್ ಮಾಡಿದ್ರು ಪಟ್ಟಭದ್ರರು ಅಂತಂದ್ರೆ, ಅಂಬೇಡ್ಕರ್ ಅವರ ಪ್ರಕಾರ ಇವ್ರು ಯಾರು ಒಗ್ಗಟ್ಟೆ ಆಗಬಾರ್ದು ಅಂತ. ಭಾರತದ ಜಾತಿ ವ್ಯವಸ್ಥೆಯ ಮೂಲಭೂತ ಉದ್ದೇಶ ಏನಂತಂದ್ರೆ ಜನ ಒಗ್ಗಟ್ಟಾಗಬಾರ್ದು ಅಂತ. ಬಹಳ ಸಿಂಪಲ್. ಅವರು ಅವರವರ ಚೇಂಬರ್ನಲ್ಲೇ ಹೊಡೆದಾಡ್ತಾ ಇರ್ಬೋದು. ಈಗ 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 ನಾನು ಹೇಳ್ತೀನಿ, ಮಧ್ಯಮ ಜಾತಿಗಳಲ್ಲೂ ನಿಮಗೆ 100 ಜಾತಿಗಳು ಸಿಗ್ತದೆ. ಎಕ್ಸಾಂಪಲ್, ಈಗ ಲಿಂಗಾಯತ್ ಅಂತ ಒಂದು ಜಾತಿ ತಗೊಂಡ್ರೆ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಕುರುಬರು ಅಂತ ಒಂದು ಜಾತಿ ತಗೊಂಡ್ರೆ, ಕುರುಬರಲ್ಲಿ 17 ಉಪಪಂಗಡಗಳಿದೆ. ನಾನು PhD ಮಾಡಿ ಟಾಪಿಕ್ ಆಗಿರೋದ್ರಿಂದ 17-18 ಉಪಪಂಗಡಗಳು ಬರ್ತವೆ. ಗೊಂಡ ರಾಜಗೊಂಡ ಅಂತ ಬರ್ತಾರೆ ನಮ್ಮ ಗುಲ್ಬರ್ಗದಲ್ಲಿ. ಈ ಗೊಂಡ ರಾಜಗೊಂಡರ ಜೊತೆ ಈ ಹಾಲು ಮತದವ್ರು ಸಂಬಂಧನೇ ಮಾಡಲ್ಲ. ಈ ಲಿಂಗಾಯತನಲ್ಲಿ ಸಾಧುರು, ನೊಣಬರು, ಪಂಚಾಚಾರರು ಬರ್ತಾರೆ. ಈ ಪಂಚಾಚಾರರು ಮತ್ತೊಬ್ಬರ ಜೊತೆ ಸಂಬಂಧವೇ ಮಾಡಲ್ಲ. ಸೊ ಅಂದ್ರೆ ನಾವೇನು ಅನ್ಕೊಳ್ತಾ ಇದ್ವಿ ಅಂದ್ರೆ ಬ್ರಾಹ್ಮಣ ಮತ್ತು ಶೂದ್ರರ ನಡುವೆ ಮಾತ್ರ ಈ ಸಮಸ್ಯೆ ಇದೆ ಅಂತ. ಹಂಗಿಲ್ಲ. ಇದೇನಾಗಿದೆ ಅಂತಂದ್ರೆ ಜಾತಿ ಅನ್ನೋದು ಗ್ರೇಡೆಡ್ ಇನ್ಇಕ್ವಾಲಿಟಿನ ಕ್ರಿಯೇಟ್ ಮಾಡಿದೆ. ಎಲ್ಲ ಜಾತಿಗಳು ನಾನು ಇನ್ನೊಬ್ಬರಿಗಿಂತ ಮೇಲೆ ಅನ್ನೋದನ್ನು ಪ್ರತಿಪಾದಿಸುವ ಪ್ರಯತ್ನದಲ್ಲೇ ಇದಾವೆ. ಈ ಥರದಲ್ಲಿ ಅವ್ರೇನು ಮಾಡ್ತಾರೆ ಅಂತಂದ್ರೆ, ಜಾತಿ ಅನ್ನೋದು ಒಂದು ಶ್ರೇಣೀಕೃತ ಅಸಮಾನತೆಯನ್ನು ಸೃಷ್ಟಿ ಮಾಡಿದೆ. ಯಾಕೆ ಅಂತಂದ್ರೆ ಪ್ರತಿಯೊಂದು ಜಾತಿಯು ಒಬ್ಬರಿಗಿಂತ ಶ್ರೇಷ್ಠ, ಇನ್ನೊಬ್ಬರಿಗಿಂತ ಕೀಳು ಅನ್ನುವಂಥ ಮನೋಭಾವವನ್ನು ಹೊಂದಿದ್ದಾವೆ. ಸೊ ಈ ಥರದಲ್ಲಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಜಾತಿಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ಇಟ್ಕೊಂಡು ಜಾತಿ ಮತ್ತು ಸಾಮಾಜಿಕ ನೈತಿಕತೆ ಅನ್ನುವ ಚಾಪ್ಟರಲ್ಲಿ ಯಾಕೆ ಈ ಥರದ ಒಂದು ಜಾತಿ ವ್ಯವಸ್ಥೆ ಸೃಷ್ಟಿಯಾಗೋಯ್ತು, ಯಾಕೆ ಈ ಗ್ರೇಡೆಡ್ ಇನ್ಇಕ್ವಾಲಿಟಿ ಸೃಷ್ಟಿಯಾಗೋಯ್ತು ಅಂತಂದ್ರೆ, ಹಿಂದೂ ಸಮಾಜವು ಸಮಾನತೆಯ ಆಧಾರದ ಮೇಲೆ ನೈತಿಕ ಅಡಿಪಾಯವನ್ನು ಹೊಂದಿಲ್ಲ. ಯಾವುದು ನೀವು ಹಿಂದೂ ಸಮಾಜ ಅಂತ ಮಾತಾಡ್ತಾ ಇದ್ದೀರಲ್ಲ, ಈಗ ಯಾವುದೇ ಒಂದು ಮನುಷ್ಯರ ಗುಂಪನ್ನ ಸಮಾಜ ಅಂತ ಒಪ್ಕೊಳ್ಳೋದು ಯಾವಾಗ ಒಪ್ಕೊತೀವಿ ಅಂತಂದ್ರೆ ನಮಗೆಲ್ರಿಗೂ ಕೆಲವು ಸಿಮಿಲಾರಿಟಿಗಳು ಇರಬೇಕು. ನಾವೆಲ್ಲರೂ ಅದನ್ನು ಒಪ್ಕೊಂಡಿರ್ಬೇಕು. ನಾವೆಲ್ಲ ಸಮಾಜ ಆಗೋದು ಹಂಗೆ ತಾನೆ. ಒಂದು ಸಮಾಜ ಆಗಬೇಕು ಅಂತಂದ್ರೆ ಎಲ್ಲರೂ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 500 ರೂಪಾಯಿ ನೋಟ್ ಇದೆ. ಈ 500 ರೂಪಾಯಿ ನೋಟ್ ಎಲ್ರಿಗೂ 500 ರೂಪಾಯಿ ನೋಟೆ. ಯಾಕೆ ಅಂದ್ರೆ ಅದು ಶಾಸನಬದ್ಧವಾಗಿದೆ, ನಾವೆಲ್ಲರೂ ಅದನ್ನು ಒಪ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ. ಇಲ್ಲಾಂದ್ರೆ ಅದ್ರ ಬೆಲೆ 2 ರೂಪಾಯಿ ಅಷ್ಟೇ, ಪ್ರಿಂಟ್ ಮಾಡಕ್ಕೆ ಬಿಡೋದು. ರೈಟ್? ಆ ನೋಟನ್ನ ಪ್ರಿಂಟ್ ಮಾಡೋದಕ್ಕೆ ಖರ್ಚಾಗೋದು 2 ರೂಪಾಯಿ ಅಷ್ಟೇ. ಬಟ್ ನಾವೆಲ್ಲರೂ 500 ರೂಪಾಯಿ ಅಂತ ಯಾಕೆ ಒಪ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೊಂದು ಶಾಸನ ಬದ್ಧತೆ ಇದೆ, ಅದು ನಮ್ಮೆಲ್ಲರ ಒಪ್ಪಿಗೆ ಆಗಿದೆ. ಆ ಕಾರಣದಿಂದ 500 ರೂಪಾಯಿ ಅನ್ನಿಸ್ತಾ ಇದೆ. ಸೊ ಹಾಗೇನೆ ನಾವೊಂದು ಸಮಾಜ ಆಗಬೇಕು ಅಂತಂದ್ರೆ
ಆ ಸಮಾಜ ಅನ್ನೋದು ಯಾವತ್ತು ಸಮಾನ ಅಂಶಗಳ ಮೇಲೆ ಒಂದು ಸಮಾಜ ಆಗಕ್ಕೆ ಸಾಧ್ಯ. ಬಟ್ ಆದರೆ ಹಿಂದೂ ಸಮಾಜ ಅಂತೇನಿದೆ ಅಲ್ಲಿ ಸಮಾನತೆಗೆ ಅವಕಾಶವೇ ಇಲ್ಲ. ಸಮಾನತೆಯನ್ನ ಒಪ್ಪದ ಒಂದು ಸಾಮಾಜಿಕ ಸ್ಥಿತಿಯನ್ನು ಅದು ಪ್ರತಿಪಾದಿಸುತ್ತೆ. ಹಾಗಾಗಿ ಈಕ್ವಾಲಿಟಿ ಅನ್ನೋದು ಅಂದ್ರೆ ಮಹಿಳೆಯರಿಗೂ ಸಮಾನತೆ ಕೊಡಬೇಕು, ದಲಿತರಿಗೂ ಸಮಾನತೆ ಕೊಡಬೇಕು, ಆದಿವಾಸಿಗಳಿಗೂ ಸಮಾನತೆ ಕೊಡಬೇಕು, ಎಲ್ಲ ಸಮುದಾಯಗಳಿಗೂ ಸಮಾನತೆಯನ್ನ ಕೊಡಬೇಕು ಅನ್ನುವಂತಹ ನೈತಿಕ ತಳಪಾಯವೇ ಈ ಸಮಾಜಕ್ಕಿಲ್ಲ. ದೇರ್ ಇಸ್ ಅನ್ ಅಬ್ಸೆಂಟ್ ಆಫ್ ಎಥಿಕಲ್ ಕಮಿಟ್ಮೆಂಟ್ ಟುವರ್ಡ್ಸ್ ಈಕ್ವಾಲಿಟಿ. ಒಂದು ಎಥಿಕಲ್ ಆದ ಕಮಿಟ್ಮೆಂಟೇ ಇಲ್ಲ. ನಾವೆಲ್ಲರೂ ಸಮಾನವಾಗಿರಬೇಕು ಒಂದು ಸಮಾಜವಾಗಿ ಅನ್ನುವಂಥ ಒಂದು ಎಥಿಕಲ್ ಕಮಿಟ್ಮೆಂಟ್ ಇಲ್ಲದೆ ಇರುವಂತಹ ಸಮಾಜ ಹಿಂದೂ ಸಮಾಜ ಪ್ರತಿಪಾದಿಸುವಂತಹ ಸಮಾಜದ ಕಲ್ಪನೆ. ಆ ಕಾರಣಕ್ಕೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೈತಿಕತೆ ಅನ್ನೋದು ಜಾತಿಗನುಗುಣವಾಗಿ ವರ್ತಿಸ್ತಾ ಇರ್ತದೆ. ನೀವು ಈ ಜಾತಿಯವರಾದ್ರೆ ನಿಮಗೆ ಬೇರೆ ಟ್ರೀಟ್ಮೆಂಟು, ನೀವು ಆ ಜಾತಿಯವರಾದ್ರೆ ನಿಮಗೆ ಬೇರೆ ಟ್ರೀಟ್ಮೆಂಟು, ನೀವು ಮತ್ತೊಂದು ಜಾತಿಯವರಾದ್ರೆ ನಿಮಗೆ ಬೇರೆ ಟ್ರೀಟ್ಮೆಂಟ್. ಹಾಗಾಗಿ ಇಲ್ಲಿನ ನೈತಿಕತೆ ಏನಿದೆ, ನಮ್ಮ ಈ ಹಿಂದೂ ಸಮಾಜದ ನೈತಿಕತೆ ಏನಿದೆ ಇದು ಜಾತಿಗನುಗುಣವಾಗಿ ಬದಲಾಗ್ತಾ ಇರ್ತದೆ. ಇಟ್ ಡಿಪೆಂಡಿಂಗ್ ಅಪಾನ್ ಕಾಸ್ಟ್. ನೀವು ಏನೇ ಟ್ಯಾಲೆಂಟ್ ಇರಿ, ನೀವೇನೇ ಇದು ಮಾಡಿರಿ, ಇದು ನಾನು ಹೇಳ್ತಾ ಇರೋದಲ್ಲ, ಅಂಬೇಡ್ಕರ್ ಹೇಳ್ತಾ ಇರೋದು. ಅಂಬೇಡ್ಕರ್ ಅವರು ಅನಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಭಾರತದ ಜಾತಿಯನ್ನು ಅರ್ಥ ಮಾಡ್ಕೊತಾ ಇರುವ ಬಗೆ ಇದು. ಸೊ ಹಾಗಾಗಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಸಮಾಜಕ್ಕೆ ಇರಬೇಕಾದ ನೈತಿಕತೆ ಇದೆಯಲ್ಲ, ಆ ನೈತಿಕತೆ ಅನ್ನೋದು ಈ ಸಮಾಜದಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಥರ ವರ್ತಿಸುತ್ತೆ. ದೇರ್ ಇಸ್ ನೋ ಯೂನಿವರ್ಸಲ್ ಎಥಿಕಲ್, ಯೂನಿವರ್ಸಲ್ ಆದಂಥ ಒಂದು ನೈತಿಕ ಪ್ರಿನ್ಸಿಪಲ್ ಅನ್ನೋದು ಈ ಸಮಾಜಕ್ಕೆ ಇಲ್ಲ ಅಂತೇಳಿ ಮಾತಾಡ್ತಾರೆ. ಸೊ ಹಾಗಾಗಿ ಜಾತಿ ಸಮಾಜದಲ್ಲಿ ಸಾರ್ವತ್ರಿಕ ನೈತಿಕ ಕಾನೂನು ಇಲ್ಲ. ಎಲ್ಲರಿಗೂ ಅನ್ವಯವಾಗುವಂತಹ, ಎಲ್ಲರೂ ಒಪ್ಪಿಕೊಳ್ಳಬಹುದಾದಂತಹ ಒಂದು ನೈತಿಕ ಕಾನೂನು ಇಲ್ಲಿ ಅಬ್ಸೆಂಟ್ ಆಗಿದೆ. ಒಂದು ಜಾತಿಗೆ ಪಾಪವೆನಿಸೋದು ಇನ್ನೊಂದು ಜಾತಿಗೆ ಪುಣ್ಯ ಅನಿಸ್ಬಿಡುತ್ತೆ. ಕೆಲವರಿಗೆ ಇಲ್ಲಿ ಪಾಪ ಅನಿಸೋದು, ಕೆಲವರಿಗೆ ಪುಣ್ಯ ಅನಿಸ್ತದೆ. ಸೊ ಈ ತರದ ಒಂದು ಅನ್ಎಥಿಕಲ್ ಆದಂತಹ ಒಂದು ಸಮಾಜ ಮತ್ತು ಸಾಮಾಜಿಕತೆ ಈ ಜಾತಿ ವ್ಯವಸ್ಥೆಯಿಂದ ಇಲ್ಲಿ ರೂಪುಗೊಂಡಿದೆ ಅಂತ ಹೇಳಿ ಮಾತಾಡ್ತಾರೆ. ಈ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಇದು ಸಾಮಾನ್ಯ ನಾಗರಿಕರ ನೈತಿಕತೆಯನ್ನೇ ನಾಶ ಮಾಡಿಬಿಡುತ್ತೆ. ಅಂದ್ರೆ ಒಂದು ಸಮಾಜಕ್ಕೆ ಒಂದು ನೈತಿಕತೆ ಇಲ್ಲ ಅಂತಾದ್ಮೇಲೆ ವ್ಯಕ್ತಿಗಳಿಗೆ ಎಲ್ಲಿ ನೈತಿಕತೆ ಬರ್ತದೆ? ಈಗ ನಾವೆಲ್ಲರೂ ಒಂದು ಸಮಾಜವಾಗಿ ಕರಪ್ಷನ್ ಅನ್ನ ವಿರೋಧಿಸ್ತೀವಿ ಅಂತಂದ್ರೆ ಕರಪ್ಷನ್ ಮಾಡೋನಿಗೂ ಒಂದು ಪಾಪ ಪ್ರಜ್ಞೆ ಕಾಡ್ತದೆ, ಹೌದಲ್ವಾ? ನನ್ನ ಇಡೀ ಸಮಾಜ ಇದು ಮಾಡ್ತಾ ಇಲ್ಲ, ನಾನ್ ಮಾಡಬಾರ್ದಲ್ವಾ ಅನಿಸ್ತದೆ. ನಮ್ಮ ಸಮಾಜದಲ್ಲಿ ಹೆಂಗಾಗಿದೆ ಅಂತಂದ್ರೆ ಯಾರಿಗೂ ಅನ್ಸಕ್ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಅವ್ನು ಕಡಿಮೆ ಮಾಡಿದ್ರೆ ನಾನು ಜಾಸ್ತಿ ಮಾಡಿದ್ದೀನಿ. ಈ ಚರ್ಚೆಗಳು ಈ ಭ್ರಷ್ಟತೆ ಮೇಲೆ ಲೆಕ್ಕ ತಗೊಂಡ್ರೆ ನಾವೀಗ ಭ್ರಷ್ಟಾಚಾರದ ಮೇಲೆ ಜೈಲಿಗೆ ಹೋಗಿ ಬಂದವ್ರನ್ನ ಮೆರವಣಿಗೆ ಮಾಡೋ ಸ್ಥಿತಿ ಬಂದಾಗಿದೆ. ಯಾಕೆ ಹಿಂಗಾಗಿದೆ ಅಂತಂದ್ರೆ ನಮಗೆ ಕರಪ್ಷನ್ ಅನ್ನೋದು, ಅದು ಭ್ರಷ್ಟಾಚಾರ ಅನ್ನೋದು ನಾಗಿಲ್ಲದಿರುವುದು ಒಂದು ನೈತಿಕವಾದ ಸ್ಟ್ಯಾಂಡ್ ಪಾಯಿಂಟ್ ಅಂತ ನಮ್ಗೆ ಅನ್ಸೇ ಇಲ್ಲ. ಇಟ್ ಈಸ್ ಬಿಕಮ್ ಕಾಮನ್. ಹಂಗೆ ಈ ಜಾತಿ ಅನ್ನೋದು ನನಗೆ ಒಬ್ಬೊಬ್ಬ ಮೇಲ್ಜಾತಿಯವನಾಗಿ ನನಗೆ ಕೊಡ್ತಾ ಇರುವಂಥ ಟ್ರೀಟ್ಮೆಂಟು ನನಗೆ ತಪ್ಪು ಅಂತ ಅನ್ನಿಸ್ತಾನೆ ಇಲ್ಲ. ಆ ಲೆವೆಲಿಗೆ ನಾನು ನೈತಿಕನೇ. ಸೊ ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲದೆ ಇರೋದ್ರಿಂದ ನಾನು ವ್ಯಕ್ತಿಗತವಾಗೂ ಸಹ ನನಗೊಂದು ನೈತಿಕತೆ ಇಲ್ಲ. ಅಂದರೆ ಸಮಾಜವಾಗೂ ಒಂದು ನೈತಿಕತೆ ಇಲ್ಲ, ವ್ಯಕ್ತಿಯಾಗೂ ನನಗೆ ನೈತಿಕತೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಥರದ ಒಂದು ಸ್ಥಿತಿ ಇದೆಯಲ್ಲ, ಈ ಥರದ ಒಂದು ಸ್ಥಿತಿ ಏನಿದೆ, ಈ ಥರದ ಒಂದು ಸಮಾಜದಲ್ಲಿ ಇರುವ ನಾವು ಅಂದ್ರೆ ಒಂದು ಸಮಾಜವಾಗಿಯೂ ನೈತಿಕವಾಗಿಲ್ಲ, ಸಮಾಜವಾಗಿ ನೈತಿಕವಾಗಿಲ್ಲದೆ ಇರೋದ್ರಿಂದ ವ್ಯಕ್ತಿಯಾಗಿಯೂ ನೈತಿಕವಾಗಿಲ್ಲ. ಆದ್ದರಿಂದ ನೈತಿಕ ಮೌಲ್ಯಗಳನ್ನು ಹಂಚಿಕೊಳ್ಳದೆ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವೇ ಇಲ್ಲ. ಅಂದ್ರೆ ಯಾವ ಸಮಾಜ ನೈತಿಕ ಮೌಲ್ಯಗಳನ್ನು ಹಂಚಿಕೊಳ್ಳಲ್ವೋ ಆ ಸಮಾಜ ಒಂದು ಡೆಮಾಕ್ರೆಟಿಕ್ ಸಮಾಜ ಆಗಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾತಾಡ್ಬೋದು, ಬಟ್ ವಾಸ್ತವದಲ್ಲಿ ಒಂದು ಡೆಮಾಕ್ರೆಟಿಕ್ ಸೊಸೈಟಿ ಆಗುವಂತಹ ಯಾವ ಗುಣಲಕ್ಷಣವನ್ನು ಸಹ ಈ ಸಮಾಜ ಹೊಂದಲು ಸಾಧ್ಯವೇ ಇಲ್ಲ. ಹಾಗಾಗಿ ಜಾತಿ ಸಮಾಜ ಅನ್ನೋದೇನಿದೆ ಇದು ಫಂಡಮೆಂಟಲಿ ಅನ್ ಅನ್ಡೆಮಾಕ್ರೆಟಿಕ್ ಸೊಸೈಟಿ. ಮೂಲಭೂತವಾಗಿದ್ದು ಒಂದು ಅಪ್ರಜಾತಾಂತ್ರಿಕವಾದಂತಹ ಸಮಾಜ. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಮೊರಾಲಿಟಿ. ಸೊ ಇದನ್ನ ಅವರು ವಾದ ಮಾಡ್ತಾರೆ. ಹಾಗಾದ್ರೆ ಈ ತರದ ಒಂದು ಅಸಮಾನ ವ್ಯವಸ್ಥೆಯನ್ನ
ಈ ಥರದ ಒಂದು ಅಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು, ಈ ಥರದ ಒಂದು ನೈತಿಕತೆ ಇಲ್ಲದ ಸಮಾಜವನ್ನು ನಾವು ಹೆಂಗೆ ಒಪ್ಕೋತಾ ಇದ್ದೀವಿ? ಕೋಟ್ಯಾಂತರ ಜನ ಇದ್ದೀವಿ, ಸಮಾಜವಾಗಿ ಬದುಕ್ತಾ ಇದ್ದೀವಿ. ನಮಗೆ ನೀಟಾಗಿ ಗೊತ್ತಾಗ್ತದೆ ನನಗೆ ಶೋಷಣೆ ಆಗ್ತಾ ಇದೆ ಅಂತ, ನನಗೆ ನೀಟಾಗಿ ಗೊತ್ತಾಗ್ತಾ ಇದೆ ನನಗೆ ಹಿಂಸೆ ಆಗ್ತಾ ಇದೆ ಅಂತ, ನನಗೆ ನೀಟಾಗಿ ಗೊತ್ತಾಗ್ತಾ ಇದೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ. ಹಾಗಿದ್ದಾಗ್ಯೂ ಸಹ ನಾವೆಲ್ಲರೂ ಸಹ ಯಾಕೆ ಹೀಗಿದ್ದೀವಿ ಅಂತಂದ್ರೆ, ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂದ್ರೆ, ಜಾತಿಯನ್ನು ಉಳಿಸಿಕೊಳ್ಳುವುದು ಧರ್ಮದ ಪಾತ್ರ ಇದೆ. ದ ರಿಲಿಜಿಯನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ಕೀಪ್ ದಿಸ್ ಕನ್ಸಿಸ್ಟೆಂಟ್. ಅಂಬೇಡ್ಕರ್ ಅವರು ನನಗೆ ಅವರ ವಿದ್ವತ್ತಿನ ಬಗ್ಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ನಾನು ಅವಾಗಲೇ ರೆಫರ್ ಮಾಡಿದ್ನಲ್ಲ ಒಂದು ಥೀಸಿಸು, ಆ ಥೀಸಿಸಲ್ಲಿ ಅವರು ಮಾತಾಡ್ತಾರೆ ಏನು ಅಂತಂದ್ರೆ, ಭಾರತದಲ್ಲಿ ಧರ್ಮ ಮತ್ತು ಜಾತಿ ಇವು ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳನ್ನೇ ಕಾವಲುಗೆಟ್ಗಳಾಗಿ ಬಳಸ್ಕೊತವೆ ಅಂತ 1919 ಮಾಡಿದಂಥ ವಾದ. ಅದನ್ನ ಇಟ್ಕೊಂಡು ಅವರು ಲಾ ಮಿನಿಸ್ಟರ್ ಆದಾಗ ಫಸ್ಟ್ ಥರದ ಹಿಂದೂ ಕೊಡಬೇಕು. ಎಲ್ಲಿವರೆಗೂ ನೀವು ಮಹಿಳೆಯರನ್ನು ವಿಮೋಚನೆ ಮಾಡಲ್ವೋ ಇಲ್ಲಿಂದ, ಅಲ್ಲಿ ತನಕ ನೀವು ಜಾತಿಯನ್ನು ವಿಮೋಚನೆ ಆಗಕ್ಕೆ ಸಾಧ್ಯ ಆಗಲ್ಲ ಅಂತ. ಸೊ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಈ ಥರದ ಒಂದು ಅಸಮಾನ ವ್ಯವಸ್ಥೆ, ಒಂದು ಅನೈತಿಕದ ವ್ಯವಸ್ಥೆ ಇಲ್ಲಿದೆ. ನಾವೆಲ್ಲರೂ ಹೆಂಗೆ ಒಪ್ಕೊಂಡಿದ್ದೀವಿ ಅಂತಂದ್ರೆ, ಯಾಕೆ ಒಪ್ಕೊಂಡಿದ್ದೀವಿ ಅಂತಂದ್ರೆ, ಇದು ರಿಲಿಜಿಯನ್, ಧರ್ಮ ಅನ್ನೋದು ಈ ಜಾತಿ ವ್ಯವಸ್ಥೆಯನ್ನು ಕಾಪಾಡ್ತಾ ಇರುವಂಥ ವ್ಯವಸ್ಥೆ. ಹಾಗಾಗಿ ಏನು ಹೇಳ್ತಾರೆ ಅಂದ್ರೆ, ಹಿಂದೂ ಧಾರ್ಮಿಕ ಗ್ರಂಥಗಳು ಜಾತಿಯನ್ನು ಪವಿತ್ರಗೊಳಿಸಿವೆ. ನಮಗೆ ನಮ್ಮ ಸ್ಥಿತಿನೇ ಹ್ಯಾಪಿ. ಅಂದ್ರೆ ಈಗ ಕೆಲವು ಸಾರಿ ಅಂಚಿನ ಸಮುದಾಯದವರು, ಅಂಚಿಗೆ ತಳ್ಳಲ್ಪಟ್ಟವರು, ಈಗ ನಮಗೆ ಈ ಲೋವರ್ ಕಾಸ್ಟ್ ಅಂತಿಲ್ಲ, ಲೋವರ್ಡ್ ಕಾಸ್ಟ್ ಇದೆ, ಬಳಸರಿ ನಾವು ಇದನ್ನು ಎಚ್ಚರಿಕೆಯನ್ನು ಬಳಸ್ಬೇಕು. ನಾವೇ ಒಪ್ಕೊಂಡಿರ್ತೀವಿ, ಸಹ ಈ ಸಮಾಜದಲ್ಲಿ ಕೆಲವು ಕೆಳ ಜಾತಿಗಿದೆ, ಕೆಳ ಜಾತಿ ಅಂತಿಲ್ಲ, ಕೆಳಗೆ ತಳ್ಳಲ್ಪಟ್ಟ ಜಾತಿಗಳು. ಯಾರು ಕೆಳ ಜಾತಿ ಅಲ್ಲ, ಕೆಳಗೆ ತಳ್ಳಲ್ಪಟ್ಟಿರೋ ಜಾತಿಗಳು ಅಂತ ರೈಟ್. ಸೊ ಹಾಗಾಗಿ ಈ ಹಿಂದೂ ಧಾರ್ಮಿಕ ಗ್ರಂಥಗಳೇನಿದೆ ಇವೇನ್ ಮಾಡಿದ್ದೇವೆ ಅಂತಂದ್ರೆ, ಜಾತಿಯನ್ನು ಪವಿತ್ರೀಕರಿಸಿದೆ. ನೀನು ಈ ಜಾತಿ ಹುಟ್ಟಿರೋದ್ರಿಂದ ನೀನು ಈ ಕರ್ತವ್ಯವನ್ನು ಮಾಡೋದು ನಿನ್ನ ಧಾರ್ಮಿಕ ಸ್ಥಿತಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದೇ ಪವಿತ್ರ. ಹಿಂಗೆಲ್ಲ ಮಾಡಿದ್ರೆ ಮಾತ್ರ ನಿನಗೆ ಮೋಕ್ಷ, ರೈಟ್? ಹಿಂಗೆಲ್ಲ ಮಾಡಿದ್ರೆ ಮಾತ್ರ ನಿನಗೆ ಮೋಕ್ಷ. ನಿನಗೆ ಮೋಕ್ಷ ಬೇಕು ಅಂದ್ರೆ ಈ ಜಗತ್ತಲ್ಲಿ ನಿನಗೆ ಏನೆಲ್ಲ ಬಂದಿದೆ, ಏನೆಲ್ಲ ನಿನಗೆ ಕರ್ತವ್ಯ ಇದೆ, ನಿನ್ನ ಜಾತಿಯನ್ನು ನಾವು ಹುಟ್ಟಿ ಅದನ್ನು ಮಾಡ್ಕೊಂಡು ಹೋಗ್ಬೇಕಷ್ಟೇ. ದೆನ್ ಓನ್ಲಿ ಯು ಹ್ಯಾವ್ ಎ ಸಾಲ್ವೇಷನ್ ಅನ್ನೋ ಥರದಲ್ಲಿ ಜಾತಿಯನ್ನು ಪವಿತ್ರೀಕರಿಸಿದೆ. ಈ ಅಸಮಾನತೆಯನ್ನ, ಈ ಜಾತಿಯ ಅಸಮಾನತೆಯನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಧರ್ಮವನ್ನ ಬಳಸಲಾಗ್ತಾ ಇದೆ ಅನ್ನುವಂಥ ವಾದವನ್ನು ಅಂಬೇಡ್ಕರ್ ಅವರು ಮುಂದಿಡ್ತಾರೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಶಾಸ್ತ್ರಗಳು ಜಾತಿಯನ್ನು ರೂಪಿಸುತ್ತವೆ. ಈ ಜಾತಿ ಹೇಗೆ ರೂಪುಗೊಳ್ತೋ, ಶಾಸ್ತ್ರಗಳು ಜಾತಿಯನ್ನು ರೂಪಿಸ್ತವೆ, ಅವುಗಳನ್ನ ಪವಿತ್ರ ಮಾಡ್ತವೆ, ಬದಲಾಗದ ಸ್ಥಿತಿನಲ್ಲಿ ರೂಪಿಸಿದವೆ, ಮತ್ತೆ ದೈನಿಕವಾಗಿವೆ. ಈ ಸಮಾಜ ಅನ್ನೋದು ನನ್ನ ಆಯ್ಕೆ ಅಲ್ಲ. ಈಗ ನಮ್ಮ ಇತ್ತೀಚೆಗೆ ನಮ್ಮ ಪೊಲಿಟಿಷಿಯನ್ಸ್, ಐ ಡೋಂಟ್ ವಾಂಟ್ ಟು ಟೇಕ್ ಎ ನೇಮ್, ಅವ್ರು ಹೇಳ್ತಿರ್ತಾರೆ ಯಾವಾಗಲೂ ಏನಂತ, ನಾನು ಈ ಜಾತಿ ಹುಟ್ಟಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ನಾ ಅಂತೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ಯಾಕೆ ಹಿಂಗೆ ಹೇಳ್ತಿರ್ತಾರೆ ಅಂತಂದ್ರೆ, ಜಾತಿ ಅನ್ನೋದನ್ನು ದೈವಿಕರಿಸ್ಬಿಡೋದು. ಅಂದ್ರೆ ಇದು ದೇವರೇ ಸೃಷ್ಟಿಸಿರುವಂಥ ಒಂದು ವ್ಯವಸ್ಥೆ, ಇದರಲ್ಲಿ ನೀನು ಹುಟ್ಟಿರೋದ್ರಿಂದ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಈ ಥರದಲ್ಲಿ ಏನು ಮಾಡುತ್ತೆ ಅಂತಂದ್ರೆ, ಈ ಧರ್ಮ ಅನ್ನೋದು ಈ ಥರದ ಒಂದು ಅಸಮಾನ ಅನೈತಿಕ ಸಾಮಾಜಿಕ ವ್ಯವಸ್ಥೆಯನ್ನ ಕಾಪಾಡುವಂಥ ಒಂದು ಚೌಕಟ್ಟಾಗಿ ಭಾರತದಲ್ಲಿ ಇದೆ ಅನ್ನುವಂಥ ವಾದವನ್ನು ಅವರವರ 4ನೇ ಚಾಪ್ಟರ್ ಮಂಡಿಸ್ತಾರೆ. ಹಾಗಾಗಿ ಇದನ್ನು ಒಡಿಬೇಕು ಅಂತಂದ್ರೆ, ಇಫ್ ಯು ವಾಂಟ್ ಟು ಗೆಟ್ ರೀಡ್ ಆಫ್ ದಿಸ್, ಜಾತಿಯನ್ನು ವಿನಾಶ ಮಾಡಬೇಕು ಅಂತಂದ್ರೆ ನೀವು ವರ್ಣ ವ್ಯವಸ್ಥೆಯನ್ನ, ಜಾತಿ ವ್ಯವಸ್ಥೆ ಆಧಾರವಾಗಿರುವಂತಹ ವರ್ಣ ವ್ಯವಸ್ಥೆಯನ್ನ ನೀವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಅವರೇನು ಹೇಳ್ತಾರೆ, ವರ್ಣ ಮತ್ತು ಜಾತಿ ಬೇರ್ಪಡಿಸಲಾಗದವು. ವರ್ಣನೇ ಬೇರೆ, ಜಾತಿನೇ ಬೇರೆ ಅಂತ ಹೇಳಕ್ಕಾಗಲ್ಲ. ವರ್ಣ ಮತ್ತು ಜಾತಿ ಅನ್ನೋದು ಬೇರ್ಪಡಿಸಲಾಗದವು, ಒಂದಕ್ಕೊಂದು ಸಂಬಂಧ ಇರುವಂಥ ಸಂಗತಿಗಳು. ವರ್ಣ ವ್ಯವಸ್ಥೆ ಅನ್ನೋದು ಜಾತಿ ವ್ಯವಸ್ಥೆಯನ್ನು ಪುಷ್ಟೀಕರಿಸ್ತಾ ಇರ್ತದೆ. ವರ್ಣವು ಅನಿವಾರ್ಯವಾಗಿ ಜಾತಿ ಕಾರಣ ಆಗುತ್ತೆ. ವೆನ್ ಯು ಡಿಫೈನ್ ವರ್ಣ, ನೀವು ವರ್ಣ ವ್ಯವಸ್ಥೆಯನ್ನು ಡಿಫೈನ್ ಮಾಡಿದ ತಕ್ಷಣನೇ ಅದು ಆಟೋಮೆಟಿಕಲಿ ಜಾತಿ ವ್ಯವಸ್ಥೆಗೆ ಲೀಡ್ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ವರ್ಣ ವ್ಯವಸ್ಥೆಗಳು ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಉದ್ಯೋಗ ಸ್ವತಂತ್ರ ನಿರಾಕರಣೆ ಮಾಡುತ್ತೆ, ಸಮಾನತೆಯನ್ನು ನಿರಾಕರಣೆ ಮಾಡುತ್ತೆ. ಇದು ಮನುಷ್ಯನ ಸಮಾನ ಮೌಲ್ಯವನ್ನ ಒಪ್ಪೋದೇ ಇಲ್ಲ. ಮತ್ತೆ ಈ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ಗಾಂಧಿಯವರ ವರ್ಣ ವ್ಯವಸ್ಥೆಯನ್ನು ಟೀಕೆ ಮಾಡ್ತಾರೆ. ಹೇಗೆ ಟೀಕೆ ಮಾಡ್ತಾರೆ ಅಂತಂದ್ರೆ, ನೋಡಿ, ಇವರೆಲ್ಲರೂ ನಾಟ್ ಓನ್ಲಿ ಗಾಂಧಿ,
ಯಾರೆಲ್ಲರೂ ಭಾರತದ ಸಮಾಜದಲ್ಲಿರುವ ಜಾತಿ ಸುಧಾರಣೆ ಆಗಬೇಕು ಅಂತ ವಾದ ಮಾಡ್ತಾ ಇದ್ದಾರೆ, ಅವರೊಂದು ಕಾಂಟ್ರಡಕ್ಷನ್ ಎದುರಿಸ್ತಾ ಇದ್ದಾರೆ. ಏನು ಆ ಕಾಂಟ್ರಡಕ್ಷನ್ನು? ಆ ಕಾಂಟ್ರಡಕ್ಷನ್ ಏನು ಅಂತಂದ್ರೆ, ಅವರಿಗೆ ವರ್ಣ ಇರಬೇಕು, ಜಾತಿ ಹೋಗ್ಬೇಕು. ಅವ್ರೇನು ಅನ್ಕೊಂಡಿದ್ದಾರೆ ಅಂತಂದ್ರೆ, ಭಾರತದ ಸಮಾಜದಲ್ಲಿ ಜಾತಿ ಅನ್ನೋದೊಂದು ಸಾಮಾಜಿಕ ದುಷ್ಟತೆ, ಅದನ್ನು ತೆಗೆದಾಕ್ಬಿಟ್ರೆ ಭಾರತ ಸಮಾಜ ಬ್ಯೂಟಿಫುಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಹಂಗಾಗಲ್ಲ. ಅದು ಜಾತಿಯನ್ನು ಸುಧಾರಣೆ ಮಾಡೋಕ್ಕಾಗಲ್ಲ. ನೀನು ಜಾತಿಯಾದ್ರೂ ಇದ್ಕೊಂಡು ನೀನು ಜಾತಿಯ ವಿರೋಧ ಮಾಡೋಕ್ಕಾಗೋದೇ ಇಲ್ಲ, ಅದನ್ನು ವಿನಾಶ ಮಾಡಬೇಕು. ಹಾಗಾಗಿ ಇವ್ರೇನ್ ಮಾಡ್ತಾರೆ ಅಂದ್ರೆ, ಜಾತಿ ಇರಲಿ ಬಟ್ ನನ್ನ ಜಾತಿ ಸುಧಾರಣೆ ಆಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಸುಧಾರಣಾವಾದದಿಂದ ಬದಲಾವಣೆ ಸಾಧ್ಯವೇ ಇಲ್ಲ. ಯು ನೀಡ್ ಟು ಗೆಟ್ ರಿಡ್ ಆಫ್ ದಿಸ್ ಅನ್ನುವಂಥ ವಾದವನ್ನ ಅವರು ಮಂಡಿಸ್ತಾರೆ. ಹಾಗಾಗಿ ವರ್ಣ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ಅವಕಾಶವೇ ಇಲ್ಲ. ದೇರ್ ಇಸ್ ನೋ ಸ್ಪೇಸ್, ಅಲ್ಲಿ ಅವಕಾಶವೇ ಇಲ್ಲ ಅನ್ನುವಂಥ ವಾದವನ್ನ ಮಾಡ್ತಾರೆ. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದ್ರೆ, ಈ ಹಿಂದೂ ಸುಧಾರಣಾವಾದಿಗಳೇನಿದ್ದಾರೆ ಅಂದ್ರೆ ಅಂಬೇಡ್ಕರ್ಗಿಂತ ಮುಂಚೆನೆ ಬಹಳಷ್ಟು ಜನ ಜಾತಿ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ. ಒಂದು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು, ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೆ ಒಬ್ಬ ವಿದ್ವಾಂಸನಲ್ಲದ ರೀತಿ ಎಲ್ಲೂ ವರ್ತಿಸಿಲ್ಲ. ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ, ಹಿ ವಾಸ್ ಎ ಸ್ಕಾಲರ್, ಹಿ ವಾಸ್ ಎ ರಿನೌಂಡ್ ಸ್ಕಾಲರ್. ಯಾಕೆ ಅಂತಂದ್ರೆ, ಅವರು ಅವರ ಹಿಂದೆ ಜಾತಿಯ ಕುರಿತು, ಜಾತಿಯ ಸಮಸ್ಯೆ ಕುರಿತು ಮಾತನಾಡಿದ ಜನರ ಎಲ್ಲ ಶ್ರಮವನ್ನ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಬಹಳಷ್ಟು ಜನ ಈ ಜಾತಿಯನ್ನು ಸುಧಾರಣೆ ಆಗಬೇಕು ಅಂತ ರಾಜಾರಾಮ್ ಮೋಹನ್ ರಾಯ್ ಕಾಲದಿಂದ ಹಿಡಿದು ಅದಕ್ಕಿಂತ ಹಿಂದಿನ ಕಾಲದಿಂದ ಹಿಡಿದು ಸುಧಾರಣೆ ಆಗಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದಾರೆ. ಬಟ್ ನನ್ನ ವಾದ ಏನು ಅಂತ ನಾನು ಅವ್ರ ಕಾಳಜಿನ ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡಿನೇಯಿಂಗ್ ದ ಕಮಿಟ್ಮೆಂಟ್. ಬಟ್ ಆದ್ರೆ ನನ್ನ ವಾದ ಏನು ಅಂದ್ರೆ, ಅಂಬೇಡ್ಕರ್ ಅವರು ಈ ಪುಸ್ತಕದಲ್ಲಿ ಅವ್ರ ವಾದ ಏನು ಅಂದ್ರೆ, ಹಂಗಾಗಲ್ಲ ಅಂತ. ಹೆಂಗಾಗಲ್ಲ? ಅಸ್ಪೃಶ್ಯತೆಯನ್ನು ವಿರೋಧಿಸ್ತಾರೆ, ಆದ್ರೆ ವರ್ಣವನ್ನು ಸಮರ್ಥಿಸ್ತಾರೆ. ಹೌ ಇಟ್ ಪಾಸಿಬಲ್? ದಿಸ್ ಇಸ್ ಅ ಕಾಂಟ್ರಡಕ್ಷನ್. ಅಸ್ಪೃಶ್ಯತೆ ಇರಬಾರ್ದಂತೆ, ವರ್ಣ ವ್ಯವಸ್ಥೆ ಇರಬೇಕಂತೆ. ಈ ತರದ ವಾದದಿಂದ ನೀವು ಜಾತಿಯನ್ನ ಸುಧಾರಣೆ ಮಾಡೋಕೆ ಸಾಧ್ಯವೇ ಇಲ್ಲ. ಈ ಕಾಂಟ್ರಡಕ್ಷನ್ ಅನ್ನ ನನ್ನ ಹಿಂದಿನ ಎಲ್ಲ ಜಾತಿ ವಿರೋಧಿ ಸುಧಾರಣಾ ಚಳವಳಿಗಳು ಎದುರಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಅರ್ಥವಾಗಿಲ್ಲ ಇದು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಜಾತಿ ಒಂದು ಸುಧಾರಣೆ ಮಾಡಬಹುದಾದ ವಿದ್ಯಮಾನ ಅಂತ ನೋಡ್ತಾರೆ, ಬಟ್ ಇಟ್ ಇಸ್ ಇಂಪಾಸಿಬಲ್. ಸೊ ಹಾಗಾಗಿ ಅವರೆಲ್ಲ ಏನ್ ಹೇಳ್ತಾರೆ, ಅಸ್ಪೃಶ್ಯತೆ ಒಂದು ಸಮಸ್ಯೆ ಇದೆ, ಅದನ್ನ ನಾವು ತೆಗೆದಾಕ್ಬಿಟ್ರೆ ಜಾತಿ ಸಮಸ್ಯೆ ಹೋಗ್ಬಿಡುತ್ತೆ ಅಂತ. ಹಂಗಾಗಲ್ಲ ಅಂತ ಅಂಬೇಡ್ಕರ್ ವಾದ ಮಾಡ್ತಾರೆ. ಸೊ ಹಾಗಾಗಿ ಬೌದ್ಧಿಕ ಧೈರ್ಯವಿಲ್ಲದೆ ಸುಧಾರಣೆ ಅರ್ಥಹೀನ. ನೀವು ಯಾವುದನ್ನಾದ್ರೂ ನಿಜವಾಗಿಯೂ ಸಾಮಾಜಿಕ ಸಮಸ್ಯೆ ಅಂತ ಗುರುತಿಸೋದಾದ್ರೆ, ಅದನ್ನ ವಿನಾಶ ಮಾಡುವಂತಹ ಬೌದ್ಧಿಕ ಧೈರ್ಯ ಇಲ್ಲ ಅಂತಂದ್ರೆ, ಕೇವಲ ಸುಧಾರಣಾವಾದಿ ಹೇಳಿಕೆಗಳಿಂದ ನೀವು ಯಾವುದನ್ನು ಸುಧಾರಿಸಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಾಗಿ ಈ ಜಾತಿ ವ್ಯವಸ್ಥೆ, ಅದನ್ನ ರಕ್ಷಿಸ್ತಾ ಇರುವ ಧರ್ಮ, ಈ ಎರಡೂ ಸೇರ್ಕೊಂಡು ಏನ್ ಮಾಡಿದೆ ಅಂತಂದ್ರೆ, ಇನ್ನೊಂದು ಪ್ರಾಬ್ಲಮ್ ಈ ಸಮಾಜದಲ್ಲಿ ಹುಟ್ಟಾಕಿದೆ. ಅದ್ಯಾವುದು ಅಂತ ಹೇಳಿದ್ರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅನ್ನೋ ಒಂದು ಸಮಸ್ಯೆಯನ್ನು ಹುಟ್ಟಾಕಿದೆ. ಅಲ್ಲೇನು ಹೇಳ್ತಾರೆ ಅಂದ್ರೆ, ಅಸ್ಪೃಶ್ಯತೆ ಜಾತಿ ತರ್ಕದ ಉತ್ಪನ್ನ ಆಗಿದೆ. ಅಸ್ಪೃಶ್ಯತೆ ಇಸ್ ನಾಟ್ ಎ ನ್ಯಾಚುರಲ್ ಥಿಂಗ್. ಈಗ ನಮ್ಮಲ್ಲಿ ಸೈನ್ಸ್ ಟೀಚರ್ಗಳಿದ್ರೆ ಅರ್ಥ ಆಗುತ್ತೆ. ವಿ ಕಾಂಟ್ ಡಿರೈವ್ ಎನಿಥಿಂಗ್ ಫ್ರಮ್ ದ ವ್ಯಾಕ್ಯೂಮ್ ಅಂತ ಒಂದು ಮಾತಿದೆ. ನಿರ್ವಾತದಿಂದ ನಾವು ಏನನ್ನೂ ಉತ್ಪಾದಿಸಲಾಗುವುದಿಲ್ಲ. ಸೊ ಹಾಗೇನೆ ನಮ್ಮ ಸಮಾಜದಲ್ಲಿರುವ ಅಸ್ಪೃಶ್ಯತೆ ಇದೆಯಲ್ಲ, ಅದು ಜಾತಿ ತರ್ಕದ ಉತ್ಪನ್ನವೇ. ಅಂಬೇಡ್ಕರ್ ಪ್ರಕಾರ ಅಸ್ಪೃಶ್ಯತೆ ಇರುವುದೇ ಜಾತಿ ಇರುವ ಕಾರಣಕ್ಕೆ. ಜಾತಿಯ ಲಾಜಿಕ್ ಇಲ್ಲದೆ ಅಸ್ಪೃಶ್ಯತೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಆಕಸ್ಮಿಕ ಮತ್ತು ನೈಸರ್ಗಿಕ ಅಲ್ಲ. ಇಟ್ ಈಸ್ ಅ ಸೋಷಿಯಾಲಜಿಕಲ್, ಕಾಸ್ಟಿಸ್ಟ್ ಸೋಷಿಯಾಲಜಿಕಲ್ ಲಾಜಿಕ್. ಜಾತಿಗ್ರಸ್ತ ಮನಸ್ಸಿನ ಉತ್ಪನ್ನವೇ ಅಸ್ಪೃಶ್ಯತೆ. ಹೀಗೆ ನಾವು ಅಸ್ಪೃಶ್ಯತೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಸ್ಪೃಶ್ಯತೆಯನ್ನು ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಅಂದ್ರೆ ಅಸ್ಪೃಶ್ಯತೆ ಅನ್ನುವಂಥ ಒಂದು ಫಿನಾಮಿನಾ ಕ್ರಿಯೇಟ್ ಮಾಡಿ ಜನರನ್ನ ಸೆಗ್ರಿಗೇಟ್ ಮಾಡಲಾಗಿದೆ. ಅಂದ್ರೆ ಧಾರ್ಮಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು, ಧಾರ್ಮಿಕ ನಿಯಂತ್ರಣ ಜಾರಿಗೊಳಿಸೋದು, ಸಾಮಾಜಿಕ ಬಹಿಷ್ಕಾರ ವಿಧೇಯತೆಯನ್ನು ಖಚಿತಪಡಿಸುತ್ತದೆ. ಅಂದ್ರೆ ಸಾಮಾಜಿಕ ಬಹಿಷ್ಕಾರ ಮಾಡೋದ್ರ ಮೂಲಕ ಆ ಸಮಾಜಕ್ಕೆ ವಿಧೇಯವಾಗಿರೋ ಥರ ನಡೆಸ್ಕೊಳ್ಳೋದು. ಸೊ ಇವೆಲ್ಲವೂ ಸಹ ಅಸ್ಪೃಶ್ಯತೆಯ ವಿವಿಧ ರೂಪಗಳು ಅಂತ ಮಾತಾಡ್ತಾರೆ. ಹಾಗಾಗಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದರಿಂದ ಜಾತಿ ಪದ್ಧತಿ ಕೊನೆಗೊಳ್ಳಲ್ಲ. ನೀವು ಅಸ್ಪೃಶ್ಯತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಜಾತಿ ಪದ್ಧತಿ ಕೊನೆ ಮಾಡಬೇಕು. ನೀವು ಉಲ್ಟಾ ಹೋಗ್ತಾ ಇದ್ದೀವಿ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಿ, ಆರ್ಟಿಕಲ್ 19 or 17 to 19 ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಅಲ್ಲೇ ಇದೆ. ಅದು ಅಂಬೇಡ್ಕರ್ ಏನು ವಾದ ಮಾಡ್ತಾರೆ ಅಂತಂದ್ರೆ ಅದು ಒಂದು ನೀವು ಅದು ಆಫ್ ದ ರೆಕಾರ್ಡ್ ಇರುವಂಥ ಡಿಸ್ಕೋರ್ಸ್. ಅದು ಅವ್ರೇನು ಹೇಳ್ತಾರೆ ಅಂತಂದ್ರೆ, ಜಾತಿ ಆಚರಿಸೋದೇ ಕ್ರೈಮ್ ಅಂತ ಮಾಡಬೇಕು, ಜಾತಿ ಆಚರಣೆ ಮಾಡೋದೇ ಕ್ರೈಮ್ ಅಂತ ಮಾಡ್ಬೇಕಲ್ವಾ. ಯಾಕಂದ್ರೆ 1936 ಅಲ್ಲಿ ಪುಸ್ತಕ ಬರೆದಾಗಿದೆ ಅವರು. 1915 ಕಾನ್ಸ್ಟಿಟ್ಯೂಷನ್ ಬರೀತಾರೆ. ಅವ್ರಿಗೆ ಗೊತ್ತಿಲ್ವಾ?
ಈ ಸೆಡ್ ಭಾರತದಲ್ಲಿ ಜಾತಿಯನ್ನ ಆಚರಣೆ ಮಾಡೋದೇ ಅಪರಾಧ ಅಂತ ಘೋಷಿಸಬೇಕು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲಿ ಕೃಷ್ಣಮಾಚಾರ್ಯ ಅವರೆಲ್ಲ ಹೇಳ್ತಾರೆ, ಇಲ್ಲ ಹಂಗೆ ಮಾಡ್ಬಿಟ್ರೆ ಒಂದು ಸೋಷಿಯಲ್ ಕೇಯಾಸ್ ಸೃಷ್ಟಿಯಾಗ್ಬಿಡ್ತದೆ, ಒಂದು ಸಾಮಾಜಿಕ ಕೇಯಾಸ್ ಸೃಷ್ಟಿಯಾಗ್ಬಿಡ್ತದೆ. ಹಾಗಾಗಿ ಈ ಕ್ಷಣಕ್ಕೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದನ್ನ ಕ್ರೈಮ್ ಅಂತ ಮಾಡೋಣ, ಅಪರಾಧ ಅಂತ ಮಾಡೋಣ. ನಾವು ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡೋಣ. ಆ ಎಜುಕೇಶನ್ ಸಿಸ್ಟಮ್ ಮೂಲಕ ಜನರಲ್ಲಿ ಅರಿವು ತಂದು ಆಮೇಲೆ ಜಾತಿ ಆಚರಣೆ ಮಾಡೋದು ಕ್ರೈಮ್ ಅಂತ ಮಾಡೋಣ ಅನ್ನೋ ಒಂದು ಚರ್ಚೆ ಇದೆ. 75 ವರ್ಷ ಆಯ್ತು. ಯಾವ ಎಜುಕೇಶನ್ ಜಾತಿ ತೆಗೆದಿದೆ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ನನಗೆ ಗೋ ಹಿಯರ್ ಅಂಡ್ ದೇರ್ ರೈಟ್. ಸೊ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದರಿಂದ ಜಾತಿ ಪದ್ಧತಿ ಕೊನೆಗೊಳ್ಳಿಲ್ಲ. ನೀವು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಜಾತಿಯ ವಿನಾಶವನ್ನೇ ಮಾಡಬೇಕು. ನೀವು ಉಲ್ಟಾ ಹೋಗಕ್ಕಾಗಲ್ಲ. ಯು ನೀಡ್ ಟು ಕಮ್ ಟು ದ ಸ್ಟ್ರೇಟ್ ವೇ. ಹಾಗಾಗಿ ಹೆಂಗ್ ಮಾಡೋದು ಇದನ್ನ? ಹೌ ವಿ ಕ್ಯಾನ್ ಡೂ ದಿಸ್? ಅದಕ್ಕೆ ಅಂಬೇಡ್ಕರ್ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಇಂಟರ್ ಕಾಸ್ಟ್ ಮ್ಯಾರೇಜ್ ಮತ್ತು ಸೋಷಿಯಲ್ ರಿಫಾರ್ಮ್, ಅಂದ್ರೆ ಅಂತರ್ಜಾತೀಯ ವಿವಾಹ ಮತ್ತು ಸಾಮಾಜಿಕ ಸುಧಾರಣೆಯನ್ನು ಮಾಡಬೇಕು. ಬಟ್ ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಹಂಗಾಗಲ್ಲ. ಅದು ಅಂತರ್ಜಾತೀಯ ವಿವಾಹವು ಜಾತಿಯ ವಿರುದ್ಧದ ಪ್ರಬಲ ಅಸ್ತ್ರವಾಗಿದೆ, ಬಟ್ ಇಟ್ಸ್ ನಾಟ್ ಎನಫ್. ನೋಡಿ ಹೌ ಬ್ಯೂಟಿಫುಲ್ ಹಿ ವಾಸ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂಡ್ ಇಂಟರ್ ಡೈನಿಂಗ್, ಅಂತರ್ಜಾತೀಯ ವಿವಾಹ, ಐ ಮೀನ್ ಸಹಭೋಜನ ಮತ್ತು ದೇವಾಲಯಗಳ ಎಂಟ್ರಿ ಏನಿದೆ, ಇವುಗಳು ಜಾತಿ ವ್ಯವಸ್ಥೆಯ ವಿರುದ್ಧವಾದ ಪ್ರಬಲ ಅಸ್ತ್ರಗಳಾಗಿದೆ, ಬಟ್ ಇಟ್ಸ್ ನಾಟ್ ಎನಫ್. ಅವುಗಳಿಂದ ಪರಿಹಾರ ಆಗಲ್ಲ. ಅವು ಪರಿಣಾಮಕಾರಿ ಅಸ್ತ್ರ ಅಷ್ಟೇ. ಇವನ್ ಪ್ಯಾರಾಸಿಟಮಲ್ ತಗೊಂಡಂಗೆ, ಜ್ವರ ಬಂದಾಗ ಪ್ಯಾರಾಸಿಟಮಲ್ ತಗೊಳ್ಳಿ, ಬಟ್ ಟೆಸ್ಟ್ ಮಾಡಿ ಡಯಾಗ್ನೋಸ್ ಮಾಡಿದಾಗ ಗೊತ್ತು ನಿಮಗೆ ಯಾಕೆ ಜ್ವರ ಬಂದಿದೆ ಅಂತ. ಸೊ ಹಾಗಾಗಿ ದೀಸ್ ಥಿಂಗ್ಸ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಇಂಟರ್ ಡೈನಿಂಗ್, ಎಂಟರಿಂಗ್ ಇನ್ ಟು ಟೆಂಪಲ್, ವರ್ಕ್ ಆಸ್ ಎ ಎಫೆಕ್ಟಿವ್ ಟೂಲ್ ಬಟ್ ನಾಟ್ ಆಸ್ ಎ ರೆಮಿಡಿ. ಅವು ರೆಮಿಡಿ ಅಲ್ಲ, ಒಂದು ಎಫೆಕ್ಟಿವ್ ಟೂಲ್ ಮಾತ್ರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತರ್ಭೋಜನವು ಮೇಲ್ನೋಟಕ್ಕೆ ಮಾತ್ರ ಇರುತ್ತೆ, ಕಾಣುತ್ತೆ, ಬಟ್ ಆದರೆ ಅದು ಸಾಧ್ಯ ಇಲ್ಲ ಅಂತ. ಹಾಗಾಗಿ ಹೇಗೆ ಇದರಿಂದ ಗೆಟ್ ಆಗೋದು ಅಂತಂದ್ರೆ, ಸೈದ್ಧಾಂತಿಕ ಬದಲಾವಣೆ ಇಲ್ಲದೆ ಸಾಮಾಜಿಕ ಆಚರಣೆಗಳು ಮಾತ್ರ ಸಾಕಾಗಲ್ಲ. ಅಂದ್ರೆ ಈ ಅಂತರ್ಜಾತೀಯ ವಿವಾಹ, ಅಂತರ್ಭೋಜನ, ಯಾರವರು ಹೇಳ್ತಾ ಇದ್ರು ನೋಡಿ, ನಾನು ಎಷ್ಟು ಒಳ್ಳೆಯವನು ಅಂತಂದ್ರೆ, ನಾನು ಎಷ್ಟು ಒಳ್ಳೆಯವನು ಅಂದ್ರೆ ನನಗೆ ದಲಿತರು ಫ್ರೆಂಡ್ಸ್ ಇದ್ದಾರೆ, ಕುರುಬರು ಫ್ರೆಂಡ್ಸ್ ಇದ್ದಾರೆ, ಬ್ರಾಹ್ಮಣರು ಫ್ರೆಂಡ್ಸ್ ಇದ್ದಾರೆ, ಮರಾಠಿಗರು ಫ್ರೆಂಡ್ಸ್ ಇದ್ದಾರೆ ಅಂತ. ನಾವು ಹೇಳ್ತಾ ಇದ್ವಿ ನಮ್ಗೆ ಬರೀ ಫ್ರೆಂಡ್ಸ್ ಅಷ್ಟೇ ಇದ್ದಾರೆ. ಯು ಗಾಟ್ ದ ಡಿಫರೆನ್ಸ್ ರೈಟ್? ಅಂದ್ರೆ ಈ ಸುಧಾರಣೆ ಅನ್ನೋದು ಹಿಂಗಿರ್ತದೆ. ಈ ಸುಧಾರಣೆ ಹಿಂಗಿರುತ್ತೆ ನೋಡಿ, ನಾನು ಎಷ್ಟು ಒಳ್ಳೆಯವರು ಅಂದ್ರೆ ನನಗೆ ಜಾತಿಯ ಯಾವ ಪ್ರಜ್ಞೆನೂ ಇಲ್ಲ. ಯಾಕೆ ಅಂದ್ರೆ ನನಗೆ ಎಲ್ಲ ಜಾತಿಯವರು ಫ್ರೆಂಡ್ಸ್ ಇದ್ದಾರೆ ಅಂತ. ಅಂಬೇಡ್ಕರ್ ಹೇಳ್ತಾ ಇರೋದು ಆ ಥರದ ಸುಧಾರಣೆ ಅಲ್ಲ. ಅಂಬೇಡ್ಕರ್ ಹೇಳ್ತಾ ಇರೋದು ಯಾವ ಥರದ ಸುಧಾರಣೆ ಅಂತಂದ್ರೆ, ನನಗೆ ಕೇವಲ ಫ್ರೆಂಡ್ಸ್ ಇದ್ದಾರೆ, ರೈಟ್? ಆ ಥರದ ಸುಧಾರಣೆ ಅಂದ್ರೆ, ಆ ಥರದ ಒಂದು ಸೈದ್ಧಾಂತಿಕ ಬದಲಾವಣೆ ಆಗದೆ ಹೊರತು ಯು ಕೆನಾಟ್ ಗೆಟ್ ರಿಡ್ ಆಫ್ ದಿಸ್ ಪ್ರಾಬ್ಲಮ್ ಅಂತೇಳಿ ವಾದ ಮಾಡ್ತಾರೆ. ಹಾಗಾಗಿ ಇದು ಆಗಬೇಕು ಅಂದ್ರೆ, ಇದು ಈ ಬದಲಾವಣೆ, ಈ ಸೈದ್ಧಾಂತಿಕ ಬದಲಾವಣೆ ಬರಬೇಕು ಅಂತಂದ್ರೆ, ಯಾವಾಗ ಇದು ಬದಲಾವಣೆ ಬರುತ್ತೆ ಅಂತಂದ್ರೆ, ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಚೇಂಜ್ ಆದಾಗ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬದಲಾವಣೆಯನ್ನು ತಂದಾಗ ಇದು ಸಾಧ್ಯ ಆಗುತ್ತೆ. ಅವಾಗ ಹೇಗೆ ಮಾಡಬೇಕು ಅಂತಂದ್ರೆ, ಸಾಮಾಜಿಕ ಪ್ರಜಾಪ್ರಭುತ್ವವಿಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಅಪಾಯಕಾರಿ. ಅಂದ್ರೆ ಫಸ್ಟ್ ಯು ನೀಡ್ ಟು ಬ್ರಿಂಗ್ ಎ ಸೋಷಿಯಲ್ ಡೆಮಾಕ್ರಸಿ. ನೀವೊಂದು ಸಾಮಾಜಿಕ ಡೆಮಾಕ್ರಸಿಯನ್ನ ಆಗು ಮಾಡದಲ್ಲೇ ಒಂದು ರಾಜಕೀಯ ಡೆಮಾಕ್ರಸಿಯನ್ನು ತಂದುಬಿಟ್ರೆ ಅದು ಅಪಾಯಕಾರಿಯಾಗಿ ಪರಿವರ್ತಿಸುತ್ತೆ. ಈಗ ಕೆಲವೇ ಉದಾಹರಣೆ ಅನ್ಸುತ್ತೆ. ಜಗದೀಶ್ ಕೊಪ್ಪ ಸರ್ ತುಂಬಾ ದೊಡ್ಡ ಪೊಲಿಟಿಕಲ್ ಅನಾಲಿಸಿಸ್ ಅದರಲ್ಲಿ. ಕರ್ನಾಟಕದಲ್ಲಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ಮೀಸಲು ಕ್ಷೇತ್ರಗಳಿಂದ ಹೊರತಾದ ಜನರಲ್ ಕ್ಷೇತ್ರಗಳಲ್ಲಿ ನಿಂತು ಗೆಲ್ಲಬಹುದಾದ, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಜನರು ನಿಂತು ಗೆಲ್ಲಬಹುದಾದ ಎಷ್ಟು ಕ್ಷೇತ್ರಗಳಿವೆ ಅಂದ್ರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಟ್ಟು ಸಾಧ್ಯವೇ ಇಲ್ಲ, ರೈಟ್? ಆ ಥರದ ಒಂದು ಸ್ಥಿತಿ ಇವತ್ತಿದೆ ನಮಗೆ. ಸೊ ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಥರದ ಒಂದು ಮೊದಲಿಂದ ಬರೋದಾದ್ರೆ, ಈ ಥರದ ಒಂದು ಅನೈತಿಕವಾದಂತಹ, ಅತಾರ್ಕಿಕವಾದಂತಹ ಮತ್ತು ಯಾವುದೇ ನೈತಿಕ ಮೌಲ್ಯವಿಲ್ಲದಂತಹ ಸಮಾಜವನ್ನು ಬದಲು ಮಾಡಬೇಕು ಅಂತಂದ್ರೆ ನೀವು ಒಂದು ಪೊಲಿಟಿಕಲ್ ಚೇಂಜ್ ಮಾಡಬೇಕು. ಯು ನೀಡ್ ಟು ಗೋ ಫಾರ್ ಎ ಪೊಲಿಟಿಕಲ್ ಚೇಂಜ್. ಅದೇನು ಅಂತಂದ್ರೆ, ನೀವು ರಾಜಕೀಯ ಸಂಸ್ಥೆಗಳಲ್ಲಿ ಒಂದು ವೇಳೆ ನೀವೇನಾದ್ರೂ ಆ ಥರದ ಒಂದು ಡೆಮಾಕ್ರಸಿ ಅಂತಂದ್ರೆ, ಅಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸದಲ್ಲೇ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ, ರಾಜಕೀಯ ಸಂಸ್ಥೆಗಳಲ್ಲಿ ಮೇಲ್ಜಾತಿಗಳ ಪ್ರಭಾವ ಸಾಧಿಸ್ತೀರಾ. ಕಾನೂನಿನಲ್ಲಿ ಸಮಾನತೆ, ಜೀವನದಲ್ಲಿ ಕಾನೂನಲ್ಲಿ ಮಾತ್ರ ಸಮಾನತೆ ಇರುತ್ತೆ, ವಾಸ್ತವದಲ್ಲಿ ಇರಲ್ಲ. ಸಾಮಾಜಿಕ ಸುಧಾರಣೆಗೂ ರಾಜಕೀಯ ಸುಧಾರಣೆಗೆ ಮುಂಚಿತವಾಗಿ ಅದರ ಜೊತೆಯಲ್ಲಿರಬೇಕು.
ಅಂದರೆ ನೀವು ಕೇವಲ ಪೊಲಿಟಿಕಲ್ ಇಕ್ವಾಲಿಟಿ ತಂದರೆ ಎಲ್ಲವೂ ಪುಸ್ತಕದಲ್ಲಿರುತ್ತೆ, ಬಟ್ ವಾಸ್ತವದಲ್ಲಿ ಇರೋಲ್ಲ. ಹಾಗಾಗಿ ಸಾಮಾಜಿಕ ಸುಧಾರಣೆ ಅನ್ನೋದು ರಾಜಕೀಯ ಸುಧಾರಣೆಯ ಜೊತೆಗೆ ತಿಳಿಸಬೇಕಾಗತ್ತೆ ಅನ್ನುವಂಥ ವಾದವನ್ನು ಮುಂದೂಡಿಸ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ರೈಟ್? ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಗುಣಗಳನ್ನ, ಈ ಮೌಲ್ಯಗಳನ್ನು ಆಧರಿಸಿದಂತಹ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ ನಮ್ಮ ಆಯ್ಕೆ ಆಗಬೇಕು. ಹಂಗಾದಾಗ ಮಾತ್ರ ನಾವು ಜಾತೀಯತೆಯಿಂದ ಅಥವಾ ಜಾತಿ ವ್ಯವಸ್ಥೆಯಿಂದ ಆಚೆ ಕೊಡ್ಬೋದು ಅಂತೇಳಿ ವಾದ ಮಾಡ್ತಾರೆ. ಮತ್ತೆ ಬಹಳ ಮುಖ್ಯವಾದಂಥ ಒಂದು ಕೋರ್ ಆರ್ಗ್ಯುಮೆಂಟ್ ಅಂಬೇಡ್ಕರ್ ಅವ್ರದ್ದು ಏನು ಈ ಪುಸ್ತಕದಲ್ಲಿ ಅಂತಂದ್ರೆ ಹಿಂದೂ ಸಾಂಪ್ರದಾಯಿಕತೆಯ ಟೀಕೆ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಬಹಳ ಜನ ತಪ್ಪಾಗಿ ಓದ್ಕೋತಾರೆ ಅಂಬೇಡ್ಕರ್ ಯಾವತ್ತೂ ಸಹ ಯಾವುದೇ ವ್ಯಕ್ತಿಯ ನಂಬಿಕೆಯನ್ನು ವಿಮರ್ಶೆ ಮಾಡಲಿಲ್ಲ. ಯಾವುದೇ ವ್ಯಕ್ತಿಯ ನಂಬಿಕೆಯನ್ನು ವಿಮರ್ಶೆ ಮಾಡಲಿಲ್ಲ. ಬಟ್ ಆದರೆ ಆ ನಂಬಿಕೆಯನ್ನ ರೂಪುಗೊಳಿಸುವಂತಹ ಪವರ್ ಇತ್ತಲ್ಲ, ಅಧಿಕಾರ ಇತ್ತಲ್ಲ, ಅದನ್ನ ಅಂಬೇಡ್ಕರ್ ವಿಮರ್ಶೆ ಮಾಡ್ತಾ ಇದ್ದಾರೆ. ಈಗ ನನಗೆ ನಮ್ಮ ತಾಯಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಆಕೆ ನಂಬಿಕೆ. ಅದು ಅಂಬೇಡ್ಕರ್ಗೆ ನಂಬಿಕೆ ಬಗ್ಗೆ ಅಬ್ಜೆಕ್ಷನ್ಸ್ ಇರಲಿಲ್ಲ. ಜನಕ್ಕೆ ನೂರಾರು ನಂಬಿಕೆಗಳಿವೆ. ನಮ್ಮಲ್ಲಿ ಹುಟ್ಟಿರೋ ಬಹುತೇಕ ದೇವರುಗಳು ಈಗ ನಮ್ಮಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನಾನು ಹೇಗೆ ಬದುಕ್ತೀನೋ ಹಾಗೆ ನನ್ನ ದೇವರು ರೂಪಿಸ್ಕೊಂಡಿರ್ತೀನಿ. ನಮ್ಮ ಹಳ್ಳಿಗಳಲ್ಲಿರೋ ದೇವರುಗಳು ಹಂಗೆ ಇರೋದು. ಈ ದೊಡ್ಡ ದೇವರುಗಳೆಲ್ಲ ಬೇರೆ ಥರ ಇದಾವೆ. ಬಟ್ ನಮ್ಮ ಹಳ್ಳಿಗಳ ದೇವರುಗಳು ನೋಡಿ, ನಾನೇನು ಊಟ ಮಾಡ್ತೀನಿ ಅದೇ ಊಟ ಮಾಡ್ತಿರ್ತದೆ. ಹಂಗೆ ಇರ್ತದೆ. ಈಗ ನಮ್ಮಲ್ಲಿ ಚೌಡಮ್ಮ, ಎಲ್ಲಮ್ಮ, ಮಾರಮ್ಮ ಆ ಥರದೆಲ್ಲ ದೇವರುಗಳಿದೆಯಲ್ಲ, ಆ ಥರ ದೇವರುಗಳೇ ಏನು ಅಂತಂದ್ರೆ, ನಾವೇನು ಊಟ ಮಾಡ್ತೀವೋ ಅದನ್ನೇ ಊಟ ಮಾಡಿಕೊಂಡು, ನಾವೇನು ತೊಡ್ತೀವೋ ಅದನ್ನೇ ತೊಡ್ಕೊಂಡು, ನಾವು ಹೆಂಗೆ ಪೂಜೆ ಮಾಡ್ತೀವೋ ಹಾಗೆ ಪೂಜೆ ಮಾಡ್ಕೊಂಡಿರೋದು. ಬಟ್ ಬೇರೆ ದೇವರುಗಳು ಹಂಗಲ್ಲ. ನೀವು ಅದಕ್ಕೆ ಅವ್ರು ಹೆಂಗಿದೆ ಹಂಗೆ ಹೋಗ್ಬೇಕು, ಶರ್ಟ್ ತೆಗೆದುಕೋಬೇಕು, ಏನೇನೋ ರೂಲ್ಸ್ಗಳೆಲ್ಲ ಇರ್ತದೆ. ರೈಟ್? ಸೊ ಬಟ್ ಆದರೆ ಇವ್ರೇನು ಹೇಳ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಸಾಂಪ್ರದಾಯಿಕತೆ ಶಾಸ್ತ್ರಗಳನ್ನು ದೋಷಾತೀತವೆಂದು ಪರಿಗಣಿಸುತ್ತದೆ. ಅಂದರೆ ಸಾಂಪ್ರದಾಯಿಕತೆ, ಹಿಂದೂ ಧರ್ಮದ ಈ ಸಾಂಪ್ರದಾಯಿಕತೆ ಏನಿದೆ, ಇವು ಅತ್ಯಂತ ಸಮಸ್ಯಾತ್ಮಕ. ಅಂದರೆ ಅವರ ಮುಖ್ಯವಾದಂಥ ವಾದ ಏನು ಅಂತಂದರೆ, ನೀವು ಕೇವಲ ಸಾಮಾಜಿಕ ಸುಧಾರಣೆ ಸಾಕಾಗಲ್ಲ, ಜಾತಿಯ ನಿಜವಾದ ನಿರ್ಮೂಲನೆ ಆಗಬೇಕು ಅಂತಂದರೆ ಧರ್ಮಗ್ರಂಥದ ಅಧಿಕಾರವನ್ನು ತಿರಸ್ಕರಿಸಬೇಕು, ಜನರ ನಂಬಿಕೆಯನ್ನಲ್ಲ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ಈ ಇಡೀ ಪುಸ್ತಕದ ಮುಖ್ಯವಾದ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ಜನರ ನಂಬಿಕೆಯನ್ನು ತಿರಸ್ಕರಿಸಬೇಕು ಅಂತ ಅಂಬೇಡ್ಕರ್ ಎಲ್ಲೂ ಮಾತಾಡಿಲ್ಲ. ಯು ರೆಸ್ಪೆಕ್ಟ್ ದ ಬಿಲೀಫ್ ಆಫ್ ಪೀಪಲ್. ಜನರ ನಂಬಿಕೆಯನ್ನು ನೀವು ಒಪ್ಕೊಳ್ಳಿ, ಬಟ್ ಆದರೆ ನೀವೇನು ಮಾಡಿ ಅಂತಂದ್ರೆ ಧರ್ಮಗ್ರಂಥದ ಅಧಿಕಾರವನ್ನು ತಿರಸ್ಕರಿಸಬೇಕು. ಅಂದರೆ ನೀವು ಹೀಗೆ ಯಾಕೆ ಇರಬೇಕು ಅಂತಂದ್ರೆ, ಇದು ಈ ಗ್ರಂಥದಲ್ಲಿದೆ, ಆ ಕಾರಣಕ್ಕೆ ಇರಬೇಕು, ವೇದಗಳು ಹೇಳಿದೆ ಇರಬೇಕು, ಶಾಸ್ತ್ರಗಳು ಹೇಳಿದೆ ಇರಬೇಕು. ರೈಟ್? ಈಗ ನಮ್ಮಲ್ಲಿ ಹೆಣ್ಮಕ್ಳು ಬಹುತೇಕ ಅವರ ಸಾಮಾಜಿಕ ನಡವಳಿಕೆಗಳನ್ನು ಗೈಡ್ ಮಾಡೋದು ಯಾವುದು ಅಂತಂದ್ರೆ, ಅವರು ಮನೆಯಲ್ಲಿ ಅವ್ರ ತಾಯಿಗೆ ಹೇಳ್ತಾ ಇರ್ತಾರೆ. ಈ ತಂದೆ ತಾಯಿ ಎಲ್ಲ ಮಾತಾಡ್ತಾ ಇರ್ತೀವಲ್ಲ, ನೋಡಮ್ಮ 6 ಗಂಟೆಗಿಂತ ಮುಂಚೆ ಮನೆ ಒಳಗೆ ಬರ್ಬೇಕು. ಈಗ 6 ಗಂಟೆಗಿಂತ ಮುಂಚೆ ಮನೆಯೊಳಗೆ ಯಾಕೆ ಬರಬೇಕು ಅಂತಂದ್ರೆ ಅವ್ರಿಗೂ ಉತ್ತರ ಗೊತ್ತಿಲ್ಲ, ನಮಗೂ ಉತ್ತರ ಗೊತ್ತಿಲ್ಲ. ಹಾಗೇನದು ಶುದ್ಧತೆ ಅಶುದ್ಧತೆಗೆ ಹೋಗಿ ನಿಲ್ತದೆ. ರೈಟ್? ಸೊ ಹಾಗಾಗಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದ್ರೆ, ನೀವು ನಿಮ್ಮ ಸಾಮಾಜಿಕ ನಡವಳಿಕೆಗಳು ಈ ಧರ್ಮ ಗ್ರಂಥಗಳಿಂದ ಅಥವಾ ಧಾರ್ಮಿಕ ಗ್ರಂಥಗಳಿಂದ ಪ್ರೇರೇಪಿತವಾಗಿದೆ, ಅವುಗಳನ್ನು ನಾವೇನ್ ಮಾಡಬೇಕು ಅಂತ ಹೇಳಿ ತಿರಸ್ಕರಿಸಬೇಕಾಗತ್ತೆ. ಅಂದ್ರೆ ನಿಮ್ಮ ಸೋಷಿಯಲ್ ಕಾಂಡಕ್ಟ್ ಏನಿದೆ, ಈ ಸೋಷಿಯಲ್ ಕಾಂಡಕ್ಟ್ ಅನ್ನೋದು ಒಂದು ರಿಲಿಜಿಯಸ್ ಟೆಕ್ಸ್ಟ್ ಅನ್ನೋದು ಗೈಡ್ ಮಾಡಬಾರ್ದು. ಹಂಗೆ ಮಾಡ್ತಾ ಇದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ. ಜಾತಿ ಅನ್ನೋದು ಅದೇ ಥರ, ಜಾತಿ ಅನ್ನೋದನ್ನ ಗೈಡ್ ಮಾಡ್ತಾ ಇರೋದೇ ಧಾರ್ಮಿಕ ಗ್ರಂಥಗಳಾಗಿದೆ ಅಂತ ಯಾಕೋ ರಿಜೆಕ್ಟ್ ಇಟ್ ಅಂತ. ಧರ್ಮದ ನೈತಿಕತೆ ಪುನರ್ನಿರ್ಮಾಣ ಆಗಬೇಕು. ಧರ್ಮ ಬೇಡ ಅಂತ ಅಂಬೇಡ್ಕರ್ ಹೇಳಿಲ್ಲ. ಬಹಳ ಜನ ಅದೊಂದು ತಪ್ಪಾಗಿ ಅರ್ಥ ಮಾಡ್ತಾರೆ. ಅಂಬೇಡ್ಕರ್ ವಾಸ್ ನಾನ್ ರಿಲಿಜಿಯಸ್, ಹಿ ವಾಸ್ ಅ ರಿಲಿಜಿಯಸ್. ಅವರು ಸಂಪೂರ್ಣ ಧಾರ್ಮಿಕರು. ಆ ಕಾರಣಕ್ಕೆ ಬುದ್ಧಿಸಮಿಗೆ ಹೋಗಿದ್ದರು. ಅಂದ್ರೆ ಒಂದು ಧರ್ಮದಲ್ಲಿ ಸಮಸ್ಯೆಗಳಿದೆ ಅಂತ ಅನ್ನೋದ್ರ ಅರ್ಥ ಧರ್ಮ ಬೇಡ ಅಂತಲ್ಲ, ಬೇರೆ ಚೆನ್ನಾಗಿರೋ ಧರ್ಮವನ್ನು ಆಯ್ದುಕೊಳ್ಳಿ ಅಂತ. ಸೊ ಹಾಗಾಗಿ ಅಂಬೇಡ್ಕರ್ ಏನು ಹೇಳಿದ್ರು ಅಂತಂದ್ರೆ, ಭಾರತದಲ್ಲಿರುವಂಥ ಈ ಜಾತಿ ವ್ಯವಸ್ಥೆಯನ್ನ ನೀವು ವಿನಾಶ ಮಾಡಬೇಕು ಅಂತ ಹೇಳಿದ್ರೆ ನೀವು ಧಾರ್ಮಿಕ ಗ್ರಂಥಗಳನ್ನು ರಿಜೆಕ್ಟ್ ಮಾಡಬೇಕು. ಹಿಂದೂ ಧಾರ್ಮಿಕ ಗ್ರಂಥಗಳೇನಿದೆ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಏನೆಲ್ಲ ಇದೆ, ಇವುಗಳೆಲ್ಲವೂ ಸಹ ಈ ವ್ಯವಸ್ಥೆಯನ್ನು ಪೋಷಿಸ್ತಾ ಇದೆ. ಹಾಗಾಗಿ ಅವುಗಳನ್ನು ರಿಜೆಕ್ಟ್ ಮಾಡಬೇಕು. ಮತ್ತೇನ್ ಮಾಡಬೇಕು? ದಟ್ಸ್ ದ ಕ್ವೆಶ್ಚನ್ ಕಮ್. ಮತ್ತೇನ್ ಮಾಡಬೇಕು? ಧರ್ಮನೇ ಇದ್ದಂಗೆ ಬದುಕಬೇಕು? ಇಲ್ಲ.
ಧರ್ಮವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೈತಿಕ ಧಾರ್ಮಿಕತೆಯ ನೈತಿಕ ಪುನರ್ನಿರ್ಮಾಣ ಆಗಬೇಕು. ಒಂದು ಸಮಾಜಕ್ಕೆ ಒಂದು ರಿಲಿಜಿಯಸ್ ಮೊರಾಲಿಟಿ ಬೇಕು. ಬಟ್ ದ ರಿಲಿಜಿಯಸ್ ಮೊರಾಲಿಟಿ ವಿಚ್ ಹಿಂದೂ ಸೊಸೈಟಿ ಹ್ಯಾವ್, ಅಂದರೆ ಹಿಂದೂ ಸಮಾಜದಲ್ಲಿರುವಂಥ ಈ ಧಾರ್ಮಿಕ ನೈತಿಕತೆ ಇದೆಯಲ್ಲ, ಅದು ಸಮಾನತೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದರ ಬೇಸೇ ಅಸಮಾನತೆ. ಹಾಗಾಗಿ ಅದನ್ನು ರಿಜೆಕ್ಟ್ ಮಾಡಿ ನೀವು ಮತ್ತೊಂದು ಧಾರ್ಮಿಕ ನೈತಿಕತೆಯನ್ನು ಪುನರ್ನಿರ್ಮಾಣ ಮಾಡಬೇಕು. ಸೊ ಆ ಮೂಲಕ ನೀವೇನು ಮಾಡ್ಬೋದು ಅಂತಂದರೆ, ಧರ್ಮವು ಮಾನವ ಘನತೆಯನ್ನು ಕಾಯ್ದುಕೊಳ್ಳಬೇಕು. ಯಾವುದೇ ಧರ್ಮ ಇರಲಿ, ಅದು ಮಾನವ ಘನತೆಯನ್ನು ಕಾಯ್ದುಕೊಂಡಿರಬೇಕು. ಮಾನವ ಘನತೆಯನ್ನು ಕಾಯ್ದುಕೊಂಡ ಧರ್ಮ ಮಾತ್ರವೇ ಧರ್ಮ. ಬಟ್ ಹಿಂದೂ ಧರ್ಮದಲ್ಲಿ ಅದು ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಹಿಂದೂ ಧರ್ಮದ ನೈತಿಕತೆ ಅನ್ನೋದೇ ನಿಂತಿರೋದೇ ಅಸಮಾನತೆಯ ಆಧಾರದ ಮೇಲೆ. ಒಂದು ಜಾತಿ ಅಸಮಾನತೆ, ಇನ್ನೊಂದು ಲಿಂಗಾಧಾರಿತ ಅಸಮಾನತೆ. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಈ ಪುಸ್ತಕದಲ್ಲಿ ಮಾಡುವ ಬಹಳ ಮುಖ್ಯವಾದಂಥ ವಾದ ಏನು ಅಂತಂದರೆ, ಹಿಂದೂ ಧರ್ಮವು ದಲಿತರಿಗೆ ಸಮಾನತೆಯನ್ನು ರಚನಾತ್ಮಕವಾಗಿ ನಿರಾಕರಿಸುತ್ತದೆ. ಸ್ಟ್ರಕ್ಚರಲಿ ಹಿಂದೂ ರಿಲಿಜಿಯನ್ ಸ್ಟ್ರಕ್ಚರಲಿ ಡಿನೇ ಈಕ್ವಾಲಿಟಿ ಟು ದಲಿತ್ಸ್. ಸ್ಟ್ರಕ್ಚರಲಿ ನಿಮಗೆ ಒಪ್ಕೊಂಡ್ಬಿಡ್ತೀವಿ, ನಾವೇ ಒಪ್ಕೊಂಡ್ಬಿಡ್ತೀವಿ. ಅವ್ರೇನು ಬಂದು ಹೇಳೋದೇ ಅಗತ್ಯ ಇಲ್ಲ, ನಾವೇ ಒಪ್ಕೊಂಡ್ಬಿಡ್ತೀವಿ. ಯಾಕಂದರೆ ನಮ್ಮ ಸಾಮಾಜಿಕ ರಚನೆನೇ ಹಂಗಿರ್ತದೆ. ಸೊ ಹಾಗಾಗಿ ಹಿಂದೂ ಧರ್ಮವು ದಲಿತರಿಗೆ, ಅಂಚಿನ ಸಮುದಾಯದವರಿಗೆ ಸಮಾನತೆಯನ್ನು ರಚನಾತ್ಮಕವಾಗಿ ನಿರಾಕರಿಸುತ್ತೆ. ಬರೀ ಸೋಷಿಯಲಿ ಅಲ್ಲ, ವರ್ಬಲಿ ಅಲ್ಲ, ಸ್ಟ್ರಕ್ಚರಲಿ. ಇದೆಲ್ಲ ಬಹಳ ವ್ಯಾಲಿಡ್, ಬಹಳ ಪವರ್ಫುಲ್ ವರ್ಡ್ಗಳಿದೆಲ್ಲ. ಅಂದರೆ ನಿಮ್ಮ ಸಾಮಾಜಿಕ ರಚನೆ ಹೇಗಿದೆ ಅಂತಂದರೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಸೋಷಿಯಲ್ ಪೊಸಿಷನ್. ನಿನ್ನ ಅಸಮಾನತೆಯ ಸ್ಥಿತಿಯನ್ನು ನೀನು ಒಪ್ಕೊಂಡು ಬದುಕುವಂತಹ ಒಂದು ಸಾಮಾಜಿಕ ರಚನೆಯೇ ರೂಪವಾಗೋಗಿದೆ. ಅಲ್ಲಿ ಸಮಾನತೆ ಇರೋದು ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಧಾರ್ಮಿಕ ಗುರುತಿಗಿಂತ ಸ್ವಾಭಿಮಾನ ಮುಖ್ಯ. ಅಂಬೇಡ್ಕರ್ ಈ ಪುಸ್ತಕದಲ್ಲಿ ಮಾಡೋ ವಾದ ಏನು ಅಂತ ಹೇಳಿದ್ರೆ, ರಿಲಿಜಿಯಸ್ ಐಡೆಂಟಿಟಿಗಿಂತ ನಿನ್ನ ಸ್ವಾಭಿಮಾನ ಮುಖ್ಯ. ಧರ್ಮ ವ್ಯಕ್ತಿಯ ಘನತೆಯನ್ನು ನಿರಾಕರಿಸಿದ್ರೆ ನೀನು ಆ ಧರ್ಮವನ್ನು ತ್ಯಜಿಸಬೇಕು. ಇಫ್ ಎನಿ ರಿಲಿಜಿಯನ್ ಡಿನೇ ದ ಹ್ಯೂಮನ್ ಡಿಗ್ನಿಟಿ, ಯು ಮಸ್ಟ್ ರಿಜೆಕ್ಟ್ ದಟ್ ರಿಲಿಜಿಯನ್. ಯಾವುದೇ ಧರ್ಮ ವ್ಯಕ್ತಿಯ ಘನತೆಯನ್ನು ನಿರಾಕರಿಸುತ್ತೆ ಅನ್ನೋದಾದ್ರೆ ನೀನು ಆ ಧರ್ಮವನ್ನು ನಿರಾಕರಿಸಬೇಕು. ಆ ಅರ್ಥದಲ್ಲಿ ಅಂಬೇಡ್ಕರ್ಗೆ ಏನು ಘೋಷಿಸ್ತಾರೆ ಅಂತ ಹೇಳಿದ್ರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ. ಇದು ಈ ಪುಸ್ತಕದ ಒಟ್ಟು ಸಾರಾಂಶ. ರೈಟ್? ಹಾಗಾಗಿ ಯಾಕೆ ಈ ಪುಸ್ತಕ ಮುಖ್ಯ, ಲಾಸ್ಟ್ ಇನ್ನೊಂದು 2 ನಿಮಿಷ, ಯಾಕೆ ಈ ಪುಸ್ತಕ ತುಂಬ ಮುಖ್ಯ ಅಂತ ನನಗನ್ಸಿದೆ ಅಂತಂದ್ರೆ, ಇದು ನಾನು ಇವತ್ತು ಯಾಕೆ ಇದನ್ನು ಓದಬೇಕು ಅಂತಂದ್ರೆ, ಈ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಮೇಲೆ ಅತ್ಯದ್ಭುತವಾದ ಸಂಶೋಧನೆ ಮಾಡುವವರು ಯಾರು ಅಂದರೆ ವಲೇರಿಯನ್ ರೋಡ್ರಿಗಸ್ ಅಂತ. ನಮ್ಮ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು, ಮಂಗಳೂರು ಯೂನಿವರ್ಸಿಟಿಲಿದ್ದರು. ನಾವು ಈ ವೆಂಟ್ ಟು JNU. ಅವರು ಬಹಳ ಅದ್ಭುತವಾದ ಸಂಶೋಧನೆಯನ್ನು ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಕೊಂಡು ಮಾಡಿದ್ದಾರೆ. ಅವರು ಈ ಪುಸ್ತಕದ ಮೇಲೆ 2-3 ಕಮೆಂಟ್ ಮಾಡಿದ್ದಾರೆ. ಯಾಕೆ ನಾವು 25ನೇ ಶತಮಾನದ ಇವತ್ತು ರಾಯಚೂರು ಯೂನಿವರ್ಸಿಟಿಲಿ ಕೂತ್ಕೊಂಡು ಈ ಪುಸ್ತಕದ ಬಗ್ಗೆ ಚರ್ಚೆ ಮಾಡಬೇಕು? ಯಾಕಂದರೆ ಯಾವುದೇ ಪುಸ್ತಕದ ಚರ್ಚೆ ವರ್ತಮಾನದಲ್ಲಿ ಘಟಿಸ್ತಾ ಇರಬೇಕು. 1936 ಅಂಬೇಡ್ಕರ್ ಬರೆದಿದ್ದಾರೆ. 2025 ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ದಿಸ್ ಇಸ್ ರಿಲೆವೆನ್ಸ್. ಇದಕ್ಕೊಂದು ವರ್ತಮಾನತೆ ಇದೆ, ಇದಕ್ಕೊಂದು ರಿಲೆವೆನ್ಸ್ ಇದೆ. ಆ ರಿಲೆವೆನ್ಸ್ ಏನು ಅನ್ನೋದನ್ನ ರೋಡ್ರಿಗಸ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ದಿಸ್ ಟೆಕ್ಸ್ಟ್, ದ ಅನಿಲೇಷನ್ ಆಫ್ ಕಾಸ್ಟ್, ಈಸ್ ಎ ಫೌಂಡೇಶನಲ್ ಪೊಲಿಟಿಕಲ್ ಟೆಕ್ಸ್ಟ್, ನಾಟ್ ಜಸ್ಟ್ ಎ ದಲಿತ್ ಪ್ರೊಟೆಸ್ಟ್ ಡಾಕ್ಯುಮೆಂಟ್. ಅಂದ್ರೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಈ ಅನಿಲೇಷನ್ ಆಫ್ ಕಾಸ್ಟ್ ಅನ್ನುವ ಪುಸ್ತಕ ಏನಿದೆ, ಇದು ಮೂಲಭೂತವಾಗಿ ಒಂದು ರಾಜಕೀಯ ಪಠ್ಯ, ಕೇವಲ ದಲಿತರ ಪ್ರತಿರೋಧ ಅಲ್ಲ. ಇಟ್ಸ್ ನಾಟ್ ಮಿಯರ್ಲಿ ಎ ಪ್ರೊಟೆಸ್ಟ್ ಆಫ್ ದಲಿತ್ ಡಾಕ್ಯುಮೆಂಟ್. ಬಹಳ ಸರಿ ಹಂಗೆ ಓದ್ತಿರ್ತೀವಿ ನಾವು. ಅಂದರೆ ಇಟ್ ಈಸ್ ಎ ಪ್ರೊಟೆಸ್ಟ್ ಡಾಕ್ಯುಮೆಂಟ್ ಆಫ್ ದಲಿತ್. ಅಂಬೇಡ್ಕರ್ ಅವರು ದಲಿತರಾಗಿದ್ರು, ಹಂಗಾಗಿದ್ರು, ಬರೆದ್ರು. ನೋ, ಅಂಬೇಡ್ಕರ್ ಅವರು ಇಡೀ ಭಾರತದ ಸಮಾಜಕ್ಕೆ ಒಂದು ಎಥಿಕಲ್ ಪೊಲಿಟಿಕಲ್ ಫ್ರೇಮ್ವರ್ಕ್ ಕೊಡ್ತಾ ಇದ್ದಾರೆ ಥ್ರೂ ಅನಿಲೇಷನ್ ಆಫ್ ಕಾಸ್ಟ್. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ, ಎ ಕ್ರಿಟಿಕ್ ಆಫ್ ಇಂಡಿಯನ್ ಸೊಸೈಟಿ, ಹಿಂದೂ ರಿಲಿಜಿಯನ್ ಅಂಡ್ ನ್ಯಾಷನಲಿಸ್ಟ್ ಪಾಲಿಟಿಕ್ಸ್. ಇಡೀ ಈ ಪುಸ್ತಕ ಏನು ಮಾಡ್ತಾ ಇದೆ ಅಂತಂದರೆ, ರೋಡ್ರಿಗಸ್ನ ಪ್ರಕಾರ ಅದು ಭಾರತದ ಸಮಾಜ, ಇಲ್ಲಿನ ಧರ್ಮ ಮತ್ತು ಇಲ್ಲಿನ ರಾಷ್ಟ್ರೀಯತೆಯ ರಾಜಕಾರಣವನ್ನು ವಿಮರ್ಶೆಗೊಳ್ತಾ ಇದೆ. ಇಟ್ಸ್ ಕ್ರಿಟಿಸೈಸಿಂಗ್ ಇಟ್. ಎ ಕ್ರಿಟಿಕ್ ಈಗ ಮಾಡೋದ್ರ ಮೂಲಕ ಏನು ಮಾಡ್ತಾ ಇದೆ ಅಂತಂದರೆ, ಇಟ್ ಈಸ್ ಪ್ರೊವೈಡಿಂಗ್ ಎ ಬ್ಲೂ ಪ್ರಿಂಟ್ ಫಾರ್ ಸೋಷಿಯಲ್ ಡೆಮಾಕ್ರಸಿ. ಅಂದರೆ ಈ ದೇಶದ ಸಮಾಜ, ಇಲ್ಲಿನ ಧಾರ್ಮಿಕ ವ್ಯವಸ್ಥೆ, ಇಲ್ಲಿನ ನ್ಯಾಷನಲಿಸ್ಟ್ ಪಾಲಿಟಿಕ್ಸ್ನ ಕ್ರಿಟಿಸೈಸ್ ಮಾಡೋದ್ರ ಮೂಲಕ ಈ ಪುಸ್ತಕ ಏನು ಮಾಡ್ತಾ ಇದೆ ಅಂತಂದರೆ, ಒಂದು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಬೇಕಾದಂತಹ ಒಂದು ಬ್ಲೂ ಪ್ರಿಂಟ್ ಒದಗಿಸ್ತಾ ಇದೆ.
ನಾವು ಕಲಿಬೇಕಾಗಿರೋದು ಅದನ್ನು, ಯಂಗ್ ಪೀಪಲ್ ಆಫ್ ದಿಸ್ ಸೊಸೈಟಿ ಅಥವಾ ನಾವೆಲ್ಲರೂ ಕಲಿಬೇಕಾಗಿರೋದು ಅದನ್ನು. ಸೊ ಹಾಗಾಗಿ ರೋಡ್ರಿಗಸ್ ಅವರು ಬಹಳ ಮುಖ್ಯವಾಗಿ ಏನಂತಾರೆ, ಈ ಪುಸ್ತಕವನ್ನು ಹೆಂಗೆ ಓದ್ತಾರೆ ಅಂತಂದರೆ, ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ನೈತಿಕ ವಿಮರ್ಶೆ ಏನಿದೆ, ಅಂದರೆ ಅಂಬೇಡ್ಕರ್ ಡೆವಲಪ್ ಎನ್ ಎಥಿಕಲ್ ಕ್ರಿಟಿಕ್ ಆಫ್ ಹಿಂದೂ ರಿಲಿಜಿಯನ್. ಹಿಂದೂ ಧರ್ಮದ ಯಾವುದೇ ಒಂದು ಧರ್ಮಕ್ಕೊಂದು ನೈತಿಕತೆ ಇರಬೇಕು. ಆ ನೈತಿಕತೆ ಅನ್ನೋದು ಸಮಾನತೆಯನ್ನು ಆಧರಿಸಿರಬೇಕು. ಬಟ್ ಹಿಂದೂ ಧರ್ಮದಲ್ಲಿ ಅದಿಲ್ಲ. ಈ ಥರದಲ್ಲಿ ಅವರು ಹಿಂದೂ ಧರ್ಮವನ್ನು ಓದಿದ್ದಾರೆ ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಧಾರ್ಮಿಕ ಅಧಿಕಾರದ ಮೇಲೆ ದಾಳಿ ಮಾಡ್ತಾರೆ, ನಂಬಿಕೆ ಮೇಲಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಾಂದ್ರೆ ನಾವು ಅಂಬೇಡ್ಕರ್ ಅವ್ರನ್ನ ಆಂಟಿ ರಿಲಿಜಿಯಸ್ ಅಂತ ಮಾತಾಡ್ತಿದ್ದೀವಿ. ನೋ, ಅಂಬೇಡ್ಕರ್ ಅವರು ಧರ್ಮವನ್ನ ಅಧಿಕಾರವಾಗಿ ಬಳಸಿಕೊಂಡು ಜನರ ವ್ಯಕ್ತಿಯ ಘನತೆಯನ್ನು ನಿರಾಕರಿಸುವ ಧಾರ್ಮಿಕ ಅಧಿಕಾರವನ್ನು ಪ್ರಶ್ನೆ ಮಾಡಿದ್ರೆ ಹೊರತು ಜನರ ನಂಬಿಕೆಯಲ್ಲ ಅಂತೇಳಿ ರೋಡ್ರಿಗಸ್ ಅವರು ವಾದ ಮಾಡ್ತಾರೆ. ಹಾಗಾಗಿ ಸಮಾನತೆಯನ್ನು ಪವಿತ್ರಗೊಳಿಸುವ ಧರ್ಮವು ಪ್ರಜಾಪ್ರಭುತ್ವದ ನೈತಿಕ ಆಧಾರವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ? ಯಾವ ಧರ್ಮ ಅಸಮಾನತೆಯನ್ನೇ ಪವಿತ್ರಗೊಳಿಸುತ್ತೋ ಅದು ಹೇಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೈತಿಕ ಮೂಲ ಆಗಕ್ಕೆ ಸಾಧ್ಯ? ಅಂದ್ರೆ ಈಗ ನಾವು ಮಾತಾಡ್ತಾ ಇದೀವಲ್ಲ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತೆಲ್ಲ ಮಾತಾಡ್ತಾ ಇದೀವಲ್ಲ. ಸೊ ಅದಾಗಲ್ಲ. ಯಾಕಾಗಲ್ಲ ಅಂತಂದ್ರೆ, ಯಾವ ಧರ್ಮ ಅಸಮಾನತೆ ಪೋಷಿಸ್ತಾ ಇರುತ್ತೆ ಅದು ಒಂದು ಡೆಮಾಕ್ರಸಿಗೆ ನೈತಿಕತೆ ಒದಗಿಸೋಕೆ ಸಾಧ್ಯವೇ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಹಾಗಾಗಿ ಹಿಂದೂ ಧರ್ಮವನ್ನು ಏಕೀಕೃತ ನೈತಿಕ ವ್ಯವಸ್ಥೆಯಾಗಿ ಪರಿಗಣಿಸುವ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಅಂಬೇಡ್ಕರ್ ತಿರಸ್ಕರಿಸ್ತಾರೆ. ಅಂಬೇಡ್ಕರ್ ರಿಜೆಕ್ಟ್ಸ್ ದ ಹಿಂದೂ ಧರ್ಮದ ಒಂದು ಏಕೀಕೃತ ನೈತಿಕತೆಯ ರಾಜಕಾರಣ ಇದೆಯಲ್ಲ, ಅದನ್ನ ನಿರಾಕರಿಸ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ಪರಿವರ್ತನೆಯ ಅಗತ್ಯ ಇದೆ. ಭಾರತದಂತಹ ಒಂದು ದೇಶಕ್ಕೆ ಪ್ರಜಾಪ್ರಭುತ್ವ ಬೇಕು ಅಂತಂದ್ರೆ ಈ ಪ್ರಜಾಪ್ರಭುತ್ವಕ್ಕೆ ಸಾಮಾಜಿಕ ಪರಿವರ್ತನೆಯ ಅಗತ್ಯ ಇದೆ. ಆ ಸಾಮಾಜಿಕ ಪರಿವರ್ತನೆ ಮಾಡದೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋತೀವಿ ಅಂತಂದ್ರೆ ಅದು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ರೋಡ್ರಿಗಸ್ ಅವರು ಹೇಳ್ತಾರೆ. ಸೊ ಹಾಗಾಗಿ ನಾವಿವತ್ತು ಈ ಟೆಕ್ಸ್ಟ್ ಅನ್ನು ಯಾಕೆ ಓದಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಮಿಯರ್ಲಿ ಎ ಕ್ರಿಟಿಕ್ ಆಫ್ ಎನಿ ರಿಲಿಜಿಯನ್. ಇಟ್ ಈಸ್ ನಾಟ್ ಮಿಯರ್ಲಿ ಎ ಕ್ರಿಟಿಕ್ ಆಫ್ ಎನಿ ಗ್ರೂಪ್. ಇಟ್ ಈಸ್ ಎ ಕ್ರಿಟಿಕ್ ಆಫ್ ಅವರ್ ಎಂಟೈರ್ ಸೊಸೈಟಿ. ನಮ್ಮ ಇಡೀ ಸಮಾಜದ ವಿಮರ್ಶೆಯ ಭಾಗವಾಗಿ ನಾವು ಅನಿಲೇಷನ್ ಆಫ್ ಕಾಸ್ಟ್ ಅನ್ನ ನಮ್ಮೆಲ್ಲ ಪ್ರಜಿತಿಗಳು ಬಿಟ್ಟು, ಬಹಳ ಸರಿ ನಾವು ಪುಸ್ತಕನೂ ಪೂರ್ವಾಗ್ರಹದಿಂದ ಓದ್ತಾ ಇರ್ತೀವಿ. ಇದು ಒಂದು ದೊಡ್ಡ ಸಮಸ್ಯೆ. ನಮ್ಮೆಲ್ಲ ಪೂರ್ವಾಗ್ರಹಗಳನ್ನು ಬಿಟ್ಟು ನೀವು ಶ್ರದ್ಧೆಯ ಸಮಾಜ ವಿಜ್ಞಾನದ ವಿದ್ಯಾರ್ಥಿಯಾಗಿ ಈ ಕೃತಿಯನ್ನು ಓದಿದ್ರೆ, ಕೇವಲ ಈ ಒಂದು ಕೃತಿಯನ್ನು ಓದಿದ್ರೆ ನಿಮಗೆ ಬಹಳ ಮುಖ್ಯವಾದಂತಹ ಮತ್ತು ಬಹಳ ಅಗತ್ಯವಾದಂತಹ ಇನ್ಸೈಟ್ ನಿಮಗೆ ಲಭ್ಯ ಆಗುತ್ತೆ. ಯು ಕ್ಯಾನ್ ಬಿಕಮ್ ಎ ಸೋಷಿಯಲ್ ಸೈಂಟಿಸ್ಟ್. ಇದು ಒಂದು ಪುಸ್ತಕದಲ್ಲಿ ಅವರು ವಾದ ಮಾಡ್ಕೊಂಡು ಬಂದಿರುವ ಕ್ರಮವನ್ನು ನೀವು ಗಮನಿಸ್ಬಿಟ್ರೆ, ಒಬ್ಬೊಬ್ಬ ಸಮಾಜ ವಿಜ್ಞಾನಿ ಒಂದು ಸಾಮಾಜಿಕ ಸಮಸ್ಯೆಯನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ಅದ್ಭುತವಾಗಿ ಕಲ್ತ್ಕೊಳ್ಬೋದು. ಸೊ ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ನಮಗೆ ಈ ಟೆಕ್ಸ್ಟ್ ನೆರವಾಗುತ್ತೆ. ನಾಟ್ ನಿಯರ್ಲಿ ಎ ಕ್ರಿಟಿಕ್ ಆಫ್ ಕಾಸಸ್. ಕೇವಲ ಒಂದು ಜಾತಿ ವ್ಯವಸ್ಥೆ ವಿಮರ್ಶೆಯಾಗಿ ಕೃತಿ ನೋಡೋದಲ್ಲ, ಬದಲಾಗಿ ನೀವು ನಿಮ್ಮನ್ನ ಒಬ್ಬ ಸಮಾಜ ವಿಜ್ಞಾನಿಗೆ ರೂಪುಗೊಳಿಸಿಕೊಳ್ಳುವುದರ ಭಾಗವಾಗಿಯೂ ಸಹ ಈ ಕೃತಿಯನ್ನು ನೋಡಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಮಾನ್ಯ ಕುಲಪತಿಗಳು ಶಿವಾನಂದ್ ಕೆಳಗಿನ ಮನೆ ಸರ್ ಅವರು ನಮ್ಮ ಗುರುಗಳು. ನಾನು PhD ಮಾಡ್ತಿರ್ಬೇಕಾದ್ರೆ ಪ್ರೊಫೆಸರ್ ಆಗಿದ್ರು. ನಾವು ಜೊತೆಲ್ಲ ಓಡಾಡಿ ಸ್ವಲ್ಪ ತಿಳ್ಕೊಂಡು ಏನೋ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸಣ್ಣ ಮಿತಿಗಳಿದ್ರೆ ನಾನು ನೀವು ಬರೋಕ್ಕಿಂತ ಮುಂಚೆ ಒಂದು ಆಂಟಿಸಿಪೇಟರಿ ಬೇಲ್ ಹಾಕಿದ್ದೆ ಸರ್. ಸೊ ಹಾಗಾಗಿ ನನ್ನ ಈ ಒಟ್ಟು ಮಂಡನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ, ಮಿತಿಗಳಿದ್ರೆ ದಯವಿಟ್ಟು ನನ್ನ ಹತ್ರ ಹೊರಗಡೆ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you, sir, for your thought-provoking lecture on annihilation of caste. Now, I request Dr. Padmaja Desai, lecturer, Department of History, to give vote of thanks. ನಾನು ಕಿರಣ್ ಗಾಜಿನವರು ಮಾತುಗಳಿಗೆ ಪೂರಕವಾಗಿ ಒಂದು ಎರಡು ಅಂಶಗಳು ಏನಂದರೆ 1934 ಗಾಂಧೀಜಿಯವರು ಸೇವಕರನ್ನು ವಾತಾವರಣ 35ರ ಆಸುಪಾಸು ಒಂದು ದಿನ ನಾಗಪುರಕ್ಕೆ ಹೋಗಿದ್ದಂಥ ಅಂಬೇಡ್ಕರ್ ಅವರು 80 ಕಿಲೋಮೀಟರ್ ವಾತಾವರಣ ಸೇವಾಗ್ರಾಮಕ್ಕೆ ಬಂದು
ಬೆಳಗ್ಗೆಯಿಂದ ಸಂಜೆವರೆಗೆ ಗಾಂಧಿ ಜೊತೆ ಕುರಿತು ಮಾತಾಡಿ ವಾಪಸ್ ಬಾಂಬೆಗೆ ಹೋಗ್ತಾರೆ. ಸೇವಾಗ್ರಾಮದಿಂದ ಸುಮಾರು 4-5 ಕಿಲೋಮೀಟರ್ನಲ್ಲಿ ರೈಲ್ವೆ ಸ್ಟೇಷನ್. ಇವತ್ತು ಕೂಡ ಎಲ್ಲ ಎಕ್ಸ್ಪ್ರೆಸ್ ಅಲ್ಲಿದೆ. ಮಾದೇವ ದೇಶನ ಕಳಿಸ್ತಾರೆ. ಅವರು ಗಾಂಧೀಜಿಯವರ ಒಂದು ವಿಶೇಷ ಏನಂದರೆ ಯಾವತ್ತೂ ಅಂಬೇಡ್ಕರ್ ಅನ್ನೋ ಶಬ್ದ ಬಳಸ್ತಾರೆ. ಅವ್ರು ಹೇಳೋದಕ್ಕೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅಂತಾನೆ ಬರ್ತಾರೆ. ಮಾದೇವ ದೇಸಾಯಿ ಡಾಕ್ಟರ್ ಅಂಬೇಡ್ಕರ್ನ ಟಾಕಾಗಳಿದ್ರು ಕಿಟ್ಬಿಟ್ಟು ಅಂತ ಸ್ಟೇಷನ್ಗೆ ಕಳಿಸ್ಬಿಟ್ಟು ವಾಪಸ್ ಬರ್ತಾರೆ. ಏನು ಹೇಳಿದ್ರಪ್ಪ ಗಾಡಿ ಕೇಳಿದ್ರು ಟ್ರೈನ್ಗಳು ಏನು ಹೇಳಿದ್ರು ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಅಂತ. ಗಾಂಧೀಜಿ ಕೇಳಿದ ಪ್ರಶ್ನೆಗೆ ಮಾದೇವ ದೇಸಾಯಿ ಅವರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ಕೊಂಡು ಮಾತಾಡೋಕ್ಕೆ ಅವಕಾಶ ಇಲ್ಲ, ಅಷ್ಟೊಂದು ಆಕ್ರೋಶ ಬಂತು. ಆವಾಗ ತಣ್ಣನೆಯ ಧ್ವನಿಯಲ್ಲಿ ಮಹಾತ್ಮ ಗಾಂಧಿ ಹೇಳುವ ಮಾತಿನ ಮಾದೇವ, ನಾನು ನೀನು ಅಸ್ಪೃಶ್ಯತೆಯನ್ನು ಪರಿಕಲ್ಪಿಸಿಕೊಂಡಿದ್ದೀನಿ. ದಲಿತರ ನೋವು ಅಪಮಾನಗಳನ್ನು ಪರಿಕಲ್ಪಿಸಿಕೊಂಡಿದ್ದೀವಿ ಹೆಂಗಿರುತ್ತೆ. ಆದರೆ ಅಂಬೇಡ್ಕರ್ ಸ್ವತಃ ಅನುಭವಿಸಿದ ಅವರ ನೋವಿಗೆ, ಅವರ ಸಿಟ್ಟಿಗೆ ಒಂದು ಅರ್ಥ ಇದೆ ಅಂತ ನಮ್ಮ. ಯಾಕೆಂದರೆ ಈ ಕೃತಿಗೆ ಎಷ್ಟು ಒಬ್ಬ ಗಾಂಧಿ 21 ವರ್ಷ ದೊಡ್ಡವರಾದರೂ ಕೂಡ ಅಂಬೇಡ್ಕರಿಂದ ಕಲಿತಂಥ ಒಂದು ದೊಡ್ಡ ಗುಣ ಏನು ಗೊತ್ತಾ? ಈ ಘಟನೆಯ ನಂತರ ಗಾಂಧೀಜಿಯವರು ದಲಿತರಿಗೆ ಪ್ರವೇಶವಿಲ್ಲದ ದೇಗುಲಗಳಿಗೆ ನಾನು ಹೋಗುವುದಿಲ್ಲ ಅಂತ ಪ್ರಮಾಣ ವಚನ ಸ್ವೀಕರಿಸಿದರು. ಕಡೆಯವರೆಗೂ ಅವರು ಹೋಗಿಲ್ಲ. ಗಾಂಧೀಜಿಯವರು ಅಂಬೇಡ್ಕರ್ ಅಂತ ಕಲ್ಪಂತ ಇದೊಂದು ಬಹಳ ಮುಖ್ಯವಾದದ್ದು. ಅವರು ಓದೋದು ಪ್ರಪ್ರಥಮವಾಗಿ ದೇಗುಲ ಮಧುರೆಯ ಮೀನಾಕ್ಷಿ ದೇವಾಲಯ. ಮಧುರೆಯಲ್ಲಿ ನೀವೇನಾದರೂ ಮೀನಾಕ್ಷಿ ದೇವಾಲಯಕ್ಕೆ ಹೋದರೆ ಬಹಳ ದೊಡ್ಡ ದೇವಾಲಯ, 4 ಕಡೆ ಸುಬ್ರಹ್ಮಣ್ಯ ಅಯ್ಯರ್ ಅಂತ 15 ಜನ 13 ಜನ ದಲಿತ ಪುರುಷರು 5 ಜನ ಹೆಣ್ಣು ಮಕ್ಕಳ ಜೊತೆ ಗಾಂಧೀಜಿ ಪ್ರಪ್ರಥಮ ದೇಗುಲಕ್ಕೆ ಪ್ರವೇಶ ಮಾಡಿದ್ದು ಮಧುರೆ. ಅದಕ್ಕೆ ಕಾರಣ ಒಬ್ಬ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳಿ ಒಬ್ಬ ಬ್ರಾಹ್ಮಣ. ಇವತ್ತು ಆ ಪ್ರತಿಮೆ ಇದೆ. ಪ್ರತಿದಿನ ಬೆಳಗ್ಗೆ 7:30-8 ಗಂಟೆಗೆ ಯಾವ ದಲಿತರು ಬಂದು ಅಲ್ಲಿ ಒಂದು ಉಣ್ಣಾನ ಹಾಕ್ಬಿಟ್ಟು ಹೋಗ್ತಾರೆ ಆ ಪ್ರತಿಮೆ. ನಾನು ಸಾಮಾನ್ಯವಾಗಿ ಬೆಳಗಿನ ಜಾವ 6 ಗಂಟೆಗೆ ನಾನು ಅಲ್ಲೇ ಉಳ್ಕೊಂಡಾಗ MS ಬೆಳಗ್ಗೆ 6 ಗಂಟೆ ಪ್ರಥಮ ಪೂಜೆಗೆ ಅಲ್ಲಿ ಹೋಗ್ತೀನಿ. ನಾನು ಸನ್ TV ನೆಟ್ವರ್ಕಲ್ಲಿ ಇದ್ದ ಕಾರಣಕ್ಕಾಗಿ ನನಗೆ ವಿಶೇಷ ಇದಿತ್ತು. ನಾನು ಮೀನಾಕ್ಷಿ ಅಮ್ಮ ನೋಡ್ತೀನೋ ಇಲ್ಲವೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆದರೆ ಆ ಸುಬ್ರಹ್ಮಣ್ಯ ಅಯ್ಯರ ಪ್ರತಿಮೆ ದಲಿತರ ಪ್ರವೇಶಿಕ ವಾರದಿಂದ ಒಂದು ಪುಣ್ಯಾತ್ಮ ಇದೆ. ಅವನಿಗೆ ನಮಸ್ಕಾರ ಮಾಡ್ಬರ್ತೇನೆ. ನನಗೆ ಮೀನಾಕ್ಷಿಗಿಂತ ಆ ಮನುಷ್ಯ ಮುಖ್ಯ. ಹೇಗೆ ಅಕ್ಕನ ವಚನ ಇದೆ, ನೊಂದವರ ನೋವ ನೋಯದವರ ಅಂತ ಹಾಗೆ ಅಂಬೇಡ್ಕರ ಪ್ರತಿಯ ಮಾತಿನ ಹಿಂದೆ, ಬರಹದ ಹಿಂದೆ ಸಂಕಟಗಳು ಬಹಳ ಅರ್ಥಪೂರ್ಣವಾಗಿ ಮುಖ್ಯ ಕಾಜಿಕೊಂಡು. ಆಮೇಲೆ ಬಹಳ ಮುಖ್ಯವಾಗಿ ನಾನು ಇಲ್ಲೆಷ್ಟು ಯಾವ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತನಾಡಬೇಕಾದ ದಲಿತರಲ್ಲ, ದಲಿತೇತರರು ಮಾತನಾಡಬೇಕಾಗಿದೆ. ಇದನ್ನು ದಯವಿಟ್ಟು ನೀವು ಮನದಲ್ಲಿ ಮಾಡಿ. ಹೆಚ್ಚು ಮಾತನಾಡಬೇಕಾಗಿರೋದು ದಲಿತೇತರರು ಬೇಕಾಗಿದ್ದು. ಇವತ್ತು ಇಡೀ ಅಂಬೇಡ್ಕರ್ ಬೇಕಾಗಿರೋದು ಆ ನೆಲೆಯಲ್ಲಿ ನಮ್ಮ ಆಲೋಚನೆಗಳು ಇವೆ. ಆ ಕುರಿತು ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೂ ಡಾಕ್ಟರ್ ಕಿರಣ್ ಗಾಯನೂರ್ ಅವರು ಅಂಬೇಡ್ಕರ್ ಅವರು ರಚಿಸಿದಂತಹ ಜಾತಿಗಳ ವಿನಾಶ ಎಂಬ ಕೃತಿಯಲ್ಲಿ ಆ ಕೃತಿಯ ಚಾರಿತ್ರಿಕ ಹಿನ್ನೆಲೆ, ಆ ಕೃತಿಯ 13 ಅಧ್ಯಾಯಗಳ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯ ಸಾಮಾಜಿಕ ಪಲ್ಲಟಗಳಾದವು, ನಂತರದಲ್ಲಿ ಜಾತಿ ಮತ್ತು ಧರ್ಮ, ಜಾತಿಯ ಸುಧಾರಣೆ ಮತ್ತು ಜಾತಿಯನ್ನು ವಿನಾಶಗೊಳಿಸುವಂತಹ ತಂತ್ರಗಳನ್ನು ಯಾವ ರೀತಿಯಾಗಿ ಬಳಸಿಕೊಂಡು ಎನ್ನುವ ಸಾಮಾಜಿಕ ಸಮಾನತೆ, ಕಾನೂನಿನ ಮುಂದೆ ಎಲ್ಲ ಪ್ರತಿಯೊಬ್ಬರೂ ಸಮಾನರಾಗಿರಬೇಕು ಎಂಬ ಆಶಯವನ್ನು ಅವರು ಇದುವರೆಗೂ ಸುದೀರ್ಘವಾಗಿ ತಮ್ಮ ಒಂದು ಈ ವಿಚಾರ ಮಂಡನೆಯಲ್ಲಿ ಅವರು ಮಂಡಿಸಿದರು ಅಂತ ಹೇಳ್ಬೋದು. ಅವರಿಗೆ ನಮ್ಮ ವಿಶ್ವವಿದ್ಯಾಲಯ ಮತ್ತು 4 ವಿಭಾಗಗಳ ವತಿಯಿಂದ ಎಲ್ಲರಿಗೂ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಅವಕಾಶವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಬೆಳಗ್ಗೆಯಿಂದ ವಿಚಾರಗೋಷ್ಠಿಯಲ್ಲಿ ನಡೆಯುವಂತಹ ಪ್ರಶ್ನೆಗಳನ್ನ ಕೇವಲ 10 ನಿಮಿಷದಲ್ಲಿ ಮಾತನಾಡಬಹುದು, ಪ್ರಶ್ನೆಗಳು ಕೇಳಬಹುದು. ನಮಸ್ಕಾರ ಸರ್. ಒಂದು ಸಣ್ಣ ರೂಲ್ಸ್ ಮಾಡ್ಕೊಂಬೋಣ ಇದಕ್ಕೆ, ಈ ಚರ್ಚೆಗೆ. ಗುಣವಾಚಕ ಬಳಸಂಗಿಲ್ಲ. ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಬ್ಯೂಟಿಫುಲ್ ಆಗಿತ್ತು, ಅದೆಲ್ಲ ಏನಿಲ್ಲ. ಪ್ರಶ್ನೆಗಳೇನಿದ್ರೆ ಅದೇ ಚುಟುಕಾಗಿ ಸ್ಪಷ್ಟವಾಗಿ ಪ್ರಶ್ನೆಗಳು ಕೇಳಿ, ಎಲ್ಲ ಪ್ರಶ್ನೆ ಒಟ್ಟಿಗೆ ತಗೊಂಡು ದೆನ್ ವಿ ವಿಲ್ ರೆಸ್ಪಾಂಡ್. ಥ್ಯಾಂಕ್ ಯು ಸರ್. ನಮಸ್ತೆ. ವೈ ಐ ಆಮ್ ನಾಟ್ ಎ ಹಿಂದೂ? A Shudra critique Hinduism. I am an Indian Hindu. I hate Hinduism. Written by Kanchalaya, influenced by the Dr. Bhimrao Ambedkar, but is a text annihilation of the caste. ಜಗದೀಶ್ ಪ್ರಸಾದ್ ಅವರು ಬೆಳಗ್ಗೆ ಹೇಳಿದರು, ತಾವು ಕೂಡ ಈಗ ಹೇಳಿದರು ಸರ್. ಅಂಬೇಡ್ಕರ್ ರಿಲಿಜಿಯಸ್ಟ್. ಜಗದೀಶ್ ಪ್ರಸಾದ್, Ambedkar is not a religious man. ಅಂಬೇಡ್ಕರ್ ಅವರು ರಿಲಿಜಿಯಸ್ ಮ್ಯಾನ್ ಅಲ್ಲ ಸರ್, ನಾನ್ ರಿಲಿಜಿಯಸ್ ಮ್ಯಾನ್. ಅವ್ರಿಗೆ ಬಹಳ ಆಫರ್ಗಳಿತ್ತು, ಕ್ರೈಸ್ಟ್, ಇಸ್ಲಾಂ ಇದ್ದು. ಬಟ್ ಬುದ್ಧ ಧರ್ಮವನ್ನು ಚೂಸ್ ಮಾಡ್ಕೊಂಡಿದ್ದಾರೆ. While I've been the recite of the annihilation of caste in the classroom, so many people and students has been asked to me, ಜಾತಿ ಇಲ್ಲ, ಜಾತಿ ಇದೆ, ರೂಪಾಂತರಗೊಂಡಿದೆ. ಈಗಿಲ್ಲ ಸರ್. ಸೊ ಅಂಬೇಡ್ಕರ್ ಹೇಳ್ತಾರಲ್ಲ ಸರ್, ಇಫ್ ಐ ಆಮ್ born as Hindu, I am not die as one ಅಂತ ಹೇಳಿದ್ರು. ಜಗದೀಶ್ ಪ್ರಸಾದ್ ಬೆಳಗ್ಗೆ ಹೇಳಿದ್ರು, is a non-religious man chosen of the Buddhism. So Buddhism is the most scientific religion of the world. ಅದನ್ನು ಚೂಸ್ ಮಾಡಬೇಕು. ತಾವು ಈಗ ಹೇಳಿದ್ರಿ ಸರ್, ರಿಲಿಜಿಯಸ್ ಮ್ಯಾನ್. ಸೊ ಇದು ಕನ್ಫ್ಯೂಷನ್ ಇಸ್ ಕ್ಲಿಯರ್ ಕೊಡಿ ಸರ್. ಬೆಳಿಗ್ಗೆ ನಾನು ಹೇಳ್ತೀನಿ, ನಾನು ಅಲ್ಲ ಅವ್ರಿಗೆ ಈಗ ಒಂದು ಧಾರ್ಮಿಕತೆ ಏನು ಅಂತ ಒಂದು ವಿಶ್ಲೇಷಣೆ ಆಮೇಲೆ ಭಾಳ ಸೂಕ್ಷ್ಮ. ಅವರು ಧಾರ್ಮಿಕತೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು, ಹೆಚ್ಚು ಪ್ರತಿಪಾದನೆ ಮಾಡೋದು ಜಾತಿ ವಿನಾಶ. ನೋಡಿ, ಗಾಂಧೀಜಿ ಯಾಕೆ ಗಾಂಧೀಜಿ ಬರ್ತಿದ್ದೀನಿ, ಗಾಂಧೀಜಿ ಜಾತಿ ವಿನಾಶಕ್ಕೆ ಅವ್ರು ಕೊಟ್ಟಂಥ ಏಕೈಕ ಪರಿಹಾರ ಏನು? ಅಂತರ್ಜಾತಿ. ಅವ್ರ ಕಡೆಯವರೆಗೂ ಸ್ವಂತ ಮೊಮ್ಮಗಳು ಮನು ಹಾವೇರಿಯಲ್ಲಿ ಮದುವೆ ಆಯಿತು, ಹುಬ್ಬಳ್ಳಿಯಲ್ಲಿ ಮದುವೆ ಆಯಿತು ಮನು. ಓದಿ, ಅಂತರ್ಜಾತಿ ವಿವಾಹ ಮಾತ್ರ ನಾನು ಭಾಗವಹಿಸ್ತೀನಿ. ಯಾಕಂದರೆ ಜಾತಿ ವಿನಾಶಕ್ಕೆ ಒಂದು ಒಬ್ಬ ಹಿಂದೂ ಧರ್ಮವಾದಿ, ಗಾಂಧೀಜಿ ಸಾಫ್ಟ್ ನೇಚರ್ ಇತ್ತು ಅದು ಧರ್ಮದ ಬಗ್ಗೆ. ಬಟ್ ಅವರಲ್ಲಿ ಆದಂಥ ಬಹುತೇಕ ಬದಲಾವಣೆಗೆ ಪ್ರಮುಖ ಕಾರಣ ಅಂಬೇಡ್ಕರ್. ಬಹಳ ಸೂಕ್ಷ್ಮವಾಗಿದೆ. ಹೇಗೆ ನೋಡಿ, ಇವರು ಅಂಬೇಡ್ಕರ್ ಹೇಗೆ ಪ್ರಶ್ನೆಗಳು ರಿಲಿಜಿಯಸ್ ಇಲ್ಲ, ಈ ಪ್ರಶ್ನೆ ಸೂಕ್ಷ್ಮತೆ. ಆಮೇಲೆ ನಮ್ಮ ಬದುಕಿನ ಒಂದು ಭಾಗವಾಗಿದೆ, ನಮಗೆ ಅರಿವಿಲ್ಲದಂತೆ ಭಾಗವಾಗಿದೆ. ಇದನ್ನು ಹೇಗೆ ಅದು ಆಯಾ ತಲೆಮಾರು ಆಯಾ ಸ್ಟಾರ್ಟಿಂಗ್. ಸಣ್ಣ ಉದಾಹರಣೆ, ನಾನೊಬ್ಬ ಮಂಡ್ಯ ಜಿಲ್ಲೆಯ ಪ್ರಮುಖ ಸಮುದಾಯ ಒಕ್ಕಲಿಗ ಸಮುದಾಯದಲ್ಲಿ ಬೆಳೆದ. ನಾನು ನನ್ನ ಪತ್ನಿ ಕಳೆದ 36 ವರ್ಷಗಳಿಂದ, ಅದಕ್ಕೂ ನಾನು ನಮ್ಮಿಬ್ಬರು ಲವ್ ಮ್ಯಾರೇಜ್, ಅದು ನಾನು 50 ವರ್ಷಗಳಿಂದ ದೇವರು ಧರ್ಮವನ್ನು ತಿರಸ್ಕರಿಸಿದೆ. ನಮ್ಮಿಬ್ಬರು ಮಕ್ಕಳನ್ನ ಒಂದು ದೇಗುಲಕ್ಕೆ ಕರ್ಕೊಂಡು ಹೋಗಲಿಲ್ಲ, ಒಂದು ದೇವಸ್ಥಾನದ ಫೋಟೋ ಮುಂದೆ ಅವರ ನಿಂತು ಕೈ. ನನ್ನ ಮಗ ಒಬ್ಬ ಅರಣ್ಯಾಧಿಕಾರಿ, ನನ್ನ ಮಗಳು ಇಂಗ್ಲಿಷ್ ಲೆಕ್ಚರ್, ಮಗ ಇತ್ತು ಕಾಶ್ಮೀರ. ಇವು
ನನ್ನ ಅಪ್ಪನ ಬದಲಾವಣೆಗೆ, ನನ್ನ ಅಪ್ಪನ ಆಲೋಚನೆಯಿಂದ ನಾನು ಸ್ವಲ್ಪ ಸುಧಾರಣೆ ಅವನಿಗಿದ್ದಾರೆ. ಈಗ ನನಗಿಂತ ನನ್ನ ಮಗ ಹೀಗೆ ಕಾಲಘಟ್ಟದಲ್ಲಿ ಹಾಕಬೇಕು. ಸಾಮಾಜಿಕ ಪ್ರಕ್ರಿಯೆ ಯಾಕೆಂದ್ರೆ ಏಕಕಾಲಕ್ಕೆ ಒಂದಿರೊಳಗೆ ಹಾಕಬೇಕು. ನನ್ನ ಅಪ್ಪ ಮಾಡದೇ ಇರೋಂಥ ನಾನು ಮಾಡಿದ್ದೆ. ಈಗ ನಾನು ಮಾಡಿದ್ರೆ ಇನ್ನೊಂದು ಮುಂದೆ ನನ್ನ ಮಗ ಇದೆ. ಈಗ ನನ್ನ ಮಗ ಆಗಲಿ ಮಗಳಾಗಲಿ ಯಾವುದೇ ಅವರು ನೋಡಿ, ನಮ್ಮ ಮನೆಯೊಳಗೆ ಬೆಳೆದಂಥ ವಾತಾವರಣ, ದೇವರು ಧರ್ಮ, ನಮ್ಮಲ್ಲಿ ಹಬ್ಬ ಮಾಡೋದು ಯುಗಾದಿ ಏನು. ಆಮೇಲೆ ಇವತ್ತು ತಮ್ಮಿಬ್ಬರು, ನನ್ನ ಮಗ ಮತ್ತು ಮಗಳು ತಮ್ಮ ಮಕ್ಕಳಿಗೆ ಅವರ ಬರ್ತ್ ಸರ್ಟಿಫಿಕೇಟ್ ತರೋ ಟೈಮಲ್ಲಿ ಜಾತಿ ಮತ್ತು ಧರ್ಮ ಕಾಲನ್ನು ಕಾಲಿತ್ತು. ಬರೀ ಹೆಣ್ಣು ಮತ್ತು ಗಂಡು, ತಂದೆ ತಾಯಿಯಿಂದ ಈಗ ನನ್ನ ಮೊಮ್ಮಗ ಯಾವ ಜಾತಿ? ಇದು ಪ್ರಶ್ನೆ. ಇಲ್ಲ, ನಿಮ್ಮ ಪ್ರಶ್ನೆ ಇದುವರೆಗೂ ಆಗಿರುವ ಅಧ್ಯಯನಗಳು ಏನು ಹೇಳ್ತವೆ ಅಂತಂದ್ರೆ, ಅಂಬೇಡ್ಕರ್ ಅವರು ಧರ್ಮದ ವಿರೋಧಿಯಾಗಿಲ್ಲ, ಧರ್ಮದ ವಿಮರ್ಶಕರಾಗಿದ್ದರು. ಹಾಗಾಗಿ ಅವರು ಆಲ್ಟರ್ನೇಟಿವ್ ಧರ್ಮವನ್ನು ಆಯ್ದುಕೊಂಡರು, ಬುದ್ಧ ಧರ್ಮವನ್ನು ಆಯ್ದುಕೊಂಡರು. ಅಂಬೇಡ್ಕರ್ ಕೊನೆ ಕಾಲದಲ್ಲಿ ಒಂದು ಬುದ್ಧ ಚಿತ್ರ ಬಿಡಿಸ್ತಾರೆ. ಮತ್ತು ಇನ್ನೂ ಒಂದು ಮುಖ್ಯವಾದ ಅಂಶ ನೀವು ಗಮನಿಸಬೇಕು, ಅವರು ಬುದ್ಧಿಸಮ್ ಇದ್ರಿದ್ದನ್ನು ಒಪ್ಕೊಂಡಿದ್ರು. ಬುದ್ಧಿಸಮ್ನು ಕಂಟೆಂಪ್ರರಿಗೊಳಿಸಿ ಬುದ್ಧ ಆ್ಯಂಡ್ ಇಸ್ ಧರ್ಮ ಅಂತ ಬರೆದು ಆ ಬುದ್ಧಿಸಮ್ನ 12 ಇದನ್ನ ಬರೀತಾರಲ್ವ, ನವಯಾನ, ಅದೆಲ್ಲ ಆ ಥರದ್ದನ್ನೆಲ್ಲ ಮಾಡಿಕೊಂಡು ಅವರು ಒಂದು ಧರ್ಮವನ್ನು ಕೊಟ್ಟರು. ಅಂದರೆ ಅವ್ರಿಗೆ ಏನು ನಂಬಿಕೆ ಇತ್ತು ಅಂದರೆ, ಒಂದು ಸಮಾಜಕ್ಕೆ ಸಮಾನತೆಯನ್ನು ಆಧರಿಸುವ ನೈತಿಕತೆ ಬರೋದಕ್ಕೆ ಒಂದು ಸಮಾನತೆಯನ್ನು ಆಧರಿಸುವ ಧರ್ಮ ಅಗತ್ಯ ಅಂತ ಅಂಬೇಡ್ಕರ್ಗೆ ಒಂದು ಕಮಿಟ್ಮೆಂಟ್ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಿದೆ, ಚರ್ಚೆ ಮಾಡ್ಬೋದು. ಥ್ಯಾಂಕ್ ಯು. ಹಲೋ ಸರ್, ನನ್ನ ಪ್ರಶ್ನೆ ಬಂದ್ಬಿಟ್ಟು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲಾ ರೀತಿಯಿಂದ ಕೊಡುಗೆ ಕೊಟ್ಟರು. ಅವರಿಗೆ ಭಾರತ ಸರ್ಕಾರ ಬಹಳ ಲೇಟ್ ಆಗಿ ಅಂದ್ರೆ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡುತ್ತೆ ಸರ್. ಇದಕ್ಕೆ ಕಾರಣವೇನಿರ್ಬೋದು ಸರ್? ಅಂತರದ ಬಗ್ಗೆ ತುಂಬ ಯೋಚನೆ ಮಾಡ್ಕೊಳ್ಬೇಕು. ಅದು ತನ್ನ ಮೌಲ್ಯವನ್ನು ಕಲ್ಕೊಂಡಿದೆ. ನಿಮಗೆ ಒಂದು ಘಟನೆ ಹೇಳ್ತೀನಿ. 1983ರಲ್ಲಿ ತಮಿಳುನಾಡಿನ ನಟ ಎಂಬುದಕ್ಕೆ ಎನ್ ಜಿ ರಾಮಚಂದ್ರನ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ಇಂದಿರಾ ಗಾಂಧಿ ಭಾರತ ರತ್ನ ಅವತ್ತೇ ಅದು ಭಾರತ ರತ್ನ ಆಗ್ತದೆ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಮರಣೋತ್ತರ ಪ್ರಶಸ್ತಿಗಳೇ ಬಹುಶಃ ಅಂಬೇಡ್ಕರ್ ಬದುಕಿದ್ರು ಕೂಡ ತಗೋತಾ ಅಭಿಮಾನ ಬೇಡ, ಅದನ್ನ ಮೀರಿದವರು ನಾವು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಸ್ವಲ್ಪ ಹೇಳಿದ್ ಚೆನ್ನಾಗಿದೆ. ಅದೇನಂದ್ರೆ, ಅಂಬೇಡ್ಕರ್ ಅವರು ಎಷ್ಟು ರ್ಯಾಡಿಕಲ್ ಆಗಿದ್ರು ಅಂತಂದ್ರೆ, ಮೇ ಬಿ ಅವರಿಗೆ ಯಾರಾದರೂ ಅದೊಂದು ಪ್ರಶಸ್ತಿ ಆಫರ್ ಮಾಡಿದ್ರು, ಇವರು ಡೆಫಿನೆಟ್ಲಿ ಡಿನೈಡ್ ಇಟ್ಟು. ಮತ್ತೆ ಯಾಕೆ ಕೊಡಲಿಲ್ಲ ಅನ್ನೋದು ಇವತ್ತಿನ ವಾಟ್ಸಪ್ ಎತ್ತಾ ಇರೋ ಪ್ರಶ್ನೆ. ಆದರೆ ನನಗೆ ಬೇರೆ ಥರದ ಉತ್ತರ ಇದೆ. ಇಲ್ಲ, ನೀವು ಖಂಡಿತವಾಗಿ ಚರ್ಚೆ ಮಾಡಿಕೊಂಡಿದ್ರೆ ಬೇರೆ ಥರದ್ದು ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್, ಬಾಬಾ ಸಾಹೇಬರು ಗೌತಮ್ ಬುದ್ಧ ಅವರು ಮನೆ ಬಿಟ್ಟು ಕಾರಣ ರೋಹಿಣಿ ನದಿ ವಿವಾದ ಅಂತ ಹೇಳ್ತಾರೆ ಸರ್. ಬಟ್ ಆದ್ರೆ ನಾವು ಇಷ್ಟು ದಿನ ಪಠ್ಯಕ್ರಮದಲ್ಲೆಲ್ಲ ಬೇರೆ ರೀತಿಯಾಗಿ ಓದ್ಕೊಂಡಿದ್ವಿ. ಯಾಕ ಈ ಬಾಬಾ ಸಾಹೇಬ್ ಹೇಳಿದ್ನ ಯಾಕೆ ಅಳವಡಿಸ್ಕೊಂಡಿಲ್ಲ ಸರ್ ನಮ್ಮ ಪಠ್ಯಕ್ರಮದಲ್ಲಿ? ಅಲ್ಲ, ಅಂದ್ರೆ ಕರೆಕ್ಟು. ಈಗ ಬಾಬಾ ಸಾಹೇಬರು ಪಠ್ಯಕ್ಕೆ ಬಂದಿದ್ದೆ 1980 ನಂತರ. ಬಾಬಾ ಸಾಹೇಬ್ರೆ 1976 ತನಕ ಈ ದೇಶದ ಒಬ್ಬ ಗಲೀಲಿರೋ ಪುಡಾರಿಯ ಬಗ್ಗೆ ಬರೆದಷ್ಟು ಸಾಹಿತ್ಯ ಅಂಬೇಡ್ಕರ್ ಅವರ ಬಗ್ಗೆ ಬಂದಿರಲಿಲ್ಲ. 76 ನಂತರದಲ್ಲೇ ಟ್ರಾನ್ಸ್ಲೇಷನ್ ಆಗಿ ಎಲ್ಲ ಬಂದಿದ್ದು. ಅಂಬೇಡ್ಕರ್ ಅವರು ನಮ್ಮ ಪಠ್ಯಕ್ಕೆ ಬರೋಷ್ಟೊತ್ತಿಗೆ 80-85, ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ತನಕ ಪಠ್ಯದಲ್ಲೇ ಇರಲಿಲ್ಲ. ನೀವು ನಂಬಲ್ಲ, ನನಗೆ ಸಾವಿತ್ರಿಬಾಯಿ ಫುಲೆ ಪರಿಚಯ ಆಗಿತ್ತು 2011ರಲ್ಲಿ. 2011 ತನಕ ಸಾವಿತ್ರಿಬಾಯಿ ಫುಲೆ ನಮ್ಗೆ ಗೊತ್ತೇ ಇಲ್ಲ. ಜ್ಯೋತಿಬಾ ಫುಲೆ ಗೊತ್ತಿತ್ತು, ಸಾವಿತ್ರಿಬಾಯಿ ಫುಲೆ ಗೊತ್ತಿರಲಿಲ್ಲ. ಫಾತಿಮಾ ಶೇಖ್ ಮರ್ತುಬಿಡಿ, ಗೊತ್ತೇ ಇರಲಿಲ್ಲ. ಸೊ ಇದು ಒಂದು ಪಠ್ಯ ರಾಜಕಾರಣ ಇರ್ತದೆ. ಈಗ ನೀವೆಲ್ಲ ಹೆಂಗ್ ಬ್ರೈನ್ ಇರೋದ್ರಿಂದ ಇದೆಲ್ಲ ನಿಮ್ಗೆ ಅರ್ಥವಾಗ್ತಾ ಇರೋದ್ರಿಂದ ಇದೆಲ್ಲ ನೀವೇ ಸುಧಾರಿಸಬೇಕು. ಅದಕ್ಕೆ ಸೆಮಿನಾರ್ ಮಾಡ್ತಾರೆ. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್, ನೀವು ಹೇಳಿದ್ರಿ ಜಾತಿಯನ್ನು ವಿನಾಶ ಮಾಡ್ಬೇಕಂತ ಹೇಳಿದ್ರಿ ಸರ್. ನಮ್ಮ ಸ್ವತಂತ್ರ ಸಿಕ್ಕ ಇಷ್ಟು ವರ್ಷ ಆದ್ರೂ ನಮಗೆ ಜಾತಿ ಎಂಬ ಒಂದು ಇದನ್ನು ವಿನಾಶ ಮಾಡಕ್ ಆಗಿಲ್ಲ ಸರ್. ಆದರೆ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಈಗ ಜಾತಿ ಎಂಬುದು ಪ್ರಸ್ತುತ
ಈಗ ನಾವೇನಾದರೂ ಸ್ಟಡಿ ಮಾಡ್ತಿದ್ದೀವಲ್ಲ ಸರ್ ವಿದ್ಯಾರ್ಥಿಗಳು, ಅವ್ರಿಗೆ ಏನಾದರೂ ಈ ಜಾತಿ ಎಂಬ ಪದ ಮಾರಕವಾಗಿದೆ ಅಂತ ನನ್ನೊಂದು ಕ್ವಶನ್ ಸರ್. ಯಾಕಂದ್ರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಯಾವುದೇ ಒಂದು ಕಾಲ್ಫಾರ್ಮ್ ಆಗ್ತಿಲ್ಲ, ಆ್ಯಂಡ್ ಯಾಕಂದ್ರೆ ಒಳ ಮೀಸಲಾತಿ ಆಗ್ತಿದೆ ಸರ್, ಮತ್ತೆ ಅದರಿಂದ ಜಾತಿ ಜನಗಣತಿ ಆಗ್ತಿದೆ ಸರ್. ಇದರಿಂದ ವಿದ್ಯಾರ್ಥಿಗಳು ಎಷ್ಟೋ ಜನ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಸರ್. ಅದಕ್ಕಾಗಿ ಈ ಒಂದು ಜಾತಿ ಎಂಬ ಪದ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ದಿನಮಾನಗಳಲ್ಲಿ ಏನಾದರೂ ಮಾರಕ ಆಗ್ತಿದೇನೋ ಅಂತ ನನ್ನೊಂದು ಪ್ರಶ್ನೆ ಸರ್. ಇಲ್ಲ, ನಾನು ಎರಡು ವಿಷಯ ಇದೆ. ಒಂದು ಮಾಹಿತಿ, ಇನ್ನೊಂದು ತಪ್ಪು ಮಾಹಿತಿ, ಮತ್ತೊಂದು ರೋಗಗ್ರಸ್ತ ಮಾಹಿತಿ ಅಂತ. ಈ 3 ರೀತಿ ಇನ್ಫಾರ್ಮೇಷನ್, ಇಲ್ ಇನ್ಫಾರ್ಮೇಷನ್, ರಾಂಗ್ ಇನ್ಫಾರ್ಮೇಷನ್, ಇಲ್ ಇನ್ಫಾರ್ಮೇಷನ್ ಅಂತ. ಈಗ ನೀವು ಹೇಳ್ತಾ ಇರೋದು ಎಲ್ಲಿಂದ ಬಂದಿದೆ ಅಂತಂದ್ರೆ ನನ್ನ ಪ್ರಕಾರ ಅದು ಈ ರೋಗಗ್ರಸ್ತ ಮಾಹಿತಿ ಹರಡ್ತಾ ಇದ್ದಾರೆ. ಜಾತಿ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಸಮಾಜದಲ್ಲಿ. ಬಟ್ ಆಕ್ಚುಲಿ ದಟ್ಸ್ ರಾಂಗ್. ಒಂದು ಸಮಾಜದಲ್ಲಿ ಯಾವ ಸಮುದಾಯದವರು ಯಾವ ಹಂತದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ, ಜಾತಿ ಅನ್ನೋದೊಂದು ಕೇಂದ್ರ ಸಾಮಾಜಿಕ ಐಡೆಂಟಿಟಿ. ಈಗ ಇಲ್ಲಿರುವ ಎಲ್ರಿಗೂ ಒಂದು ಜಾತಿ ಇದೆ ತಾನೆ. ಯಾರಾದ್ರೂ ಒಬ್ರು ಹೇಳಿ ನನಗೆ ಜಾತಿ ಇಲ್ಲ ಅಂತ ನೋಡೋಣ. ಎಲ್ರಿಗೂ ಜಾತಿ ಇದೆ. ಸೊ ಅದರ ಅರ್ಥ ನಮ್ಮ ಸಮಾಜದಲ್ಲಿ ಜಾತಿ ಇದೆ, ರೈಟ್? ಸಮಾಜದಲ್ಲಿ ಜಾತಿ ಇದೆ ಅಂತಾದ್ರೆ ಆ ಜಾತಿಯಿಂದ ಮೂಡುವ ಅಸಮಾನತೆಗಳು ಇದೆ. ಅಸಮಾನತೆಗಳನ್ನು ನಾವು ಎದುರಿಸ್ಬೇಕು ಅಂತಂದ್ರೆ ಅದರ ಜಾತಿಯನ್ನು ಆಧರಿಸಿದ ಅಧ್ಯಯನಗಳು ನಡಿಬೇಕಲ್ವಾ? ನೀವು ಜಾತಿ ಇಟ್ಕೊಂತೀವಿ, ಜಾತಿ ಆಧಾರಿತ ವೈಜ್ಞಾನಿಕ ಅಧ್ಯಯನ ಬೇಡ, ಜಾತಿ ಆಧಾರಿತ ವೈಜ್ಞಾನಿಕ ನಿಯಮಗಳು ಬೇಡ ಅಂತ ಹೇಗೆ ವಾದ ಮಾಡ್ತೀರಿ? ಹಾಗಾಗಲ್ಲ. ಜಾತಿ ಅನ್ನೋದು ಈ ದೇಶದ ಸಾಮಾಜಿಕ ಸತ್ಯ ಆಗಿರೋದ್ರಿಂದ ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನಕ್ಕೂ ಒಳಪಡಿಸಬೇಕು ಮತ್ತು ವೈಜ್ಞಾನಿಕವಾದ ನೀತಿಗಳನ್ನು ಜಾರಿ ಮಾಡೋದು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ತರ್ಕಬದ್ಧವಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ರೀತಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಒಬ್ಬರು ಬಹಳ ದೊಡ್ಡ ವಾಣಿಜ್ಯೋದ್ಯಮಿ, ಅವ್ರು ರಾಜ್ಯಸಭಾ ಸದಸ್ಯರವರು, ಅವರು ಜಾತಿ ಸಮೀಕ್ಷೆ ಬಂದಾಗ ನಾವು ಕೊಡೋದ್ರಲ್ಲಿ ಹೋಗಿ ವಾಪಸ್ ಕಳಿಸೋದು. ಅಲ್ಲೂ ಕೂಡ ಮನಸ್ಥಿತಿ ಅರ್ಥ ಮಾಡ್ಕೋಬಹುದು. ಏನಂತಂದ್ರೆ ಮಾಹಿತಿನ ಸರಿಯಾಗಿ ಸೃಷ್ಟಿ ಮಾಡೋಕ್ಕೂ ನಮಗೆ ಬಿಡ್ತಾ ಇಲ್ಲ, ಇದ್ದ ಮಾಹಿತಿನ ಸರಿಯಾಗಿ ಉಪಯೋಗ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇದು ನಮ್ಮ ಸಮಾಜದ ಒಂದು ದೋಷ ಅಂತ ನಾನು ಹೇಳಿ. ಒಂದು ಆ್ಯಡಿಂಗ್ ನೋಡಿ ಎಷ್ಟು ಕ್ಲೆವರ್ ಇರ್ತಾರೆ ಅಂದರೆ, ಸಾರಿ ನನಗೆ ಭಾಳ ಇಂಪಾರ್ಟೆಂಟ್ ಇದು. ನಮ್ಮಲ್ಲಿ ನಡೆದಿದ್ದು ಜಾತಿ ಗಣತಿ ಅಲ್ಲ, ಜಾತಿಯ ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಈಗ ನಮ್ಮ ದೇಶದ, ನಮ್ಮ ರಾಜ್ಯದ 60% ಸಂಪನ್ಮೂಲ ಯಾರು ಹೊಂದಿದ್ದೀವಿ, ನಾವೆಲ್ಲರೂ ಸೇರಿ 60% ಸಂಪನ್ಮೂಲ ಹೊಂದಿದ್ದೀವಿ. ಒಂದೇ ಒಂದು ಕುಟುಂಬ 40% ಸಂಪತ್ತು ಹೊಂದಿದೆ. ಆ ಒಂದು ಕುಟುಂಬ ನಾನು ಜಾತಿ ಮಾಹಿತಿ ಕೊಡಲ್ಲ ಅಂದ್ಬಿಟ್ಟು ಅದರ ಅರ್ಥ ಏನು? ಅದರ ಅರ್ಥ ಏನು ಹೇಳಿ? 40% ಸಂಪನ್ಮೂಲಗಳ ಮೇಲೆ ಹೊಡೆತನ ಹೊಂದಿರುವ ಒಂದು ಕುಟುಂಬ ತನ್ನ ಮಾಹಿತಿಯನ್ನು ಹಂಚ್ಕೊಳ್ಳಲ್ಲ ಅನ್ನೋ ಅರ್ಥ ಆ ಮಾಹಿತಿ ನಮ್ಮ ಸಮೀಕ್ಷೆ ಒಳಗೆ ಬರೋದೇ ಇಲ್ಲ ಅಂತ. ಈ ಪಾಲಿಟಿಕ್ಸ್ ಹೆಂಗೆ ಅರ್ಥ ಮಾಡ್ಕೋತೀವಿ ಅಲ್ವಾ? ಈಗ ನಮ್ಮ ಎಷ್ಟೋ ಜನರ ರಿಸೋರ್ಸ್, ಎಕನಾಮಿಕ್ ರಿಸೋರ್ಸು ಆ ಒಂದು ಫ್ಯಾಮಿಲಿ ಎಕನಾಮಿಕ್ ರಿಸೋರ್ಸಿಗೆ ಸಮಾನವಾಗಿದೆ. ಅವ್ರು ನಾನು ಮಾಹಿತಿನೇ ಕೊಡಲ್ಲ ಅಂದ್ರಪ್ಪ. ಅದರ ಅರ್ಥ ಇಡೀ ಸಂಪತ್ತು ನಮ್ಮ ಸಮೀಕ್ಷೆ ಭಾಗವಾಗಿ ಬರೋದೇ ಇಲ್ಲ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಎ ಪಾಲಿಟಿಕ್ಸ್ ಅಲ್ವಾ? ಸೊ ಇದನ್ನು ನಾವು ಗಮನಿಸಬೇಕು ಅಂತ. ಅದನ್ನು ಮಂಡಿಸ್ಬೇಕಾದ್ರೆ ಭಾಳ ಆಕರ್ಷಕವಾಗಿ ಮಂಡಿಸ್ತಾರೆ. ಬಟ್ ಫ್ಯಾಕ್ಟ್ ಏನು ಅಂತಂದರೆ, ದೇ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದರ್ ಇನ್ಕಮ್. ಭಾಳ ಸಿಂಪಲ್ ಅದು. ಈಗ ಅವರು ಸಮೀಕ್ಷೆಗೆ ಭಾಗವಹಿಸಬೇಕು ಅಂದರೆ ಅವ್ರ ಆದಾಯ ಎಷ್ಟೊಂದು ಬರೀಬೇಕು. ಬಟ್ ಅವ್ರು ಭಾಳ ಸರಳವಾಗಿದ್ದಾರೆ, ರೈಟ್? ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್. ಥ್ಯಾಂಕ್ ಯು. So, morning and afternoon section I will start, and I have about 2 questions. Why does Ambedkar consider Buddha Dharma as a foundation of liberty, equality and fraternity? And second question is, why does Ambedkar believe in that the Hindu society lack of moral conscience and do have to caste? Why Ambedkar proposed or argued for Buddhism? Because the religion is based on equality, fraternity and freedom. That's the reason. But why Ambedkar rejected Hinduism? Because Hinduism is not depending upon these principles. The religion should be based on, the ethical foundation of religion should be equality, fraternity and freedom, which Buddhism have, which Hinduism lack. That's the argument. That's the whole argument. ಹಿಂದೂ ಸಮಾಜದಲ್ಲಿ ಸಮಾನತೆ, ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯ ಅನ್ನೋದು ಅದರ ನೈತಿಕ ತಳಹದಿ ಆಗಿಲ್ಲ. ಬುದ್ಧಿಸಮ್ ಅಲ್ಲಿ ಈ ಅಂಶಗಳು ಅದರ ನೈತಿಕ ತಳಹದಿ ಆಗಿದೆ. ಆ ಕಾರಣಕ್ಕೆ ಅವರು ಬುದ್ಧಿಸಮ್ ಅನ್ನ ಹಿಂದೂಯಿಸಮ್ಗೆ ಆಲ್ಟರ್ನೇಟಿವ್ ಆಗಿ ಹೋಗ್ತಾರೆ. Now why? Because you yourself see, being a woman, right? You yourself see, do
your society give you 100% freedom to take your moral decisions? ಒಬ್ಬ ಹೆಣ್ಮಗಳಾಗಿ ನಿಮ್ಮ ಬದುಕಿಗೆ ಸಂಬಂಧಪಟ್ಟಂಥ ನೈತಿಕ ತೀರ್ಮಾನಗಳನ್ನು ಮಾಡುವ ಸ್ವಾತಂತ್ರ್ಯವನ್ನು ನಿಮ್ಮ ಧರ್ಮ ಅಥವಾ ನಮ್ಮ ಧರ್ಮ ನಮ್ಗೆ ಕೊಟ್ಟಿದೆ ಅಂತ ಕೇಳಿದ್ರೆ ಮೇ ಬಿ ನಾಟ್ ರೈಟ್. ದಟ್ ಅಂಬೇಡ್ಕರ್ಗೆ ಅದು ಮೊದಲೇ ಗೊತ್ತಿತ್ತಲ್ಲ, ದಟ್ ವಾಸ್ ಅನಾಲಿಸಿಸ್ ಅಂಬೇಡ್ಕರ್ ಅವರು. ಎಥಿಕಲಿ ಒಂದೊಂದು ಈಕ್ವಲ್ ನೈತಿಕತೆನೇ ಇಲ್ಲ ಈ ಸಮಾಜದಲ್ಲಿ ಅಂತ, ಈ ಧರ್ಮದಲ್ಲಿ ಅಂತ. ಯಾಕಂದರೆ ಜಾತೀಯತೆ ಇದೆ. ಕಾಸ್ಟಿಸಮ್ is a fundamental principle of Hindu religion, right? When you have a caste system as a fundamental, characteristic feature of a religion, how do you say that it's a moral religion? It's immoral. Why? Because it had a caste system. ಸರ್ ನಮಸ್ಕಾರ. ಬಹಳ ಕೊಲೋಕಿಯಲ್ ಲ್ಯಾಂಗ್ವೇಜ್ ಹೇಳೋದಾದ್ರೆ ಸ್ವರ್ಗ ನರಕ ಪಾಪ ಪುಣ್ಯ ಪರಿಕಲ್ಪಿಸಿದಂಥ ಧರ್ಮ ಬದುಕು ಮುಂದೆ. And there is no God in it. ದೇವರೇ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ಆಸೆಯೇ ದುಃಖಕ್ಕೆ ಮೂಲ. ಸರ್ ನಮಸ್ಕಾರ. ನಾನು ಕೇಳೋದು ಕ್ವಶನ್ ಎಕನಾಮಿಕ್ ರಿಲೇಟೆಡ್ ಸರ್. ಸಮಕಾಲೀನ ಭಾರತ ಅರ್ಥವ್ಯವಸ್ಥೆಯಲ್ಲಿ ರೂಪಾಯಿ ಮೌಲ್ಯ ಕುಸಿಯುತ್ತಿದ್ದರೂ ಕೂಡ ಚಿಲ್ಲರೆ ಹಣದುಬ್ಬರ ರಿಟೇಲ್ ಇನ್ಫ್ಲೇಷನ್ ರೇಟು 0.7 ಇದೆ ಸರ್ ನವೆಂಬರ್ ಡೇಟಾ ಪ್ರಕಾರ. ಆದರೂ ಕೂಡ ಇದು ಅಂದರೆ ಪ್ರಸ್ತುತ $1 91 ರೂಪೀಸ್ ಅಂತೆ ಕನ್ಸಿಡರ್ ಮಾಡ್ತೀವಿ ಸರ್. ಹಾಗಾಗಿ ಇದು ಹೇಗೆ ಸಾಧ್ಯ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಅಂದರೆ ಚಿಲ್ಲರೆ ಹಣದುಬ್ಬರ 0.7 ಇದೆ ಸರ್, 0.71 ಇದೆ ಸರ್. ಆದರೂ ಇನ್ಫ್ಲೇಷನ್ ಜಾಸ್ತಿ ಆಗಬಾರ್ದಂತ ಕನ್ಸೆಪ್ಟ್ ಇದೆ ಸರ್. ಆ್ಯಕ್ಚುಲಿ ಇನ್ಫ್ಲೇಷನ್ ನಿರ್ಧಾರ ಆಗೋದು ಒಂದು ಹಣದ ಪೂರೈಕೆ ಒಂದು, ಆಮೇಲೆ ಇರ್ತಕ್ಕಂಥ ಸರಕು ಸೇವೆಗಳ ಪೂರೈಕೆ ಎರಡನೇದು. ಈಗ ನಮ್ಮಲ್ಲಿ ಸರಕು ಸೇವೆ ಪೂರೈಕೆ ವ್ಯವಸ್ಥಿತವಾಗಿದೆ. ಈಗ ಮೊದಲನೇ ಕೊರತೆ ಇಲ್ಲ, ಭಾಳ ಬಿಕ್ಕಟ್ಟು ಉಂಟಾದಾಗ ಮಾತ್ರ ಬೆಲೆ ಏರ್ತದೆ. ಹೀಗಾಗಿ ಇತ್ತಿತ್ತಲಾಗಿ ಅಂದರೆ ಈಗ ಕಳೆದ 2-3 ತಿಂಗಳಿಂದ ಕೃಷಿ ವಲಯದಲ್ಲೆಲ್ಲ ಸುಗ್ಗಿಗೆ ಹಾರ್ವೆಸ್ಟಿಂಗಿಗೆಲ್ಲ ಸರಕುಗಳು ಬಂದಿದೆ. ಆಮೇಲೆ ಉಳಿದ ವಲಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಸರಕು ಸೇವೆಗಳ ಪೂರೈಕೆಯಿಂದಾಗಿ ಹಣದುಬ್ಬರ ಕಡಿಮೆ ಇದೆ. ಬಟ್ ಇದು ವಿನಿಮಯ ದರ ಏನಿದೆಯಲ್ಲ, ವಿನಿಮಯ ದರಕ್ಕೆ ಸಾಕಷ್ಟು ಕಾಂಪ್ಲೆಕ್ಸ್ ರೀಸನ್ಸ್ ಇದೆ. ಒಂದು ಅಮೆರಿಕದಲ್ಲಾದಂಥ ಸುಧಾರಣೆಗಳು ಅಥವಾ ಅವರು ಬೇರೆ ಕಡೆ ಇರತಕ್ಕಂಥ ಸುಖಗಳಿರ್ಬೋದು. ಆಮೇಲೆ ಅದ್ರ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಮೊದಲು ಈ ವಿದೇಶಿ ಹೂಡಿಕೆ, ಆ ವಿದೇಶಿ ಹೂಡಿಕೆಯನ್ನು ಹೊರಗೆ ತೆಗಿತಾ ಇದ್ದಾರೆ. ಹೀಗಾಗಿ ಸ್ವಲ್ಪ ಈ ವಿನಿಮಯ ದರದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಪರಿಹರಿಸಬೇಕಂದ್ರೆ ನಾವು ನಮ್ಮ ರಫ್ತನ್ನು ಹೆಚ್ಚು ಮಾಡಬೇಕು. ರಫ್ತನ್ನು ಹೆಚ್ಚು ಮಾಡಿ ನಾವು ವಿದೇಶಿ ವಿನಿಮಯನ ಹೆಚ್ಚು ಮಾಡ್ಕೋಬೇಕು. ಯಾವುದು ಅದು ಮಾಡಬೇಕಾದ್ರೆ ಇನ್ನೂ ಕೂಡ ನಾವು ಸಾಕಷ್ಟು ಅತ್ಯವಶ್ಯ ವಸ್ತುಗಳನ್ನು, ಉದಾಹರಣೆ ಕ್ರೂಡ್ ಆಯಿಲ್ ಇರ್ಬೋದು ಅಥವಾ ನಮ್ಮ ಉದ್ದಿಮೆಗೆ ಬೇಕಾದಂಥ ಸಾಕಷ್ಟು ರಾ ಮೆಟೀರಿಯಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಕಾರಣಕ್ಕೆ ಆ ಥರ ಡ್ರಾಸ್ಟಿಕ್ ಆಗ್ತಾ ಇಲ್ಲ. ಈಗ RBI ಮತ್ತು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ 3 ಜನ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಶಾರ್ಟ್ಲಿ ಏನಾದರೂ ಪರಿಹಾರ ಸಿಗುತ್ತೆ ಅಂತ ನಾವು ನೋಡ್ಬೇಕು. ಸಂವಾದ ಕಾರ್ಯಕ್ರಮಗಳಿಗೆ ತಾತ್ಕಾಲಿಕ ವಿರಾಮ ನೀಡಿ ಕುಲಪತಿಗಳ ನಿರ್ದೇಶನ ಇರೋದ್ರಿಂದ ಸಮಕಾಲೀನ ಭಾರತ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳ ಅನುಸಂಧಾನ ಒಂದು ದಿನದ ವಿಚಾರ ಸಂಕಿರಣ. ಈ ಸಮಾರೋಪ ಸಮಾರಂಭಕ್ಕೆ ಮಾನ್ಯ ಕುಲಪತಿಗಳನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಕೋರುತ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮ ವಿಚಾರ ಸಂಕಿರಣದ ಸಂಯೋಜಕರು ಡಾಕ್ಟರ್ ಕೆ ವೆಂಕಟೇಶ್ವರ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ಎನ್ ಜಗದೀಶಪ್ಪ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ರೂಪಾಯಿ ಸಮಸ್ಯೆ ಮತ್ತು ಮೂಲ ಪರಿಹಾರ ಕುರಿತು ವಿಚಾರವನ್ನು ಮಂಡಿಸಿದ ಎಸ್ ಟಿ ಬಾಗಲಕೋಟ್ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ಕಿರಣ್ ಎಂ ಗಾಜನೂರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಚಂದ್ರಶೇಖರ್ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ.
ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯಮಾನ್ಯರನ್ನು ಸ್ವಾಗತ ಕೋರಲು ಬಜರಪ್ಪ ಉಪನ್ಯಾಸಕರು ಸಮಾಜ ಕಾರ್ಯ ಇವರನ್ನು ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತೆ ಅರ್ಥಶಾಸ್ತ್ರ ಮತ್ತು ಸಮಾಜ ಕಾರ್ಯ ಹಾಗೂ ರಾಜ್ಯಶಾಸ್ತ್ರ ವಿಭಾಗಗಳ ಒಕ್ಕೂಟದಲ್ಲಿ ಆಯೋಜಿಸಿರುವಂತ ಓದು, ಗ್ರಹಿಕೆ ಹಾಗೂ ಸಂವಾದ ಮೂಲಕ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಗೌರವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಾನಂದ ಕಳಿಗಿನಿ ಸರ್ ಅವರಿಗೆ ನಮ್ಮೆಲ್ಲರೂ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ವಿಚಾರಗೋಷ್ಠಿಗಳ ಸಂಪನ್ಮೂಲ ವ್ಯಕ್ತಿಗಳಿಗೂ ಮತ್ತೆ ವಿಶೇಷ ಉಪನ್ಯಾಸಕರಿಗೂ ಮತ್ತೆ ನಮ್ಮ ವಿಶ್ವವಿದ್ಯಾಲಯ ಬೋಧಕರ ಸಿಬ್ಬಂದಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಸಮಾರೋಪ ನುಡಿಗಾಗಿ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರನ್ನು ವಿನಂತಿಸುತ್ತೇನೆ. ಪ್ರಾಧ್ಯಾಪಕರು, ಕುವೆಂಪು ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳೇ ಮತ್ತು ಎಲ್ಲ ಇವತ್ತಿನ ಇಂದಿನ ವೈಚಾರಿಕತೆಯಿಂದ ಕೂಡಿದಂಥ ಅನೇಕ ವಿಚಾರಗಳನ್ನು ಮಂಡನೆ ಮಾಡಿದಂಥ ನಮ್ಮ ಪ್ರಾಧ್ಯಾಪಕರೇ, ನಿಜವಾಗ್ಲೂ ನನ್ನನ್ನು ಈ ಸಮಾರೋಪ ಭಾಷಣಕ್ಕೆ ಕರೆದಿರೋದು ಒಂದು ರೀತಿಯಲ್ಲಿ ಖುಷಿ ಅನಿಸುತ್ತೆ, ಸ್ವಲ್ಪ ಆಶ್ಚರ್ಯನ ಅನಿಸುತ್ತೆ. ನಾನು ಸ್ಥಳೀಯನಾಗಿ ನಿಜವಾಗ್ಲೂ ನಾನು ಬೇರೆ ಕೆಲಸಕ್ಕೆ ಬಂದಿದ್ದೆ, ಆದರೆ ಆ 3 ಜನರ ಒಂದು ವಿಚಾರವನ್ನ ಹೇಳಿದ ತಕ್ಷಣನೇ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಮಾಡಿಲ್ಲ. ಕಿರಣ್ ಗಾಜನೂರ್ ಅವರು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯನೂ ಹೌದು, ಈಗ ಗುರುವಿಗೆ ಮಿಂಚಿನ ಶಿಷ್ಯುಡು ಅಂತೇಳಿ ನನಗೆ ಹಾಗೆ ಪ್ರೊಫೆಸರ್ ಬಾಲಕೋಟ್ ಸರ್, ಹಾಗೆ ಪ್ರೊಫೆಸರ್ ಕೊಪ್ಪ ಸರ್, ಜಗದೀಶ್ ಕೊಪ್ಪ ಸರ್ ಬಗ್ಗೆ ಅರ್ಥ ಬಹಳ ಜನ ತಿಳ್ಕೊಂಡಿಲ್ಲ. ಅವರ ಒಂದು ವಲಯದಲ್ಲಿ ಮಾತ್ರ ಅರ್ಥ ಆಗಿದೆ. ನಾನು ಸಹಿತ ಅವರ ಆರ್ಟಿಕಲ್ಸ್ ಮಾತ್ರ ಓದಿದ್ದೇನೆ ನಾನು. ಆದರೆ ಈಗ ಮುಖಾಮುಖಿಯಾಗಿ ಅಂದಾಗ ನನಗೆ ಒಂದು ರೀತಿಯಲ್ಲಿ ಖುಷಿ ಆಯಿತು. ವಿದ್ಯಾರ್ಥಿಗಳೇ, ಈ ದಿನ ನಿಜವಾಗ್ಲೂ ಸಮಾಜ ವಿಜ್ಞಾನಗಳ ಒಂದು ಸಮಾಗಮ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಿಗಳ ಒಂದು ಮೂಲಕ ನೀವು ಪಡ್ಕೊಂಡಿದ್ದೀರಿ. ಸಾಯಂಕಾಲ 4:45 ಆದರೂ ಸಹಿತ ಈ ಒಂದು ಆಡಿಟೋರಿಯಂ ಫುಲ್ ಆಗಿದೆ. ಇದಕ್ಕೆ ನಿಜವಾಗ್ಲೂ ನಿಮ್ಮಲ್ಲಿರುವಂತ ಮತ್ತೆ ನಿಮ್ ಕತೆ ಹೇಳೋಕ್ಕಾಗುತ್ತೆ. ಯಾಕೆ ಕೂತಿದ್ರೆ ಅಂದ್ರೆ ಆ ಚಾಪೆ ಮೇಲೆ ಚಾಪೆ ನಂದಿತ್ತು ಕೂತ್ಕೊಂಡಿದ್ದೆ ಅಂದಾಗ ಹಾಗಾಗಿ ಇಂಥ ಒಂದು ವಿಚಾರ ಸಂಕಿರಣಗಳು ಈ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಆಗ್ತಾ ಇರಬೇಕು. ಆಗುವ ಮೂಲಕ ಬರೀ ವಿಚಾರ ಮಂಡನೆ ಮಾತ್ರ ಅಲ್ಲ, ಅದನ್ನ ಅಳವಡಿಸ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಬೇಕು. ನಾನು ಇದೇ ಭಾಗದ ವಿದ್ಯಾರ್ಥಿಯಾಗಿ, ಇದೇ ಭಾಗದ ವ್ಯಕ್ತಿಯಾಗಿ ಈಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ಈ ಒಂದು ಸಮಾರಂಭ ನಿಜವಾಗ್ಲೂ ಒಂದು ವಿದ್ವತ್ಪೂರ್ಣವಾದಂಥ ಒಂದು ವಿಚಾರ ಸಂಕಿರಣ ಆಗಿತ್ತು. ಬೆಳಿಗ್ಗೆ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನಾನು ಇಲ್ಲಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ನಾನು ಅದನ್ನ ಆನಂದಿಸಿದ್ದೀನಿ, ಅದನ್ನು ಸ್ವೀಕರಿಸಿದ್ದೀನಿ, ಜೊತೆಗೆ ನಾನು ಅದನ್ನು ಪಡ್ಕೊಂಡಿದ್ದೀನಿ. ಇದು ಎಷ್ಟು ಜನಕ್ಕೆ ವಿದ್ಯಾರ್ಥಿಗಳೇ ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮ ವಿದ್ಯಾರ್ಥಿಗಳ ಕೇಂದ್ರಿತವಾದಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಈಸಿ ತಗೊಳಕೋಬೇಡಿ. ಜೀವನನ ಎಷ್ಟು ಸೀರಿಯಸ್ ತಗೊಳ್ತಿರಂದ್ರೆ ಅಷ್ಟು ನಿಮಗೆ ಕನ್ಸ್ಟ್ರಕ್ಟಿವ್ ಆಗಿರುತ್ತೆ. ನಮಗೆ ಇದರಿಂದ ಏನೋ ಉಪಯೋಗ ಇದೆ, ಬಟ್ ನಿಮ್ಗೆ ಅದಕ್ಕಿಂತ ಜಾಸ್ತಿ ಉಪಯೋಗ. ಇದು ಎಕ್ಸಾಮ್ ಬರೋದಿಲ್ಲ ಅಂತಲ್ಲ, ನಿಮ್ಮ ಜೀವನಕ್ಕೆ ಮಾಡೆಲ್ ಆದಂಥ ವ್ಯಕ್ತಿಗಳ ಚಿಂತನೆಗಳನ್ನ ಇವತ್ತು ಮಂಡನೆ ಮಾಡಿದ್ದಾರೆ. ಒಂದಕ್ಕಿಂತ ಒಂದು ಒಳ್ಳೆಯ ವಿದ್ವತ್ಪೂರ್ಣವಾದಂಥ ಒಂದು ಚಿಂತನೆಗಳನ್ನ ಮುಂದೆ ಇಟ್ಟಿದ್ದಾರೆ. ಸೊ ಈ ಒಂದು ಸಮಾರಂಭಕ್ಕೆ ನನ್ನನ್ನ ಆಹ್ವಾನಿಸಿ 4 ಮಾತುಗಳು ಅಂತ ಹೇಳಿದ್ರು, ಒಂದು 8 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕುಲಪತಿಗಳಿಗೆ, ಆಡಳಿತ ವರ್ಗಕ್ಕೆ, ವಿಶೇಷವಾಗಿ ವೆಂಕಟೇಶ್ ಇದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಗೊತ್ತಿಲ್ಲ. ಅವರ ಒಂದು ವೃಂದ, ಅವರ ಒಂದು ಟೀಮ್ಗೆ ಅಭಿನಂದಿಸ್ತಾ ಇದ್ದೀನಿ. ಹೀಗೆ ಆಗ್ತಾ ಇರಲಿ ಆಶಿಸುತ್ತಾ
ನಿಮಗೆಲ್ಲರಿಗೂ ಶುಭ ಸಂಜೆ. ಕೆಲವರಿಗೆ ಟ್ರೈನ್ ಕಾಯ್ತಾ ಇದೆ, ಕೆಲವರಿಗೆ ಬಸ್ ಕಾಯ್ತಾ ಇದೆ, ಕೆಲವರಿಗೆ ಜನ ಕಾಯ್ತಾ ಇದೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ವಂದನಾರ್ಪಣೆ. ಸ್ನೇಹಿಯವರಿಂದ ವಚನ ಹೇಳುವ ಮೂಲಕ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಜಂಗಮಗೆ ಧನವ ಕೊಟ್ಟು, ಜಂಗಮಗೆ ಧನವ ಕೊಟ್ಟು ನೀ ಸಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಅಯ್ಯ ಭಕ್ತನೇ ಮಹಾದೇವನಯ್ಯ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಜಂಗಮಗೆ ಧನವ ಕೊಟ್ಟು, ಜಂಗಮಗೆ ಧನವ ಕೊಟ್ಟು ನೀ ಸಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು, ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು, ಇವರ ಸಂಸಾರ ಸುಖವೇ ಶಿವ ಸುಖ ನೋಡ, ಇವರ ಸಂಸಾರ ಸುಖವೇ ಶಿವ ಸುಖ ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು, ಜಂಗಮಗೆ ಧನವ ಕೊಟ್ಟು, ಜಂಗಮಗೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ. ಅಯ್ಯ